ಗುಡ್ ಈವ್ನಿಂಗ್ ಮಾಸ್ಟರ್ಸ್ ಅಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾವು ಕನ್ನಿಕಾ ಮಹಿಳಾ ಸಮಾಜ, ಅಗ್ರಹಾರ ಮತ್ತೆ ನಮ್ಮ ಜೆ ಹೋಮ್ ಮೆಡಿಟೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಅಂದ್ರೆ ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪೋಷಕರ ಪ್ರೋತ್ಸಾಹ ಮತ್ತು ಸಹಕಾರ ಹೇಗಿರಬೇಕು ಅನ್ನುವ ಒಂದು ಟಾಪಿಕ್ ಬಗ್ಗೆ ಇವತ್ತು ಚರ್ಚಿಸ್ತಾ ಇದ್ದೀವಿ ಮಾಸ್ಟರ್ಸ್. ಸೊ ಲಾಸ್ಟ್ ವೀಕ್ ನಾವು ಮಕ್ಕಳು ಹೇಗೆ ಪ್ರಿಪೇರ್ ಆಗ್ಬೇಕು ಎಕ್ಸಾಮ್ಸ್ಗೆ ಅಂತ ತಿಳ್ಕೊಂಡ್ವಿ. ನಮ್ಗೆ ಈ ಅದ್ಭುತವಾದ ಜ್ಞಾನವನ್ನ ಕೊಡಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮನೋರಮಾ ಮೇಡಮ್ ಅವರು, ಮೈಸೂರಿನವರು. ಸೊ ಅವರು ನಮ್ಮ ಈ ಒಂದು ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ಈ ಪರೀಕ್ಷಾ ಸಮಯದಲ್ಲಿ ಇಂತಹ ಒಂದು ಅದ್ಭುತವಾದ ಟಾಪಿಕ್ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ. ಸೊ ಇವತ್ತು ಇದು ತುಂಬಾ ಒಂದು ಪೋಷಕರಿಗೆ ತುಂಬಾ ಒಂದು ಸಹಾಯ ಆಗತ್ತೆ ಅಂತ ನಾವು ಅನ್ಕೊಂಡು ಈ ತರ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಸೊ ಎಲ್ಲರಿಗೂ ನಮ್ಮ ಈ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸುಂದರವಾದ ಪ್ರೇಯರ್ ಜೊತೆ ನಾವು ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ಸೊ ನಮ್ಮ ಜೊತೆ ಇವತ್ತು ಸವಿತಾ ಶ್ರೀರಾಮ್ ಅವರು ಈ ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಸವಿತಾ, ವೆಲ್ಕಮ್ ಅಂಡ್ ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಗಜಮುಖ ವಂದಿಸುವೆ, ಗಜಮುಖ ವಂದಿಸುವೆ, ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ. ಗಜಮುಖ ವಂದಿಪೆ, ಗಜಮುಖ ವಂದಿಪೆ, ಗಜ ಗೌರಿಯ ಪುತ್ರ ಗಜಮುಖ ವಂದಿಪೆ, ಗಜ ಗೌರಿಯ ಪುತ್ರ ಅಜನ ಪಿತನ ಮೊಮ್ಮಗನ ಮೋಹದ ಬಾಲ ಗಜಮುಖ ವಂದಿಸುವೆ, ಗಜಮುಖ ವಂದಿಸುವೆ, ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ. ಪರ್ವತನ ಪುತ್ರಿ ಪಾರ್ವತಿಯ ಕುಮಾರ ಗರ್ವಿ ಅಚಂದ್ರಗೆ ಸ್ಥಿರ ಶಾಪ ಕೊಟ್ಟನೆ. ಪರ್ವತನ ಪುತ್ರಿ ಪಾರ್ವತಿಯ ಕುಮಾರ ಗರ್ವಿ ಅಚಂದ್ರಗೆ ಸ್ಥಿರ ಶಾಪ ಕೊಟ್ಟನೆ. ವಾರಿ ಜನಾಭಶಿ, ವಾರಿ ಜನಾಭಶಿ ಹಯವದನನ ಪಾದ, ವಾರಿ ಜನಾಭಶಿ ಹಯವದನನ ಪದ ಸೇರುವ ದಾರಿಯ ಹಾದಿಯ ತೋರೋ ಗಜಮುಖ ವಂದಿಸುವೆ, ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ, ಗಜಮುಖ ವಂದಿಸುವೆ, ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ, ಗಜಮುಖ ವಂದಿಸುವೆ. ಧನ್ಯವಾದಗಳು. ಥ್ಯಾಂಕ್ ಯು ಸವಿತಾ. ಅದ್ಭುತವಾಗಿ ಈ ಪ್ರಾರ್ಥನಾ ಗೀತೆಯೊಂದಿಗೆ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೀರಾ. ಥ್ಯಾಂಕ್ ಯು. ಸೊ ಮನೋರಮಾ ಮೇಡಮ್ ಅವರು ಈಗ ನಮ್ಮ ಜೊತೆ ಪೋಷಕರಿಗೆ ಹಲವಾರು ಟಿಪ್ಸ್ ಅನ್ನ ಕೊಡ್ತಾ ಇದ್ದಾರೆ. ಎಕ್ಸಾಮ್ ಟೈಮಲ್ಲಿ ನಾವು ಮಕ್ಕಳ ಜೊತೆ ಹೇಗಿರ್ಬೇಕು, ಮನೆ ವಾತಾವರಣ ಹೇಗಿರ್ಬೇಕು, ಪೋಷಕರ ನಡವಳಿಕೆ ಹೇಗಿರ್ಬೇಕು, ಪೋಷಕರಿಂದ ಆಗುವ ತಪ್ಪುಗಳು ಏನು ಆ ಟೈಮಲ್ಲಿ, ಹಾಗೆ ಮಕ್ಕಳಿಗೆ ಏನೇನ್ ಸಮಸ್ಯೆಗಳು ಉಂಟಾಗುತ್ತೆ, ಮಕ್ಕಳು ಪೋಷಕರಿಂದ ಏನನ್ನ ಅಪೇಕ್ಷಿಸುತ್ತಾರೆ, ಮತ್ತೆ ಪೋಷಕರ ಉತ್ಸಾಹ ಸಹಕಾರ ಹೇಗಿರ್ಬೇಕು, ಈ ಎಲ್ಲ ಪಾಯಿಂಟ್ಸ್ ಅನ್ನ ಅವ್ರು ಇವಾಗ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಸೊ ಮಾಸ್ಟರ್ಸ್ ಎಲ್ಲರೂ ಒಂದು ಪೆನ್ ಪೇಪರ್ ಬೇಕಾದ್ರೆ ಇಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಎಲ್ಲವನ್ನ ನಾವು ಮಕ್ಕಳಿಗೆ ಸಹಕಾರ ನೀಡೋಣ ಈ ಎಕ್ಸಾಮ್ ಟೈಮಲ್ಲಿ. ಸೊ ಮೇಡಮ್, ವೆಲ್ಕಮ್ ಅಂಡ್ ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಎಲ್ಲ ಪೋಷಕರಿಗೂ ನಮಸ್ಕಾರ. ಮೇಡಮ್ ಹೇಳಿದಾಗೆ ಈ ದಿವಸದ ವಿಷಯ ಮಕ್ಕಳ ಶೈಕ್ಷಣಿಕ ಪ್ರಗತಿನಲ್ಲಿ ಪೋಷಕರ ಪ್ರೋತ್ಸಾಹ ಮತ್ತು ಸಹಕಾರ ಹೇಗಿರ್ಬೇಕು ಅಂತ. ಕೂಡ್ಲೇನೆ ನಿಮ್ಮ ಮನಸ್ಸಿನಲ್ಲಿ ಒಂದು ಅನಿಸಿಕೆ ಉತ್ಪತ್ತಿ ಆಗುತ್ತೆ. ಏನಂತ, ನಮ್ಮ ಮಕ್ಳಿಗೆ ನಾವ್ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿಲ್ವಾ, ನಮ್ಮ ಮಕ್ಳಿಗೆ ನಮ್ಮಷ್ಟು ಯಾರೂ ಮಾಡಲ್ಲ, ಇದಕ್ಕಿಂತ ಇನ್ನೇನ್ ಸಹಕಾರ ಮಾಡಕ್ಕಾಗತ್ತೆ ಅಂತ. ಆದ್ರೂನು ಆಗಿಂದಾಗೆ ನಮ್ಮ ಮಕ್ಕಳು ಯಾಕೆ ನಮ್ಗೆ ಸಮಸ್ಯೆಯಾಗಿ ಮೂಡಿ ಬರ್ತಾ ಇದ್ದಾರೆ ಅನ್ನೋ ಪ್ರಶ್ನೆನೂ ಕೂಡ ನಮ್ಮನ್ನ ಕಾಡ್ತಾ ಇರುತ್ತೆ ತಾನೆ. ನಾವು ಮಕ್ಕಳಾಗಿದ್ದ ದಿನಗಳಿಗೂ
ನಮ್ಮ ಮಕ್ಕಳ ಈಗಿನ ದಿನಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿವೆ. ಸ್ಥಿತಿಗತಿಗಳಲ್ಲಿ, ಅವಕಾಶಗಳಲ್ಲಿ ಕೂಡ ತುಂಬಾ ವ್ಯತ್ಯಾಸಗಳಾಗಿರೋದ್ರಿಂದ ಈಗಿನ ಪೋಷಕರು ಅವರ ನಡವಳಿಕೆಗಳಲ್ಲಿ, ಮಕ್ಕಳನ್ನ ನಿರ್ವಹಣೆ ಮಾಡೋ ರೀತಿನಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಕೆಲ ಬದಲಾವಣೆಗಳನ್ನ ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ನಮ್ಮ ಇಂದಿನ ಮಕ್ಕಳ ಹಾಗೂ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯಕ್ಕೆ ಸಾಧ್ಯ ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ ಹಾಗೂ ಅನುಭವ. ಇದು ವಿಜ್ಞಾನ ಯುಗ, ಕಂಪ್ಯೂಟರ್ ಯುಗ, ಮೊಬೈಲ್ ಯುಗ ಹಾಗೂ ಮಕ್ಕಳ ಯುಗ ಅಂತ ಹೇಳಿದ್ರು ತಪ್ಪಾಗಲ್ಲ. ವಿಜ್ಞಾನ ನಮ್ಮ ಸುಖಕ್ಕೆ, ಮನರಂಜನೆಗೆ, ಸಮಯ ಉಳಿಸ್ಕೊಳ್ಳಕ್ಕೆ ಹಲವು ರೀತಿಯ ಯಂತ್ರಗಳನ್ನ, ವಿದ್ಯುತ್ ಶಕ್ತಿ, ಸಾರಿಗೆ ವ್ಯವಸ್ಥೆಗಳನ್ನ, ಸಂಪರ್ಕ ಸಾಧನಗಳನ್ನ ಕೊಟ್ಟಿದ್ರುನು ನಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ, ಸಂಬಂಧದ ಸಮಸ್ಯೆಗಳಿಗೆ, ನಡವಳಿಕೆ ಸಮಸ್ಯೆಗಳಿಗೆ, ಮಾನಸಿಕ ಸಮಸ್ಯೆಗಳಿಗೆ ಅಹಂ ಅಥವಾ ಆವೇಶದಲ್ಲಿ ನಾವು ನಡ್ಕೊಳ್ಳೋ ರೀತಿಗೆ ಪರಿಹಾರ ಯಾವುದು ವಿಜ್ಞಾನ ನೀಡಕ್ ಸಾಧ್ಯ ಆಗಿಲ್ಲ. ಶಾಂತಿ, ಸಮಾಧಾನ, ನೆಮ್ಮದಿ, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಕೊಡಕ್ಕೆ ಸಾಧ್ಯವಾಗಿಲ್ಲ. ಕಾಯಿಲೆಗಳಿಗೆ ಔಷಧಿಗಳ ಆಚೆ ಸಿಗ್ಬಹುದು, ಆದ್ರೆ ನಮ್ಮ ಕುಟುಂಬದಲ್ಲಿರುವಂತ ಸಮಸ್ಯೆಗಳಿಗಲ್ಲ, ನಮ್ಮ ಮಕ್ಕಳ ಸಮಸ್ಯೆಗಳಿಗಲ್ಲ. ಹೆಚ್ಚಿನ ಮನೆಗಳಲ್ಲಿ ಈಗ ಮಕ್ಕಳೇ ಸಮಸ್ಯೆ ಆಗಿದ್ದಾರೆ ಎನ್ನೋದು ಪಾಲಕರ, ಪೋಷಕರ ಅನುಭವದ ಮಾತಾಗಿದ್ರು ಕೂಡ ಹಲವು ಮನೆಗಳಲ್ಲಿ ಮಕ್ಕಳಿಗೆ ಪೋಷಕರೇ ಸಮಸ್ಯೆ, ಪೋಷಕರ ನಡವಳಿಕೆಗಳೇ, ಒತ್ತಡಗಳೇ ಕಾರಣವಾಗ್ತಾ ವಿದ್ಯಾಭ್ಯಾಸ ಕಷ್ಟ ಆಗ್ತಾ ಇದೆ ಎನ್ನೋದು ಈಗಿನ ಮಕ್ಕಳ, ವಿದ್ಯಾರ್ಥಿಗಳ ಅನಿಸಿಕೆ, ಅಭಿಪ್ರಾಯ. ಇವಕ್ಕೆಲ್ಲ ಕಾರಣ ಏನು ಅಂದ್ರೆ ಪರಸ್ಪರ ಅಪೇಕ್ಷೆಗಳು, ನಿರೀಕ್ಷೆಗಳು. ಪೋಷಕರು ಮಕ್ಕಳಿಂದ ಏನನ್ನೋ ಅಪೇಕ್ಷಿಸ್ತಾರೆ, ಮಕ್ಕಳು ಪೋಷಕರಿಂದ ಏನನ್ನೋ ಅಪೇಕ್ಷಿಸ್ತಾರೆ. ಅದ್ ಸಿಗಲ್ಲ, ಸಿಗದೆ ಇದ್ದಾಗ ಪ್ರಾಬ್ಲಮ್. ಈಗ ನೋಡೋಣ, ಪೋಷಕರು ಮಕ್ಕಳಿಂದ ಏನನ್ನ ಅಪೇಕ್ಷಿಸ್ತಾರೆ ಅಂತ. ಮಕ್ಕಳು ಒಳ್ಳೆ ಗುಣವಂತರಾಗ್ಬೇಕು, ಉನ್ನತ ಶಿಕ್ಷಣ ಪಡಿಬೇಕು, ಗೌರವಾನ್ವಿತ ಹುದ್ದೆನ ಅಲಂಕರಿಸ್ಬೇಕು, ಸತ್ಪ್ರಜೆ ಆಗ್ಬೇಕು, ಸ್ವಾವಲಂಬಿಗಳಾಗ್ಬೇಕು ಅಂತ ಅಪೇಕ್ಷಿಸ್ತಾರೆ. ಕೆಲವು ಪೇರೆಂಟ್ಸು ತಮ್ಮ ತರಾನೇನೆ ಡಾಕ್ಟ್ರು, ಇಂಜಿನಿಯರ್ ಆಗ್ಬೇಕು, ತಮ್ಮ ವ್ಯಾಪಾರವನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು, ಇಲ್ದಿರ IAS, IPS, IRS, IFS ಅಥವಾ CA ಮಾಡ್ಬೇಕು, ಮೊದಲನೇ ರ್ಯಾಂಕ್ ತಗೋಬೇಕು ಅಂತ ಅಪೇಕ್ಷಿಸ್ತಾರೆ. ಇಲ್ಲಿ ಮಕ್ಕಳ ಆಸಕ್ತಿಯನ್ನ, ಜಾಣ್ಮೆಯನ್ನ ಲೆಕ್ಕಕ್ಕೆ ತಗೊಳ್ಳದೇ ಇರೋದ್ರಿಂದಾನೇ ಸಮಸ್ಯೆಗೆ ಕಾರಣಗಳಾಗೋದು. ಇದನ್ನ ಅರ್ಥ ಮಾಡ್ಕೋಬೇಕು. ಮಕ್ಕಳಿಗೂ ಯಾವ್ದ್ರಲ್ಲಿ ಆಸಕ್ತಿ ಇದೆ, ಯಾವ ವಿಚಾರದಲ್ಲಿ ಅವನ ಅದನ್ನ ಕುತೂಹಲ ತೋರಿಸ್ತಾ ಇದ್ದಾನೆ, ಅವನಲ್ಲಿ ಒಂದು ಪ್ರಶ್ನೆಗಳು ಉತ್ಪತ್ತಿ ಆಗ್ತಾ ಇದೆ ಅನ್ನೋದನ್ನ ನಾವು ಸ್ವಲ್ಪ ಗಮನಕ್ಕಿಟ್ಕೊಂಡ್ರೆ ಅವರ ಆಸೆನೂ ಮುಂದುವರಿಬಹುದು, ಅವರ ಆಸಕ್ತಿ ಇರೋ ಫೀಲ್ಡ್ ಅಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಆಗುತ್ತೆ. ಬಲವಂತವಾಗಿ ನಾವೇನೋ IAS ಮಾಡು ಅಂತ ಕೂಡ್ಸಿದ್ರೆ 10 ಸಲ ಫೇಲ್ ಆಗ್ಬಿಟ್ಟು ಮುಂದೆ ಹೋಗಕ್ಕೆ ಆಗಲ್ಲ. ಆ ತರ ಆಗ್ಬಾರ್ದು. ಈಗ ಮಕ್ಕಳು ಪೋಷಕರಿಂದ ಏನನ್ನ ಅಪೇಕ್ಷಿಸ್ತಾರೆ? ಪ್ರೀತಿ, ವಿಶ್ವಾಸ, ಸ್ನೇಹ, ಸಹಕಾರ, ಸಮಯ ಬೇಕು. ಪೇರೆಂಟ್ಸ್ ನಮ್ ಜೊತೆ ಇರ್ಲಿ, ಸ್ವಲ್ಪ ಸಮಯ ಕಳೀಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪ್ರೋತ್ಸಾಹ ಬೇಕು, ಅವ್ರಿಗೆ ಮಾರ್ಗದರ್ಶನ ಬೇಕು, ಹಾಗೂ ಅವ್ರಿಗೊಂಥರ ಸೆಕ್ಯೂರಿಟಿ ಬೇಕು, ಭದ್ರತೆ ಬೇಕು ಅನ್ಸುತ್ತೆ. ಅವ್ರಿಗೆ ಸುಖ ಬೇಕು, ಅವ್ರಿಗೆ ಕಷ್ಟಪಡಕ್ಕೆ ತಯಾರಿಲ್ಲ ಈಗಿನ ಮಕ್ಕಳು. ತುಂಬಾ ಸುಖ ಬೇಕು, ಸಂಪೂರ್ಣ ಸ್ವತಂತ್ರ ಬೇಕು, ಮೊಬೈಲು, ತಿರ್ಗಾಡಕ್ಕೆ ವಾಹನ ಬೇಕು, ಖರ್ಚಿಗೆ ಹಣ ಇರ್ಬೇಕು. ತಂದೆ ತಾಯಿ ಏನಾದ್ರೂ ಒಳ್ಳೆ ಹುದ್ದೆನಲ್ಲಿದ್ರೆ ಅದನ್ನ ಉಪಯೋಗಿಸ್ಕೊಂಡು ಗತ್ತಿನ ಜೀವನ ನಡೆಸೋ ಹಂಗಿರ್ಬೇಕು. ನೋಡಿರ್ಬೋದು ನೀವು, ಸುಮಾರು ಹೈಯೆಸ್ಟ್ ಲೆವೆಲ್ ಅಲ್ಲಿ ಆಫೀಸರ್ಸ್ ಇರುವಂತ ಮಕ್ಕಳು ನಮ್ಮಪ್ಪ ಯಾರು ಗೊತ್ತಾ ಅಂತ ಜೋರ್ ಹೊಡ್ಕೊಂಡು ಗುಂಪು ಕಟ್ಕೊಂಡು ಗಲಾಟೆ ಮಾಡ್ತಾ ಇರ್ತಾರೆ. ಸೊ ಆತರ ನಮ್ಮ ಅಪ್ಪನ ಹುದ್ದೆನ ಅವ್ರು ಉಪಯೋಗಿಸ್ಕೊಳ್ತಾ ಇರ್ತಾರಲ್ಲ, ಅವರಪ್ಪನ ಪೊಸಿಷನ್ ಅನ್ನ, ಆತರ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಈ ಸಂಪೂರ್ಣ ಸ್ವತಂತ್ರ, ಶೋಕಿ ಹಾಗೂ ತಂದೆ ತಾಯಿಯರ ಹುದ್ದೆನ ದುರುಪಯೋಗ ಮಾಡ್ಕೊಂಡು ಗತ್ತಿನಲ್ಲಿ ನಡೆಯುವಾಗ, ಗುಂಪು ಕಟ್ಕೊಂಡು ನಡೆಯುವಾಗ ಮಕ್ಕಳಿಂದ ಹಲವಾರು ತಪ್ಪುಗಳಾಗಿರುವಂತಹ ಸಂದರ್ಭಗಳೇ ಜಾಸ್ತಿನೂ ಇದೆ. ಸಮಸ್ಯೆ ಅಂತಂದ ತಕ್ಷಣ ಬರೀ ಪೋಷಕರಿಗೆ ಆಗ್ತಾ ಇರೋ ಸಮಸ್ಯೆ ಅಂತ ಪರಿಗಣಿಸಕ್ಕೆ ಆಗೋಲ್ಲ. ಮಕ್ಕಳಿಗೂ ಕೆಲವು ಸಮಸ್ಯೆಗಳು ಇರಬಹುದು. ನಾವು ಮಕ್ಕಳ ಸಮಸ್ಯೆಗಳನ್ನು ಕೇಳಿಸ್ಕೊಳ್ಬೇಕು, ನೋಡ್ಬೇಕು, ಕೂತ್ಕೊಂಡು ಮಾತಾಡ್ಬೇಕು, ಧೈರ್ಯನೂ ತುಂಬೇಕಾಗತ್ ನಾವು. ಅಂತಹ ಮಕ್ಕಳ ಸಮಸ್ಯೆಗಳು ಯಾವ್ಯಾವ್ದು ಅಂದ್ರೆ, ಯಾಕೋ ಓದಿನಲ್ಲಿ ಆಸಕ್ತಿ ಬರ್ತಾ ಇಲ್ಲ, ಏಕಾಗ್ರತೆ ಮೂಡ್ತಾ ಇಲ್ಲ, ಕಲಿಕೆನಲ್ಲಿ ಆತ್ಮವಿಶ್ವಾಸ ಇಲ್ಲ, ನೆನಪಿನ ಶಕ್ತಿ ಕಡಿಮೆ, ಪರೀಕ್ಷೆ ಅಂದ್ರೆ ತುಂಬಾ ಭಯ, ಹದಿಹರಿಯದ ಸಮಸ್ಯೆ. ಅಂದ್ರೇನು? 13 ಇಂದ 13, 14, 15, 16, 17, 18, 19. ಸೊ ಮಕ್ಕಳು 12 ಇಯರ್ಸ್ ಕಳೆದ ತಕ್ಷಣ 13 ಇಂದ 19 ಇಯರ್ಸ್ ಆಗೋವರೆಗೂ ಹದಿಹರಿಯ ಅಂತ ಹೇಳ್ತಾರೆ.
ಸೊ ಆ ಟೀನೇಜ್ ಸಮಸ್ಯೆನಲ್ಲಿ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಹೇಳ್ತಾ ಇರುತ್ತೆ, ಪ್ರೀತಿ ಪ್ರೇಮದ ಸೆಳೆತ ಇರುತ್ತೆ. ಶಾಲಾ ಕಾಲೇಜುಗಳಲ್ಲಿ ಸಹಪಾಠಿಗಳು ಕೀಟ್ಲೆ ಮಾಡ್ತಿರ್ಬಹುದು, ಅಥವಾ ಅಸಭ್ಯವಾಗಿ ವರ್ತನೆ ಮಾಡ್ತಿರ್ಬೋದು, ಕೀಟ್ಲೆ ಛೇಡ್ಸೋದಿರ್ಬೋದು. ಅವೆಲ್ಲ ಮಕ್ಕಳಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಮನೆಯಲ್ಲಿ ತಂದೆ ತಾಯಿರ ಜಗಳ, ಅಸಮಾಧಾನ, ತಂದೆ ಕುಡ್ಕ, ಅಹಿತಕರ ವಾತಾವರಣ ಮನೆಯಲ್ಲಿ. ಸಿಂಗಲ್ ಪೇರೆಂಟಿಂಗ್, ಈಗ ತಂದೆ ತಾಯಿ ಸೆಪರೇಟ್ ಆಗಿದ್ರೆ, ಲೀಗಲಿ ಸೆಪರೇಟ್ ಆಗಿರ್ಲಿ ಅಥವಾ ಅವ್ರ ಪಾಡಿಗೆ ಅವರೇ ಬೇರೆ ಬೇರೆ ಇದ್ರೂನು ಅಂತ ಮನೆಗಳಲ್ಲಿ ಸಮಸ್ಯೆಗಳು ಹೇಳ್ಕೊಳಕ್ಕಾಗಲ್ಲ, ಮಕ್ಕಳು ಸಫರ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅದನ್ನ ಸಿಂಗಲ್ ಪೇರೆಂಟಿಂಗ್ ಅಂತಾರೆ. ಅವಾಗ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಮ್ಮ ಅಪ್ಪ ಮಾತ್ರ ನಮ್ ಜೊತೆ ಇಲ್ಲ, ನಮ್ಮ ಅಪ್ಪ ನಮ್ ಸ್ಕೂಲಿಗೆ ಬರಲ್ಲ, ಈ ತರ ಕೆಲವು ಅವ್ರಿಗೇನೆ ಅನ್ಕೊಂಡ್ಬಿಟ್ಟು ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಅನ್ನಿಸ್ತಿರುತ್ತೆ ಮಕ್ಕಳಿಗೆ. ಹಾಗಾಗಿ ಮಕ್ಕಳಿಂದ ಕೆಲವು ತಪ್ಪುಗಳು ಕೂಡ ಆಗ್ತಾ ಇರ್ಬೋದು. ತಪ್ಪುಗಳು ಆದ್ಮೇಲೆ ಪೋಷಕರ ಗಮನಕ್ಕೆ ಬಂದಿರುವಂತ ಚಾನ್ಸಸ್ ಜಾಸ್ತಿ. ಮುಂಚೆ ಹೇಳ್ಕೊಳಲ್ಲ ಮಕ್ಕಳು. ಆ ಟೀನೇಜ್ ಅಲ್ಲಿ ಹೇಗೆ ಅಂದ್ರೆ, ಏನಾದ್ರೂ ಕೂಡ ಹೇಳಿದ್ರೆ ಎಲ್ಲಿ ಬೈದು ಬಿಡ್ತಾರೋ ಅನ್ನೋ ಭಯಕ್ಕೆ ಹೇಳ್ದೆ ಮುಚ್ಚಿಟ್ಕೊಂಡು ತಪ್ಪುಗಳಾಗಿ ಅದ್ ಯಾರಿಂದನೋ ಇವ್ರ ವಿಚಾರ ಗೊತ್ತಾದಾಗ ಇವ್ರು ಬಂದು ಬೈಯೋದು, ಹೊಡೆಯೋದು ಅಥವಾ ಮನೆಯಿಂದ ಆಚೆ ಹಾಕೋದು, ಈ ತರದೆಲ್ಲ ಮಾಡಿದಾಗ ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ತಪ್ಪುಗಳು ಆಗ್ತಾ ಇರಬಹುದು. ತಪ್ಪುಗಳು ಆದ್ಮೇಲೆ ಪೋಷಕರ ಗಮನಕ್ಕೆ ಬಂದಿರುತ್ತೆ ಅಂತ ಹೇಳಿದೆ. ಅದಕ್ಕೆ ಸ್ವಲ್ಪ ಗಮನಿಸಿದ್ರೆ ಮಕ್ಕಳನ್ನ ಗೊತ್ತಾಗತ್ತೆ, ಏನಾದ್ರು ಪ್ರಾಬ್ಲಮ್ ಇದೆಯಾ, ಮಕ್ಳೇನೋ ಸಫರ್ ಮಾಡ್ತಾ ಇದ್ದಾನೆ ಅಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪೇರೆಂಟ್ಸ್ ಒಳ್ಳೇದು. ಈಗ ಮಕ್ಕಳಿಂದ ಆಗ್ತಾ ಇರೋಂತ ತಪ್ಪುಗಳು ಯಾವ್ಯಾವ್ದು ಅಂತ ನೋಡಿದ್ರೆ, ಶಾಲಾ ಕಾಲೇಜಿಗೆ ತಪ್ಪಿಸ್ಕೊಳ್ಳೋದು, ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡದೇನೆ ಇರೋದು, ಓದು ವಿದ್ಯೆಯಲ್ಲಿ ಆಸಕ್ತಿ ಇಲ್ಲ, ಶ್ರದ್ಧೆ ಶಿಸ್ತು ಅಳವಡಿಸ್ಕೊಳಕ್ಕಾಗ್ತಾ ಇಲ್ಲ, ಟಿವಿ ಮೊಬೈಲ್ ಹುಚ್ಚು, ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ, ತುಂಬಾ ಟೀನೇಜ್ ಅಲ್ಲಿ ಕೋಪ ಜಾಸ್ತಿ. ಈಗ ನೋಡಿರ್ಬೋದು ನೀವು, ಮಕ್ಕಳುಗಳಿಗೆಲ್ಲ ವಿಪರೀತ ಕೋಪ, ತಟ್ಟೆ ಬಿಸಾಕು, ಕೈಲೇನಿದೆಯೋ ಅದನ್ನ ಬಿಸಾಕು, ಒದ್ಬಿಟ್ಟು ಹೋಗೋದು, ಈ ತರದ್ದೆಲ್ಲ ಅವ್ರೊಂದು ರಿಯಾಕ್ಷನ್ ಏನ್ ಮಾಡ್ತಾರೋ, ಅತಿಯಾದ ಕೋಪ ಇರುತ್ತೆ, ಸಹನೆ ಇರಲ್ಲ, ಗುರಿ ಇರಲ್ಲ. ಅಂದ್ರೆ ತಾನು ಏನಾಗ್ಬೇಕು ಅಂತ ಗುರಿ ಫಿಕ್ಸ್ ಮಾಡ್ಕೊಳಕ್ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ. ಒಂದು ತಪ್ಪು ಮಾಡ್ಬಿಟ್ಟು ಅದನ್ನ ಮುಚ್ಚಿಡಕ್ಕೆ ಅಂತ ಒಂದ್ ಸುಳ್ಳು ಹೇಳಿ ಆ ಸುಳ್ಳನ್ನು ಮುಚ್ಚಿಡಕ್ಕೆ ಅಂತ ಸೀರೀಸ್ ಆಫ್ ಲೈಸ್, ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ. ಯಾರ್ದೋ ವಾಹನ ಓಡಿಸ್ಬಿಟ್ಟು ಅಪಘಾತಕ್ಕೀಡಾಗೋಗಿರುತ್ತೆ. ಸಿನ್ಸಿಯರಿಟಿ ಕಡಿಮೆ ಇರುತ್ತೆ, ಪ್ರಾಮಾಣಿಕತೆ ಕಡಿಮೆ ಇರುತ್ತೆ. ಹಿರಿಯರಿಗೆ ಗೌರವ ಕೊಡೋದನ್ನ ಒಂದು ನಡವಳಿಕೆ ಸಂಸ್ಕಾರ ಅಂತ ಭಾವಿಸ್ತಾ ಇರೋದು ಕೂಡ ಸಮಸ್ಯೆನೆ. ಕೋಪ ಜಾಸ್ತಿ, ತುಂಬಾ ಹಠ ಸ್ವಭಾವ. ಬರೆದು ಓದು ಅಂತ ಹೇಳಿದ್ರೆ ಅದ್ ಹಿಡ್ಸಲ್ಲ ಅವ್ರಿಗೆ. ಜೆರಾಕ್ಸ್ ಮಾಡಿಸ್ಕೋತೀನಿ ಅಂತಿರ್ತಾರೆ. ಜೆರಾಕ್ಸ್ ಮಾಡಿಸಿಟ್ಕೊಂಡಿದ್ದನ್ನ ಯಾವತ್ತೂ ಅವ್ರು ಓಪನ್ನು ಮಾಡಿರಲ್ಲ, ಓದಿರೋದು ಇಲ್ಲ. ಹಾಗಾಗಿ ಈ ತರದ ಮಕ್ಕಳಲ್ಲಿ ಕೆಲವು ತಪ್ಪುಗಳು ಆಗ್ತಾ ಇರಬಹುದು. ಪೋಷಕರ ಸಮಸ್ಯೆಗಳು ಏನು ಅಂದಾಗ ನಮ್ಮ ಹತ್ರ ಕೌನ್ಸೆಲಿಂಗ್ ಬಂದಿರೋರು ಪೇರೆಂಟ್ಸ್ ಹೇಳಿರೋದನ್ನ ನಾನು ಕನ್ಸಲ್ಟೇಟ್ ಮಾಡಿದ್ದೀನಿ. 7ನೇ ಕ್ಲಾಸು SSLC ವರ್ಗು ನನ್ನ ಮಗ ತುಂಬಾ ಚೆನ್ನಾಗಿ ಓದ್ತಾ ಇದ್ದ, ರ್ಯಾಂಕ್ ತಗೋತಾ ಇದ್ದ. ಈಗ ಹೇಳಿದ ಮಾತೇ ಕೇಳಲ್ಲ, ವಿಪರೀತ ಕೋಪ, ಕೈಲಿ ಏನಿದ್ರೆ ಅದನ್ನ ಬಿಸಾಕ್ತಾ ಇರ್ತಾನೆ, ಗೋಡೆ ಹೊಡಿತಾ ಇರ್ತಾನೆ. ಫಸ್ಟ್ PUC ನಲ್ಲಿ ಫೇಲ್ ಆಗಿದ್ದಾನೆ. ಅವ್ನು ಫೇಲ್ ಆಗುವಂತ ಕ್ಯಾಂಡಿಡೇಟೇ ಅಲ್ಲ, ಈಗ ಫೇಲ್ ಆಗಿದ್ದಾನೆ. ತಲೆನೋವು ಹೊಟ್ಟೆ ನೋವು ಅಂತ ಶಾಲೆಗೆ ಹೋಗಲ್ಲ ಅಂತ ಹಠ ಮಾಡ್ತಾನೆ. ಮಗ PUC 6 ತಿಂಗಳಿಂದ ಕಾಲೇಜ್ ಹೋಗ್ತಾ ಇಲ್ವಂತೆ. ಕಾಲೇಜಿಂದ ಫೋನ್ ಬಂದಿತ್ತು, ಇನ್ನೆಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದ್ರೆ ಎಷ್ಟ್ ತರದಲ್ಲಿ ಕೇಳಿದ್ರು ಕೂಡ ಬಾಯ್ ಬಿಡ್ತಾ ಇಲ್ಲ. ಓದ್ನಲ್ಲಿ ಆಸಕ್ತಿ ನಂಗೆ ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಕೆಲ್ಸಕ್ಕಾರ ಹೋಗು ಅಂದ್ರೆ ಅದು ಹೋಗಲ್ಲ. ತಂದೆಗೂ ಮಗನ್ಗೂ ಎಣ್ಣೆ ಸಿಗೆಕಾಯಿ, ನನಗ್ ಸಾಕಾಗಿ ಹೋಗಿದೆ ಅಂತ ತಾಯಿನೇ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅಪ್ಪ ಹೇಳಿದ್ ಮಗನ್ ಹಿಡಿಸಲ್ಲ, ಮಗ ಮಾಡೋದು ತಂದೆಗೆ ಹಿಡಿಸಲ್ಲ. ಸೊ ಹಾಗಾಗಿ ಎಣ್ಣೆ ಸಿಗೆಕಾಯಿ ಅಂತ ತಾಯಿನೇ ಹೇಳೋದನ್ನು ಕೇಳಿದೀವಿ. ಯಾವ ಕೆಲ್ಸಾನು ಪೂರ್ತಿ ಮಾಡಲ್ಲ, ಅರ್ಧ ಗಂಟೆ ನೆಟ್ಟಿಗೆ ಕುತ್ಕೊಂಡು ಓದೋದಿಲ್ಲ, ಮನೇಲೇ ಇರಲ್ಲ, ಯಾವಾಗ್ಲೂ ಮೊಬೈಲು SMS ಅಂತಿರ್ತಾನೆ. 20 ಸಲ ಆಚೆಗೆ ಹೋಗ್ತಾನೆ. ಅವನ್ ಸ್ನೇಹಿತರು ಗಾಡಿ ತರ್ತಾರೆ, ಇವನ್ ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ ಅಂತಾನು ಹೇಳಲ್ಲ, ಏನಕ್ಕೆ ಅಂತಾನು ಹೇಳಲ್ಲ. ಅವನನ್ನ ಕೇಳ್ಕೊಂಡ್ ಬರ್ತಾನೆ ಇರ್ತಾರ ಹುಡುಗರು. ಯಾಕೆ ಬರ್ತಾರೋ ಅದು ಗೊತ್ತಾಗ್ತಾ ಇಲ್ಲ. ಡಬ್ಬಿಲಿ ಊಟ ತಗೊಂಡ್ ಹೋಗು ಅಂತಂದ್ರೆ ಅವಮಾನ ಅಂತೆ. ದಿನ ಕ್ಯಾಂಟೀನ್ಗೆ 30 ರೂಪಾಯಿ ಕೊಡು ಅಂತ ಇಸ್ಕೋತಾನೆ. ಅವ್ರ ಅಪ್ಪಂಗ್ ಗೊತ್ತಾಗದ ಹಾಗೆ ನಾನು ಕೊಡ್ಬೇಕು, ಏನ್ ಮಾಡೋದು ಅಂತಾನೆ ತಿಳಿತಾ ಇಲ್ಲ ಅಂತ ಹೇಳ್ತಾರೆ. ಮುಂಚೆ ಹೇಳಿದ ಮಾತು ಕೇಳ್ತಾ ಇದ್ದ, ಇತ್ತೀಚೆಗೆ ಮಾತಾಡ್ಸಿದ್ರೇನೆ ಮೈ ಮೇಲ್ ಬೀಳ್ತಾನೆ, ಬುದ್ಧಿ ಹೇಳಿದ್ರೆ ಜಗಳ ಕಾಯ್ತಾನೆ, ಬೈದ್ರೆ ಹೆದರ್ಸ್ತಾನೆ, ನಾನ್ ಮನೆ ಬಿಟ್ಟು ಹೋಗ್ತೀನಿ, ಸಾಯ್ತೀನಿ ಅಂತ ಹೇಳ್ತಾನೆ. ಬೆಳಗ್ಗೆ 8 ಗಂಟೆ ಆದ್ರೂ ಕೂಡ ಹೇಳಲ್ಲ, ರಾತ್ರಿ 1 ಗಂಟೆ ಆದ್ರೂ ಅವ್ನ ರೂಮ್ ನಲ್ಲಿ ಲೈಟ್ ಇರುತ್ತೆ. ಇಂಟರ್ನೆಟ್ ಬ್ರೌಸ್, ಕಂಪ್ಯೂಟರ್ ಗೇಮ್ಸ್ ಆಡ್ತಾ ಇರ್ತಾನೋ ಏನೋ ಗೊತ್ತಿಲ್ಲ. ಈ ಸಲ SSLC ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ನಂಗಂತೂ ಇವಂದೇ ಯೋಚನೆ ಆಗಿದೆ ಅಂತ ಹೇಳೋ ಪೇರೆಂಟ್ಸ್ ನೋಡಿದೀನಿ. ನನ್ನ ಮಗ ಯಾವ್ದೋ ಸ್ಕೂಲ್ ಹುಡುಗಿ ಹಿಂದೆ ಸುತ್ತಾ ಇದ್ದಾನಂತ ಯಾರೋ ಹೇಳಿದ್ರು. ಮಾರ್ಕ್ಸ್ ಏನೋ ಚೆನ್ನಾಗಿ ತಗೊಂಡಿದ್ದಾನೆ. ಕೇಳಿದ್ರೆ ಹೌದು ಅಂತ ಒಪ್ಕೊಂತಾನೆ. ನನ್ಗಂತೂ ಎದೆನೆ ಒಡೆದೋಗಿದೆ. ಆ ವಯಸ್ಸಿಗೆ ಪ್ರೀತಿ ಪ್ರೇಮ ಬೇಕಾ?
ಅವನ್ಗೆ ಅರ್ಥ ಮಾಡಿಸೋದು ಹೇಗೆ, ಅವನ ಮುಂದಿನ ವಿದ್ಯಾಭ್ಯಾಸದ ಗತಿ ಏನು ನನಗೇನು ತೋಚ್ತಾ ಇಲ್ಲ. ಮನೆ ಪದಾರ್ಥಗಳೇನೆ ಒಂದ್ ದಿವ್ಸಕ್ಕೆ ಒಂದೊಂದ್ ಸ್ವಲ್ಪ ಅಮ್ಮನ್ ಕಡಿಮೆ ಆಗ್ತಾ ಇದೆ, ದುಡ್ಡು ಮಾಯ ಆಗ್ತಾ ಇದೆ, ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಅವ್ರ ಅಪ್ಪಂಗೆ ಹೇಳಿದ್ರೆ ಅವನನ್ನ ಹೊಡೆದು ಅವನೇನಾದ್ರೂ ಮನೆ ಬಿಟ್ಟು ಹೊರಟೋಗ್ಬಿಟ್ರೆ ಅಂತ ಏನ್ ಮಾಡಕ್ ತೋಚ್ತಾ ಇಲ್ಲ, ನಿಜ ತಿಳ್ಕೊಳ್ಳೋದು ಹೇಗೆ ಅಂತ. ಈ ಎಲ್ಲಾ ವಿದ್ಯಾರ್ಥಿಗಳ ಹಾಗೂ ಪೋಷಕರ ಸಮಸ್ಯೆಗಳಿಗೆ ಕಾರಣ ಆಗಿನ ಅಂದಿನ ಕುಟುಂಬದಲ್ಲಿದ್ದಂತ ಸಂಸ್ಕಾರ, ಮನೆ ವಾತಾವರಣ, ಶಿಕ್ಷಣ ವ್ಯವಸ್ಥೆ, ಶಿಸ್ತು ಮತ್ತು ಶಿಕ್ಷೆಯ ವಿಧಾನಗಳಿಗೂ ಇಂದಿನ ಸ್ಥಿತಿಗತಿಗಳಿಗೂ ಇರುವಂತ ಬದಲಾವಣೆ ಅಂತ ಹೇಳ್ಬೋದು. ಪರಿವರ್ತನೆ ಜಗದ ನಿಯಮ ಸರಿ, ಆದ್ರೆ ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ನಾವು ಸಂಸಾರವನ್ನ, ಸಮಸ್ಯೆಗಳನ್ನ ಸರಿತೂಗಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯವಾಗಿದೆ. ನೋಡೋಣ ಆವತ್ತಿಗೂ ಇವತ್ತಿಗೂ, ಅಂದಿಗೂ ಇಂದಿಗೂ ಏನೇನ್ ವ್ಯತ್ಯಾಸಗಳಾಗಿದೆ ಅಂತ ಸ್ವಲ್ಪ ನೋಡ್ಕೊಂಡು ಬರೋಣ. ನಾವೇನು ಈಗಿರೋದನ್ನ ಚೇಂಜ್ ಮಾಡಕ್ ಆಗದೆ ಇದ್ರೂನು ಅದ್ರಲ್ಲಿ ಹೊಂದ್ಕೊಂಡು ಹೋಗೋದು, ಮಕ್ಕಳನ್ನ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದೊಂದು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೇದು. ಹಿಂದೆ ಒಟ್ಟು ಕುಟುಂಬ ಇತ್ತು, ಕುಟುಂಬದ ಪುರುಷರು ಮಾತ್ರ ಕೆಲಸ ಮಾಡ್ತಾ ಇದ್ರು, ಆದಾಯ ಕಡಿಮೆ ಇತ್ತು, ಮಕ್ಕಳು ಜಾಸ್ತಿ ಇದ್ರು. ಆದ್ರೆ ಆ ಮಕ್ಕಳೆಲ್ಲರನ್ನೂ ತಕ್ಕಷ್ಟು ಮಟ್ಟಿಗೆ ವಿದ್ಯಾವಂತರನ್ನಾಗಿ ಮಾಡಿ ಜೀವನದಲ್ಲಿ ನೆನೆ ನಿಲ್ಸಿದ್ದಾರೆ ಆಗಿನ ಪೇರೆಂಟ್ಸ್. ಆದ್ರೆ ಈಗ ತಂದೆ ತಾಯಿಯರಿಬ್ರು ವಿದ್ಯಾವಂತರು, ಇಬ್ರು ದುಡಿತಾರೆ, ಆದಾಯ ಅವಶ್ಯಕತೆಗಿಂತ ಹೆಚ್ಚು, ಒಂದೇ ಮಗು, ಆ ಮಗುಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ, ಆ ಮಗು ತನಗಿಷ್ಟ ಬಂದ ಹಾಗೆ ಜೀವನನ ರೂಪಿಸ್ಕೊತಾ ಇದೆ, ಮಗು ಹೇಳಿದಾಗ ತಂದೆ ತಾಯಿ ನಡ್ಕೋತಾ ಇದ್ದಾರೆ. ಇದು ಇವತ್ತಿನ ಸ್ಥಿತಿಯಾಗಿದೆ. ಆಗ ತಂದೆ ಮಾತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರು, ದುಡಿತಾ ಇದ್ರು, ಸರಿ. ತಾಯಿಗೆ ಮನೆ ಮತ್ತು ಮಕ್ಕಳ ಜವಾಬ್ದಾರಿ ಇತ್ತು. ಮನೆನೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲ ಗುರು ಅಂತ ಹೇಳ್ತಾ ಇದ್ರು. ಅಜ್ಜಿ ತಾತ ಇರ್ತಾ ಇದ್ರು ಮನೆಯಲ್ಲಿ. ಮೊಮ್ಮಕ್ಕಳಿಗೆ ರಾಮಾಯಣ, ಮಹಾಭಾರತ ಹಾಗೂ ಪೌರಾಣಿಕ ಕಥೆಗಳನ್ನ ಹೇಳೋ ಮೂಲಕ ಧರ್ಮ, ನೈತಿಕತೆ ಹಾಗೂ ಜೀವನ ಮೌಲ್ಯಗಳನ್ನ ತಿಳಿ ಹೇಳೋ ಮೂಲಕ ಆ ಸಂಸ್ಕಾರಗಳನ್ನ ಹುಟ್ಟಾಕ್ತಾ ಇದ್ರು. ಅಜ್ಜಿ ತಾತನ ಹತ್ರ ಸಲಿಗೆ ಇತ್ತು, ತಾಯಿಯಿಂದ ರೀತಿ ನೀತಿ ತಿಳ್ಕೊತಿದ್ರು, ನಡವಳಿಕೆ ಸಂಸ್ಕಾರ ಬರ್ತಿತ್ತು, ಪ್ರೀತಿ ವಾತ್ಸಲ್ಯ ತೋರಿಸ್ತಾ ಇದ್ರು ಅಜ್ಜಿ ತಾತ. ಪದ್ಧತಿ, ಆಚರಣೆ ಅದ್ರಲ್ಲೆಲ್ಲ ಅವರು ಅಂತ ಉತ್ಸುಕತೆಯಿಂದ ಓಡಾಡ್ತಾ ಇದ್ದಿದ್ದೊಂದು ಮಕ್ಕಳಿಗೂ ಖುಷಿಯಾಗಿ ಅಲಂಕಾರ ಮಾಡ್ಕೊಂಡು ಓಡಾಡೋರು. ಹಬ್ಬ ಹರಿದಿನ ಅಂದ್ರೆ ಕಲಿಯುವಾಗ್ಲೂ ಕೂಡ ಆಸಕ್ತಿಯಿಂದ ಕಲಿತಿದ್ರು. ಸಾಯಂಕಾಲದ ಹೊತ್ತು ಕೈಕಾಲು ತೊಳ್ಕೊಂಬಂದು ಅಜ್ಜಿ ಹತ್ರ ಕೂತ್ಕೊಂಡ್ಬಿಟ್ಟು ಬಾಯ್ಪಾಠ ಹೇಳೋರು. ನಕ್ಷತ್ರಗಳು, ರಾಶಿಗಳು ಇವೆಲ್ಲ ಹೇಳಿದ್ರೆ ಒಂಥರ ಅವ್ರಿಗೂನು ಖುಷಿಯಾಗಿ ಅದನ್ನ ಕೇಳಿಸ್ಕೊತಾ ಕೂತಿರೋರು. ಸೊ ತಂದೆಯಿಂದ ಏನ್ ಬರ್ತಿತ್ತು ಹಾಗಾದ್ರೆ? ಶ್ರದ್ಧೆ, ಶಿಸ್ತು, ಭಯ, ಭಕ್ತಿ, ದುಡಿಮೆ, ಶ್ರಮ, ಮನೆಯೊಡನೆ ಜವಾಬ್ದಾರಿಯಾಗಿತ್ತು. ಹಿರಿಯರಿಗೆ ಗೌರವ ಕೊಡೋದನ್ನ ಇಡೀ ಮನೆಯಲ್ಲಿ ಎಲ್ರು ನೋಡ್ತಾ ಇದ್ರು, ಅದನ್ನೇ ಕಲಿತಾ ಇದ್ರು. ಶಿಕ್ಷಣದಲ್ಲಿ ಆಗ ಒತ್ತಡ ಇರ್ಲಿಲ್ಲ. ಇವತ್ತೇನಾಗಿದೆ ಅಂದ್ರೆ ಹೆಚ್ಚಿನ ಮನೆಗಳಲ್ಲಿ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ, ಹಣಕ್ಕೇನು ಕೊರತೆನೇ ಇಲ್ಲ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಗಂಡ, ಹೆಂಡತಿ, ಒಂದು ಮಗು ಅಷ್ಟೇ, ಮಕ್ಕಳು ಅಲ್ಲ, ಅದು ಒಂದು ಮಗು ಅಷ್ಟೇನೆ. ಅಜ್ಜಿ ತಾತಂಗೆ ಹೆಚ್ಚಿನ ಮನೆಗಳಲ್ಲಿ ಜಾಗನೇ ಇಲ್ಲ. ಈಗ ಮೊಮ್ಮಕ್ಕಳಿಗೆ ರಾಮಾಯಣ, ಮಹಾಭಾರತ ಅಂತ ಪೌರಾಣಿಕ ಕಥೆಗಳ ಮೂಲಕ ಈ ಧರ್ಮ, ನೈತಿಕತೆ ಹಾಗೂ ಜೀವನದ ಮೌಲ್ಯಗಳು ತಿಳಿ ಹೇಳುವಂತ ಸಂಸ್ಕಾರಕ್ಕೆ ಅವಕಾಶನೇ ಇಲ್ಲ. ಈಗ ಒಂದ್ ವೇಳೆ ಅಜ್ಜಿ ತಾತಂದ್ರೇನಾದ್ರೂ ಕೆಲವ್ರ ಮನೇಲಿ ಇರಿಸ್ಕೊಂಡಿರೋದು ಉಂಟು. ಅದ್ ಯಾತಕ್ಕೆ ಅಂದ್ರೆ ಮಕ್ಕಳು 4-4:30 ಹೊತ್ತಿಗೆ ಶಾಲೆಯಿಂದ ಬಂದ್ರೆ ಬಾಗಲ್ ತೆಗೆದು ಅವ್ರನ್ನ ಒಳಗಡೆ ಕರ್ಕೊಳಕ್ ಮಾತ್ರ ಅವ್ರಿಗೆ ಪರ್ಮಿಷನ್ ಇರೋದು ಅಜ್ಜಿ ತಾತನ್ಗೆ, ಇನ್ನೇನಕ್ಕೂ ಇಲ್ವೇ ಇಲ್ಲ. ಅದಕ್ಕೆ ಸರಿಯಾಗಿ ಈಗ ಈಗಿನ ಅಜ್ಜಿಯರಿಗೆ, ತಾಯಿಯಂದ್ರಿಗೆ ಬರೀ ಟಿವಿ ಹುಚ್ಚು, ಪೌರಾಣಿಕ ಕಥೆಗಳು ಅವ್ರಿಗೂ ಗೊತ್ತಿಲ್ಲ, ಗ್ರಂಥಗಳನ್ನು ಓದೋ ಅಭ್ಯಾಸ ಕೂಡ ಅವ್ರಿಗಿಲ್ಲ. ಒಂದ್ ವೇಳೆ ತಿಳಿದಿದ್ರು ಕೂಡ ಅವರು ಮಕ್ಕಳಿಗೆ ಇದನ್ನ ಹೇಳಿ ಅಂತ ಮಕ್ಕಳಿಗೂ ಹೆಸರು ಇಷ್ಟ ಇಲ್ಲ, ಸೊಸೆಯರ್ಗೂ ಇಷ್ಟ ಇಲ್ಲ ಹೇಳೋದನ್ನ. ಇದೆಲ್ಲ ಏನು ಹೇಳ್ಬೇಡಿ ಅಂತ ಹೇಳ್ತಾರೆ. ಸೊ ಈಗ ಎಲ್ರಿಗೂ ಸಮಯನೂ ಇಲ್ಲ, ಸಂಯಮನೂ ಇಲ್ಲ. ಈಗಿನ ಮಕ್ಕಳು ಸೊಸೆಯರವನ್ನೆಲ್ಲ ಇಷ್ಟಪಡೋದು ಇಲ್ಲ, ಅಜ್ಜಿ ತಾತಂದ್ರ ಜೊತೆ ಬೆಳೆಸೋಕ್ ಇಷ್ಟನೇ ಪಡಲ್ಲ. ಕಾರಣ ಏನು ಅಂದ್ರೆ ಓಲ್ಡ್ ಮಾಡಲ್ ಅಂತಾರೆ, ಅಪ್ಡೇಟ್ ಇಲ್ಲ ಅಂತಾರೆ. ಕೊನೆಗೆ ಎಷ್ಟೋ ಸಲ ಹುಡುಗಿಗೆ ಇಂಟರ್ವ್ಯೂ ಹೋದಾಗ, ನಾನೇ ಒಂದು ಇಂಟರ್ವ್ಯೂ ನನ್ನ ಅಕ್ಕನ ಮಗನ ಇಂಟರ್ವ್ಯೂ ಹೋದಾಗ ನೋಡಿದೀನಿ. ಅದ್ರೊಳಗಡೆ ಓಲ್ಡ್ ಫರ್ನಿಚರ್ಸ್ ಏನು ಜೊತೆಲಿ ಇರಲ್ವಾ ಅಂತ ಕೇಳಿದ್ರೆ, ನಾವು ಓಲ್ಡ್ ಫರ್ನಿಚರ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನಮ್ಗೆ. ಅಂದ್ರೆ ಹುಡುಗನ ಅಪ್ಪ ಅಮ್ಮ ಜೊತೆಲಿ ಇರಲ್ಲ ಅಂತ ಹೇಳಕ್ಕೆ ಅವ್ರನ್ನ ಓಲ್ಡ್ ಫರ್ನಿಚರ್ ಅಂತ. ಹಂಗಾಗಿ ಈಗಿನ ಒಂದು ಅಪ್ಡೇಟ್ ಆಗಿರುವಂತ ಫ್ಯಾಮಿಲಿಗಳಲ್ಲಿ, ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ಅವ್ರು ಇಷ್ಟ ಬಂದಂಗ ಮಕ್ಕಳನ್ನ ಬೆಳೆಸ್ತಿರುವಾಗ ಅಜ್ಜಿ ತಾತನ ಇದ್ದು ಬಿಟ್ರೆ ಓಲ್ಡ್ ಮಾಡಲ್ ಅವರು ಅಪ್ಡೇಟ್ ಆಗಿಲ್ಲ, ಅದಕ್ಕೋಸ್ಕರ ಅವ್ರ ಜೊತೆ ಅಷ್ಟು ಇರ್ಬೇಡ, ಬರೀ ಬಾಗಲ್ ತೆಗೆದು ಒಳಗ್ ಕರ್ಕೊಳಕ್ ಮಾತ್ರ ಪರ್ಮಿಷನ್ ಕೊಟ್ಟರು ಅಂತ ಫ್ಯಾಮಿಲೀಸ್ ಕೂಡ ನೋಡಿದೀನಿ ನಾನು. ಇನ್ನು ಶಾಲೆಯ ವಾತಾವರಣ, ಶಿಕ್ಷಣ, ಶಿಸ್ತು, ಶಿಕ್ಷೆಗೆ ಸಂಬಂಧಿಸಿದ ಹಾಗೆ ಆವಾಗ ಹೇಗಿತ್ತು, ಈಗ ಹೇಗಿದೆ ಅಂತ ನೋಡೋಣ.
ನಾವು ಮಕ್ಕಳಾಗಿದ್ದಾಗಿನ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಅಜಗಜಾಂತರ ಇದೆ. ಆಗ ತಂದೆ ತಾಯಿ ಗುರುಗಳನ್ನ ಕಂಡ್ರೆ ಭಕ್ತಿ ಗೌರವ ಇತ್ತು. ನನ್ನನ್ನೇ ನಮ್ಮ ಶಾಲೆಗೆ ಕರ್ಕೊಂಡು ನಮ್ಮ ತಂದೆ ಸೇರ್ಸುವಾಗ, ನೋಡಿ ನನ್ನ ಮಗಳನ್ನ ನಿಮಗೆ ಒಪ್ಪಿಸ್ತಾ ಇದೀನಿ, ನೀವು ಹೊಡಿತೀರೋ ಬಡಿತೀರೋ ಅದೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ, ಒಟ್ಟಲ್ಲಿ ಒಳ್ಳೆ ವಿದ್ಯಾರ್ಥಿ ಆಗ್ಬೇಕು, ಒಳ್ಳೆ ಗುಣವಂತಲಾಗ್ಬೇಕು, ಯಾವ ಶಾಲೆಯಲ್ಲಿ ಕಲ್ತಿದ್ದು ಅನ್ನಕ್ಕೆ ನಿಮ್ ಹೆಸರು ಬರ್ಬೇಕು ನನಗೆ, ಅಷ್ಟೇ ಹೊರತು ನಾನ್ ನಿಮ್ಮನ್ನ ಯಾವ್ದಕ್ಕೂ ನಾನು ಅಡ್ಡಕ್ಕೂ ಬರಲ್ಲ, ನಾನು ಇಂಟರ್ಫಿಯರ್ ಆಗಲ್ಲ, ನೀವುಂಟು ನಿಮ್ ಸ್ಟೂಡೆಂಟ್ ಉಂಟು, ಒಟ್ಟಲ್ಲಿ ಅವಳು ಒಳ್ಳೆಯವಳಾಗ್ಬೇಕು ಅಂತ ಹೇಳಿ ನನ್ನನ್ನ 8ನೇ ಕ್ಲಾಸಿಗೆ ಸೇರಿಸಿದ್ರು. ಸೊ ಅವ್ರನ್ನ ಆಗ ವಾತಾವರಣ ಎಷ್ಟಿತ್ತು. ಈಗೇನಾಗಿದೆ ಅಂತಂದ್ರೆ ಆವಾಗ ವಿದ್ಯಾರ್ಥಿಗಳಿಗೆ ಶಿಕ್ಷೆ ಮಾಡಕ್ಕೂ ಒಂದು ಅವಕಾಶ ಇತ್ತು. ಒಂದ್ ರೀತಿಲಿ ಮಕ್ಕಳನ್ನ ಶಿಕ್ಷಕರಿಗೆ ಒಪ್ಪಿಸ್ದಂಗೆ ಇರ್ತಿತ್ತು. ಒಂದ್ ವೇಳೆ ಶಿಕ್ಷಕರು ಮಕ್ಕಳನ್ನ ಶಿಕ್ಷಿಸಿದ್ರು ಕೂಡ ಮಕ್ಕಳು ಬಂದು ತಂದೆ ತಾಯಿಗೆ ಚಾಡಿ ಹೇಳ್ತಾ ಇರ್ಲಿಲ್ಲ. ಒಂದ್ ವೇಳೆ ಬೇರೆಯವರಿಂದ ತಿಳಿದ್ರು ಕೂಡ ತಂದೆ ತಾಯಿ ಶಾಲೆಗೆ ಓಡ್ ಹೋಗ್ಬಿಟ್ಟು ಶಿಕ್ಷಕರನ್ನ ಪ್ರಶ್ನಿಸ್ತಾನೂ ಇರ್ಲಿಲ್ಲ. ಅವಾಗ ಶಾಲೆ ಚೀಲ ಅಂತಂದ್ರೆ ಒಂದ್ ದವಾಲಿ ನೇತಾಕೋತಾ ಇದ್ವಿ, ಅದ್ರಲ್ಲಿ ಒಂದ್ ಸ್ಲೇಟು ಬಳಪ ಇರ್ತಿತ್ತು, ಒಂದೋ ಎರಡೋ ಪುಸ್ತಕ, ಒಂದ್ ಪೆನ್ಸಿಲ್, ಒಂದ್ ಮೆಂಡರು ಅಲ್ಲ, ಅದೊಂದು ಮ್ಯಾಚ್ ಬಾಕ್ಸ್ ಅಲ್ಲಿ ಒಂದು ಬ್ಲೇಡ್ ಅನ್ನ ತುಂಡು ಮಾಡಿರೋದನ್ನ ಹಾಕೊಂಡು ಹೋಗ್ತಾ ಇದ್ವಿ ನಾವು. ಸೊ ಅವಾಗ ಏನಿತ್ತು, ಇದು ಸ್ನೇಹ ಅಂತಂದ್ರೆ ಶಾಲೆನಲ್ಲಿ ಮಾತ್ರ ಫ್ರೆಂಡು, ಕಾಲ್ನಡಿಗೆಯಲ್ಲಿ ಶಾಲೆಗೆ ಹೋಗುವಾಗ ಶಾಲೆಯಿಂದ ಬರುವಾಗ ಮಾತ್ರನೇ ಹೊರತು ಯಾವ ಸಹಪಾಠಿನೂ ಕ್ಲಾಸ್ಮೇಟು ಕೂಡ ಮನೆ ಹತ್ರ ಬರೋ ತರ ಇರ್ಲಿಲ್ಲ, ಬರೋ ಹಂಗಿರ್ಲೇ ಇಲ್ಲ. ಶಾಲೆಯಿಂದ ವಿದ್ಯಾರ್ಥಿಗಳಿಗೆ ಬಗ್ಗೆ ಶಾಲೆಯಿಂದ ಏನಾರ ಫೋನ್ ಬಂತು ಅಂದ್ರೆ ತಂದೆ ಇರೋ ಕೆಲ್ಸ ಎಲ್ಲ ಬಿಟ್ಟು ಶಾಲೆಗೆ ಓಡೋಗ್ತಿದ್ರು. ಏನ್ ಆಗೋಗಿದ್ಯೋ, ಏನ್ ಮಾಡ್ಕೊಂಡ್ಬಿಟ್ಟಿದಾನೋ, ಏನ್ ಮಾಡ್ಬಿಟ್ಟಿದಾನೋ, ಅಪ್ಪ ಹೆಂಗಪ್ಪ ನಾನು ಫೇಸ್ ಮಾಡೋದು ಅನ್ನೋ ಒಂಥರ ಗಾಬರಿನಲ್ಲಿ ತಂದೆ ತಾಯಿ ಯಾಕೆಂದ್ರೆ ಮಕ್ಕಳ ಮೇಲೆ ಅವ್ರಿಗೆ ಅಷ್ಟು ಇದಿರ್ತಿತ್ತು, ನಂಬಿಕೆ ಇರ್ತಿತ್ತು, ನನ್ನ ಮಗ ತಪ್ಪು ಮಾಡಲ್ಲ ಅಂತ. ಫೋನ್ ಬಂದಿದೆ ಅಂದ್ರೆ ಭಯ ಆಗ್ಬಿಡೋದು ಅವ್ರಿಗೆ. ಹಾಗೇನೆ ಮಕ್ಕಳು ಶಾಲೆನಲ್ಲಿ ಅವ್ರ ತಂದೆ ನೋಡಿದ ತಕ್ಷಣ ಗಾಬರಿ ಬಿದ್ಬಿಡ್ತಿದ್ರು, ನಮ್ಮಪ್ಪ ಯಾಕೆ ಬಂದಿದ್ದಾರೆ, ಯಾವ ಟೀಚರ್ ಫೋನ್ ಮಾಡಿದ್ರು, ನಾನು ಏನ್ ಮಾಡೋದು ಅನ್ನೋ ತರ ಗಾಬರಿ ಅವರು ಬೀಳ್ತಿದ್ರು. ಅವಾಗ ಅಷ್ಟೊಂದು ಶಾಲೆಗಳು ಇರ್ಲಿಲ್ಲ, ಶಾಲೆಗಳ ನಡುವೆ ಕಾಂಪಿಟೇಷನ್ನು ಇರ್ಲಿಲ್ಲ, ಪುಸ್ತಕಗಳ ಹೊರೆನೂ ಇರ್ಲಿಲ್ಲ, ಜೆರಾಕ್ಸ್ ಇರ್ಲಿಲ್ಲ, ಬಾಯ್ಪಾಠ ಮತ್ತು ಬರವಣಿಗೆ ಪ್ರಾಶಸ್ತ್ಯ ನೀಡಲಾಗ್ತಿತ್ತು. ಉತ್ತಮ ಶಿಕ್ಷಣ ಮುಂದುವರೆದಂತೆ ತಡರಾತ್ರಿವರೆಗೂ ಎಷ್ಟೊತ್ತಾದ್ರೂ ನೋಟ್ಸ್ ಬರಿಬೇಕಾಗಿತ್ತು. ಅವಾಗ ಅದನ್ನೆಲ್ಲ ನೋಟ್ಸ್ ಬರೆಯೋದಕ್ಕೆ ಹೇಳೋರು ಬಂದು ಮಿಡ್ ನೈಟ್ ಆಯಿಲ್ ಅಂತ ಹೇಳ್ತಾ ಇದ್ರು. ಈಗ ಬರವಣಿಗೆಗೆ ಬದಲಾಗಿ ಸಿಕ್ಕಿದ್ದನ್ನೆಲ್ಲ ಕಂಡಿದ್ದನ್ನೆಲ್ಲ ಜೆರಾಕ್ಸ್ ಮಾಡಿಸಿಟ್ಕೊಂಡು ಅಪ್ಪ ಅಮ್ಮನ ಜೋಬಿಗೆ ಕತ್ರಿ ಹಾಕಿ ಕಾಲಹರಣ ಮಾಡ್ತಾ ಕೂತಿದ್ದಾರೆ. ಕಲಿಕೆಗಾಗಿ ಶ್ರಮ ಪಡ್ತಾನೆ ಇಲ್ಲ ಮಕ್ಕಳು. ಈಗಿನ ಮಕ್ಕಳು ಜಾಣರು, ಹೌದು, ಅದು ಒಪ್ಕೋತೀನಿ ನಾನು ಎಲ್ಲಾ ಮಕ್ಕಳ ಬಗ್ಗೆ ಜನರಲ್ ಆಗಿ ಹೇಳ್ತಾ ಇಲ್ಲ, ಕೆಲ ಮಕ್ಕಳ ಬಗ್ಗೆ, ಸಮಸ್ಯೆ ಇರೋ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಬೇಕಿದ್ರೆ ಜೆರಾಕ್ಸ್ ಮಾಡಿಸಿಟ್ಟಿರುವಂತ ನೋಟ್ಸ್ ಅನ್ನ ಪರೀಕ್ಷೆಗಳು ಮುಗಿದ್ರೂ ಕೂಡ ಒಂದು ಸಲಾನು ಅದನ್ನ ಒಂದ್ ಹಾಳೆಯನ್ನು ಮಡ್ಚಿರೋ ತೆಗ್ದಿರಲ್ಲ. ಅವ್ರು ಯಾವಾಗ್ಲೂ ಇದೇನು ತೆಗಿಯೋ ಹೊತ್ತಿಗೆ ಈ ಕಡೆ ಪ್ರಿಂಟ್ ಆಗಿರೋ ಇಂಕು, ಈ ಕಡೆ ಪೇಪರ್ಗೆ ಪಟಪಟ ಅಂತ ಪಟಾಕಿ ತರ ಬಿಡಿಸ್ಕೊಂಡ್ ಬರುತ್ತೆ ಹೊರತು ಒಂದು ಸಾಲು ಕೂಡ ಓದಕ್ ಆಗೋದೇ ಇಲ್ಲ. ಆದ್ರೆ ಮಕ್ಕಳಿಗೆ ಏನಂದ್ರೆ ನನ್ನ ಹತ್ರ ಜೆರಾಕ್ಸ್ ಇದೆ ಆ ನೋಟ್ಸ್ ಬಗ್ಗೆ ಅಂತ ಒಂದು ಕಾನ್ಫಿಡೆನ್ಸ್ ಅಷ್ಟೇ, ಬಿಟ್ರೆ ಖಂಡಿತ ಜೆರಾಕ್ಸ್ ನೋಟ್ಸ್ ಅಲ್ಲಿ ಓದಕ್ಕಾಗಲ್ಲ. ಯಾವಾಗಲೂ 1 time ರೈಟಿಂಗ್ ಇಸ್ ಈಕ್ವಲ್ ಟು 10 times ರೀಡಿಂಗ್ ಅಂತ ಏನ್ ಹೇಳ್ತಾ ಇದ್ರು, ಒಂದೇ ಸಲ ನಾವು ಬರೆದ್ರೂ ಕೂಡ ಮೈಂಡ್ ಅಲ್ಲಿ, ಬ್ರೈನ್ ಅಲ್ಲಿ ಎನ್ಗ್ರೇವ್ ಆಗತ್ತೆ ಅಂತ ಹೇಳೋರು. ಅಂದ್ರೆ ಏನೋ ಕೆತ್ತನೆ ತರ ಆಗುತ್ತೆ, ಒಂದು ಗೀಚ್ ಬೀಳುತ್ತೆ, ಅವಾಗ ನಾವು ಮರೆಯಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಹಿಂದೆ ಮಕ್ಕಳು ಈಗ ಏನ್ ಆಟ ಆಡ್ತವೆ ಮಕ್ಕಳು ಅಂದ್ರೆ ಟೀಚರ್ ಆಟ ಅಂತ ಒಂದು ಸ್ಕೇಲ್ ಕೊಡು ಅಂತ ಇಸ್ಕೊಂಡು ಹೋಗೋರು ಮಕ್ಕಳು. ಟೀಚರ್ ಆಟ ಆಡ್ತಾ ಇದ್ದಿದ್ದು ಹೇಗೆ ಅಂದ್ರೆ ಟೀಚರ್ ಕೈನಲ್ಲಿ ಒಂದ್ ಸ್ಕೇಲು ಅಥವಾ ಒಂದ್ ಬೆತ್ತಾನ ಹಿಡ್ಕೊಂಡು ತಪ್ಪು ಮಾಡಿರೋ ಶಿಕ್ಷಕರಿಗೆ ಏಟ್ ಕೊಟ್ಟು ಶಿಕ್ಷೆ ಕೊಟ್ಟು ಬುದ್ಧಿ ಕಲ್ಸೋ ಅಂತ ಆಟ ಆಗ್ಬಿಟ್ಟು ಟೇಬಲ್ ಹೊಡಿತಾ ಇರೋರು ಆ ಮಕ್ಕಳು, ಪುಟಾಣಿ ಮಕ್ಕಳು. ಸೊ ಅವ್ರ ಮನ್ಸಲ್ಲಿ ಏನಿತ್ತು ಅಂತಂದ್ರೆ ಬಿಳಿ ಹಾಳೆನಲ್ಲಿ ಬರ್ದಿದ್ದು ತಪ್ಪು ಮಾಡಿದ್ರೆ ಟೀಚರ್ ಹೊಡಿತಾರೆ ಅಷ್ಟೇನೆ ಅಂತ ಹೇಳ್ಬಿಟ್ಟು ABCD ರೈಮ್ಸ್ ಹೇಳ್ಕೊಡೋದು ಇವೆಲ್ಲ ಮಕ್ಕಳು ಆಟ ಆಡ್ತಾ ಇದ್ರು. ಈಗ ಆತರ ಆಟ ಆಡೋದನ್ನೇ ನೋಡಲ್ಲ ನಾವು. ಅದೇ ಈಗಿನ ಶಾಲೆಯ ಶಿಕ್ಷಕರ ಮತ್ತು ಪೋಷಕರ ಸಂಬಂಧ, ಪೋಷಕರ ಮತ್ತು ಮಕ್ಕಳ ಸಂಬಂಧ, ಗುರು ಮತ್ತು ಶಿಷ್ಯ ಸಂಬಂಧಗಳೇ ವಿಭಿನ್ನ ರೀತಿ ಇದೀಗ. ಕಾನೂನು ರೀತಿಯ ಈಗ ಮಕ್ಕಳನ್ನ ಬೈಯೋ ಹಾಗಿಲ್ಲ, ಭಯ ಭಕ್ತಿಯಿಂದ ಚೆನ್ನಾಗಿ ಕಲೀಲಿ ಅಂತ ಹೆದರ್ಸೋ ಹಂಗಿಲ್ಲ, ಕಣ್ಬಿಡೋ ಹಂಗಿಲ್ಲ, ಕೋಲ್ ತೋರ್ಸೋ ಹಂಗಿಲ್ವೇ ಇಲ್ಲ ಈಗ. ಹಿಂದೆ ಎಲ್ಲ ಏನಾದ್ರು ತಪ್ಪು ಮಾಡಿದ ತಕ್ಷಣ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಂತ ಅಂದ ತಕ್ಷಣ ನಾವು ನಿಂತ್ಕೋತಾ ಇದ್ದೆ. ನಾನೇ ನಿಂತಿದ್ದೀನಿ ಬಹಳ ಚೇಷ್ಟೆ. ಹಾಗಾಗಿ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಂತ ಹೇಳಿದ ತಕ್ಷಣ ಹತ್ಬಿಟ್ಟು ನಿಂತ್ಕೋಬೇಕಿತ್ತು. ಕೈ ಕಟ್ಕೊ ಅಂದವರು ಕೈ ಕಟ್ಕೊಂಡು ನಿಂತಿರೋದೆ. ಅದೇ ತರ ಮೊಣಕಾಲಿನ ಮೇಲೆ ಕ್ಲಾಸಿಂದ ಆಚೆ ಕಳಿಸ್ಬಿಟ್ಟು ಬಾಗ್ಲ ಎಂಟ್ರೆನ್ಸ್ ಅಲ್ಲಿ ಮೊಣಕಾಲಿನ ಮೇಲೆ ಕೂಡ್ಸಿರ್ತಿದ್ರು. ಮಕ್ಕಳು ಬಂದು ಪೋಷಕರ ಹತ್ರ ಶಾಲೆ ಮೇಲೆ, ಶಿಕ್ಷಕರ ಮೇಲೆ ಅಥವಾ ಸಹಪಾಠಿಗಳ ಮೇಲೆ ಚಾಡಿ ಹೇಳಿದ ತಕ್ಷಣನೇ ಪೋಷಕರು ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಅಥವಾ ಮಾರನೇ ದಿವಸನೇ ಬೆಳಗ್ಗೆ ಶಾಲೆಗೆ ಓಡಿ
ಎಲ್ರು ತರಾಟೆಗೆ ತಗೊಳ್ತಾರೆ ಹೊರತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ಅವ್ರು ಬನ್ನಿ ಅಂತ ಕರ್ದಾಗ ಹೋಗಲ್ಲ. ಅವರು ಮಕ್ಕಳ ಮಾತು ಮೇಲೆ ಬಹಳ ನಂಬಿಕೆ, ಶಿಕ್ಷಕರ ಮಾತಿಗಿಂತ ಮಕ್ಕಳ ಮಾತಿಗೆ ಬೆಲೆ ಕೊಡ್ತಾ ಇರೋದ್ರಿಂದ ಮಕ್ಕಳು ಇನ್ನೂ ಜೋರಾಗ್ತಾರೆ, ಇನ್ನೂ ಚಾಡಿ ಹೇಳ್ತಾರೆ, ಇಲ್ದೇರ ಸೇರಿಸ್ಕೊಂಡು ಹೇಳ್ತಾರೆ. ಹಾಗಾಗಿ ಇನ್ನೂ ಹೆಚ್ಚೆಚ್ಚು ಚೇಷ್ಟೆ ಮಾಡುವಂತ ಹುಡುಗರಾಗ್ತಾ ಇದ್ದಾರೆ. ಒಂದೊಂದೇ ಮಕ್ಕಳನ್ನು ಹೊಂದಿರೋದ್ರಿಂದ ತಂದೆ ತಾಯಿಗೆ ಮಕ್ಕಳ ಮೇಲೆ ವಿಶೇಷವಾದ ಮುದ್ದು ಪ್ರೀತಿ. 4 ಮಕ್ಳಿಗೆ ಮಾಡೋದನ್ನ ಒಂದೇ ಮಗುಗ್ ಮಾಡಿದ್ರಾಯ್ತು ಅಂತ ಅವಶ್ಯಕ್ಕಿಂತ ಹೆಚ್ಚಿನ ಸ್ವತಂತ್ರ ಮಕ್ಳಿಗೆ ಕೊಡ್ತಾ ಇದ್ದಾರೆ. ಉಟ್ಕೊಳ್ಳೋ ಬಟ್ಟೆಗಳೆಲ್ಲ ಬ್ರಾಂಡೆಡ್ ಉಡುಗೆ ತೊಡುಗೆಗಳು, ಎಲ್ಲ ಇಂಪೋರ್ಟೆಡ್ ಆಟಿಕೆಗಳು, ವಿಡಿಯೋ ಗೇಮ್ಸು, ಮನರಂಜನಾ ವಿಧಾನಗಳು, ಶಾಲೆಗೆ ಆಟೋನೋ ಅಥವಾ ಶಾಲೆ ವಾಹನನೋ ಹಾಗೆ ಅರೇಂಜ್ ಮಾಡಿರ್ತಾರೆ. ಕಾಲೇಜಿಗೆ ಬಂದ್ರೆ ಅತ್ಯುತ್ತಮವಾದ ದ್ವಿಚಕ್ರ ವಾಹನ, ಪಾಕೆಟ್ ಮನಿ ಕೊಡ್ತಾ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಕ್ಕಳು. ಈ ಪೇರೆಂಟ್ಸ್ ಹೇಗೆ ಅಂದ್ರೆ ತಾವು ಅನುಭವಿಸಿದ ಕಷ್ಟಗಳನ್ನ ಮಕ್ಕಳು ಅನುಭವಿಸಬಾರ್ದು ಅಂತ ಮಕ್ಕಳನ್ನ ಸದಾ ಸುಪ್ಪತ್ತಿಗೆನಲ್ಲೇ ಬೆಳೆಸ್ತಾ ಇರ್ತಾರೆ. ಮಕ್ಕಳ ಬೇಕು ಬೇಡಗಳಿಗೆ ತಕ್ಕಂತೆ ಹೈಟೆಕ್ ಉಡುಪು, ಹೈಟೆಕ್ ಆಹಾರ ವಿಹಾರಗಳು ಸಿಗ್ತಾ ಇದೆ ಮಕ್ಕಳಿಗೆ. ತಂದೆ ತಾಯಿರ ಕೌಟುಂಬಿಕ ಹಾಗೂ ಆರ್ಥಿಕ ಸ್ಥಿತಿಗತಿಗಳು ಮಕ್ಕಳಿಗೆ ಅರ್ಥ ಆಗದೇನೆ ಇರೋದ್ರಿಂದ, ಪೋಷಕರು ಅರ್ಥ ಮಾಡಿಸದೇ ಇರೋದ್ರಿಂದ ಮಕ್ಕಳು ಅವರ ಸ್ನೇಹಿತರ ಕ್ಲಾಸ್ಮೇಟ್ಗಳ ರೀತಿ ನೀತಿ ನಡೆನುಡಿಗಳನ್ನೇ ಅನುಸರಿಸಿ ಅನುಕರಣೆ ಮಾಡ್ಕೊಳ್ಳೋದು ಇವತ್ತಿನ ದಿನ ಆಗಿದೆ, ಇವತ್ತಿನ ಸ್ಥಿತಿಯಾಗಿದೆ. ಕೆಲವರಂತೂ ನಿಜವಾಗ್ಲೂನೇ ಅಲಂಕಾರ ವಿದ್ಯಾರ್ಥಿಗಳು ಆಗ್ತಾ ಇದ್ದಾರೆ. ಮಕ್ಕಳು ತಪ್ಪು ಮಾಡಿದಾಗ ಪೋಷಕರು ಶಿಕ್ಷಿಸಿ ಬುದ್ಧಿ ಹೇಳಲ್ಲ. ಶಾಲೆನಲ್ಲಿ ಶಿಕ್ಷಿಸೋದಿರ್ಲಿ, ಬುದ್ಧಿನೂ ಹೇಳೋ ಹಂಗಿಲ್ಲ, ಹೆದರ್ಸೋ ಹಾಗಿಲ್ಲ. ಇನ್ನು ಅವನು ಒಳ್ಳೆ ಬುದ್ಧಿ, ಶಿಸ್ತು, ಒಳ್ಳೆ ನಡವಳಿಕೆ ಕಲಿಯೋದಾದ್ರೂ ಎಲ್ಲಿಂದ? ಅಂತಹ ವಾತಾವರಣದಲ್ಲಿ ಬೆಳೆದ ಮಕ್ಕಳು ನಿಮಗಷ್ಟೇ ಸಮಸ್ಯೆ ಆಗೋದಲ್ಲ, ಸಮಾಜಕ್ಕೂ ಸಮಸ್ಯೆಯಾಗಿ ಇರುವಂತವನಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಪೋಷಕರೇ, ಈಗಲೇ ನೀವು ಎಚ್ಚೆತ್ಕೊಂಡು ನಿಮ್ಮ ಮಕ್ಕಳನ್ನ ಸತ್ ಚಿಂತನೆಯಿಂದ ಸನ್ಮಾರ್ಗದಲ್ಲಿ ನಡೆಯುವಂತ ಸತ್ಪ್ರಜೆಗಳನ್ನಾಗಿ ರೂಪಿಸ್ತಿದ್ರೆ, ನೀವು ಸದ್ಬುದ್ಧಿ ಕಲಿಸ್ದೇ ಇದ್ರೆ ಸಮಾಜ ಖಂಡಿತ ಆ ಮಕ್ಕಳಿಗೆ ತಪ್ಪು ಮಾಡಿದಾಗ ಬುದ್ಧಿ ಕಲಿಸುತ್ತೆ. ಬಟ್ ಇಟ್ ವಿಲ್ ಬಿ ವೆರಿ ಕಾಸ್ಟ್ಲಿ, ನೆನ್ಪಿರ್ಲಿ ಅದು. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳನ್ನ ಅಂಕಪಟ್ಟಿನಲ್ಲಿ ಮೇಲ್ಮಟ್ಟದಲ್ಲಿ ಇರ್ಸಕ್ಕೋಸ್ಕರ, ಒಳ್ಳೆ ಕಾಲೇಜಿಗೆ ಸೇರ್ಸಕ್ಕೋಸ್ಕರ ಪೋಷಕರು ಎಷ್ಟಾದ್ರೂ ಖರ್ಚು ಮಾಡಕ್ಕೆ ರೆಡಿ ಇದ್ದಾರೆ, ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ದಾರೆ. ಆದ್ರೆ ಶೈಕ್ಷಣಿಕ ಪ್ರಗತಿ ಸಾಧಿಸ್ಬೇಕಾಗಿರೋದು, ಪರೀಕ್ಷೆ ಬೇಕಾಗಿರೋರು, ಬರಿಬೇಕಾಗಿರೋದು, ಜೀವನವನ್ನ ರೂಪಿಸ್ಕೊಳ್ಬೇಕಾಗಿರೋರು ಮಕ್ಕಳೇ ಆಗಿರೋದ್ರಿಂದ ಯಾರು ಎಷ್ಟೇ ಬೇಕಾದ್ರೂ ತೆಂಗಿನ ಮರ ಹತ್ತವನಿಗೆ ತಳ್ಳಬಹುದು ಮೇಲಿಗೆ ಹತ್ತು ಅಂತ. ಆದ್ರೆ ಕೊನೆ ಮುಟ್ಸೋದಕ್ಕೆ ನಾವು ಹೋಗಕ್ಕಾಗದೇ ಇರೋದ್ರಿಂದ ಅವ್ರಿಗೆ ಹತ್ತೋದನ್ನ ಕಲಿಸ್ಬೇಕು ಅನ್ನೋದು ನನ್ನ ಇಚ್ಛೆ. ಸೊ ವಿ ಕ್ಯಾನ್ ಟೇಕ್ ದಿ ಹಾರ್ಸ್ ಟು ವಾಟರ್, ಯು ಕಾಂಟ್ ಮೇಕ್ ಇಟ್ ಡ್ರಿಂಕ್ ಅಂತ ಹೇಳುದು. ಹಾಗಾಗಿ ದುಡ್ಡಿರೋರ ಆಲೋಚನೆಗಳೇ ವಿಭಿನ್ನ, ದುಡ್ಡಿರೋ ತಂದೆ ತಾಯಿಯ ಮಕ್ಕಳಾಗಿರೋರ ಆಲೋಚನೆಗಳೇ ವಿಭಿನ್ನ, ಬಡವರದೇ ವಿಭಿನ್ನ. ಹಾಗಾಗಿ ಸ್ವಲ್ಪ ಈ ದಿಸೆನಲ್ಲಿ ಪೇರೆಂಟ್ಸ್ ಯೋಚನೆ ಮಾಡಿ ಮಕ್ಕಳನ್ನ ಸ್ವತಂತ್ರವಾಗಿ ಸ್ವಾವಲಂಬಿಗಳಾಗಿ ಸದ್ಗುಣಗಳಲ್ಲಿ ಬೆಳೆಯೋದಿಕ್ಕೆ ವ್ಯವಸ್ಥೆ ಮಾಡೋದು ಒಳ್ಳೇದು. ಈಗ ಮಕ್ಕಳ ವ್ಯಕ್ತಿತ್ವವನ್ನ ರೂಪಿಸೋದ್ರಲ್ಲಿ ಕುಟುಂಬದ ಪಾತ್ರ ಏನು ಅಂತ ನೋಡೋಣ. ಈ ಪ್ರೀತಿ ವಿಶ್ವಾಸ ಅಂದ್ರೇನು, ಜವಾಬ್ದಾರಿ ಅಂದ್ರೇನು, ನಡವಳಿಕೆ ಅಂದ್ರೇನು, ರೀತಿ ನೀತಿ ಅಂದ್ರೇನು, ಹಿರಿಯರಿಗೆ ಗೌರವ ಕೊಡೋದು ಅಂದ್ರೇನು, ಶಿಸ್ತು ಅಂದ್ರೇನು ಅಂತ ಮಕ್ಕಳಿಗೆ ಏನು ಮನೆಯಲ್ಲಿ ಪಾಠ ಹೇಳ್ಬೇಕಾಗೇ ಇಲ್ಲ. ತಂದೆ ತಾಯಿ ಹಾಗೂ ಕುಟುಂಬದ ಸದಸ್ಯರು ನಡ್ಕೊಳ್ಳುವಂತ ವಿಧಾನನೇ, ರೀತಿನೇ ಪ್ರತ್ಯಕ್ಷ ಪಾಠ, ಪ್ರಾಕ್ಟಿಕಲ್ ಸೆಷನ್ ಇದ್ದಾಗೆ. ಯಾಕಂದ್ರೆ ಮಕ್ಕಳು ಬಿಳಿ ಹಾಳೆ ಆಗಿದ್ದು ಹಿರಿಯರನ್ನ ನೋಡಿ ಕಲಿಯುತ್ತವೆ. ಅವ್ರು ಕೇಳಿಸ್ಕೊಂಡಂತ ಮಾತನ್ನೇ ಮಾತನಾಡತ್ವೆ, ದೊಡ್ಡವ್ರು ಮಾಡಿದ್ದನ್ನೇ ಮಾಡಿ ತೋರ್ಸುತ್ತವೆ, ಆಡಿದ ಮಾತನ್ನೇ ನಮ್ಗೆ ಹಿಂತಿರುಗಿಸ್ತಾರೆ. ಆದ್ರಿಂದ ಮನೆಯಲ್ಲಿರೋ ಹಿರಿಯರ ದೊಡ್ಡ ಜವಾಬ್ದಾರಿ ಯಾವುದು ಅಂತಂದ್ರೆ, ನಮ್ಮ ಮಕ್ಕಳು ಯಾವ ರೀತಿಯ ಮಕ್ಕಳಾಗ್ಬೇಕು ಅಂತ, ಯಾವ ರೀತಿಯ ಸಂಸ್ಕಾರವಂತರಾಗ್ಬೇಕು ಅಂತ ಬಯಸ್ತೀರೋ ಅಂತಹ ನಡವಳಿಕೆ, ಸಂಸ್ಕಾರ, ಸ್ವಭಾವ, ಆಚಾರ ವಿಚಾರ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಮೂಡಿಸ್ಕೊಳ್ತಾ ನೀವೇ ಮಾದರಿ ತಂದೆ ತಾಯಿಯರಾಗ್ಬೇಕು. ಉದಾಹರಣೆಗೆ, ಮನೆಯಲ್ಲಿ ತಂದೆ ತಾಯಿ ಪ್ರೀತಿಯಿಂದಿದ್ರೆ, ಹೊಂದಾಣಿಕೆಯಿಂದ ಮನೆ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರೆ, ಸ್ನೇಹ ಭಾವದಲ್ಲಿ ಸಮಾಧಾನದಲ್ಲಿ ಮಾತಾಡ್ತಾ ಇದ್ರೆ, ಕಷ್ಟ ಸುಖಗಳನ್ನ ಮುಕ್ತವಾಗಿ ಚರ್ಚಿಸ್ತಾ ಇದ್ರೆ, ಪರಸ್ಪರ ಕರುಣೆ ಮಮತೆ ವ್ಯಕ್ತವಾಗ್ತಾ ಇದ್ರೆ, ಒಳ್ಳೆಯ ಕೆಲ್ಸಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸುವಂತ ಅಭ್ಯಾಸ ಏನಾದ್ರೂ ಮನೆಯಲ್ಲಿ ಇಟ್ಕೊಂಡಿದ್ರೆ ಬೇರೊಂದು ನೀತಿ ಪಾಠನೇ ಬೇಕಾಗಿಲ್ಲ. ನಿಮ್ಮ ಮಕ್ಕಳು ಕೂಡ
ಇದೇ ಗುಣ ಸ್ವಭಾವವನ್ನ ರೂಢಿಸ್ಕೊಳ್ತಾರೆ ಅನ್ನೋದ್ರಲ್ಲಿ ಇನ್ನೊಂದು ಮಾತಿಲ್ಲ. ಅದಕ್ಕೆ ಹಿಂದೆ ಒಂದು ನಾಣ್ಣುಡಿ ಇದೆ, ಏನಂದ್ರೆ ತಲೆಬಾಗ್ಲಲ್ಲಿ ತಾಯಿ ನೋಡಿದ್ಮೇಲೆ ಮನೆ ಒಳಗಿರೋ ಮಗಳನ್ನ ನೋಡ್ಲೇಬೇಕಿಲ್ಲ ಅಂತ. ಅಂದ್ರೆ ತಾಯಿಯ ಏನ್ ಸ್ವಭಾವ ಇರುತ್ತೋ, ರೀತಿ ನೀತಿ ನಡವಳಿಕೆ ಇರುತ್ತೋ ಅದೇ ಮಕ್ಕಳಿಗೂ ಬಂದಿರುತ್ತೆ ಅಂತ ಅರ್ಥ ಇದೆ. ಈಗ ಮಕ್ಕಳ ಪ್ರಗತಿನಲ್ಲಿ ತಂದೆ ಪಾತ್ರ ಈಗ ಕುಟುಂಬದ್ ನೋಡಿದ್ವಿ, ಯಾಕಂದ್ರೆ ಮಕ್ಕಳು ಬೆಳೆಯುವಾಗ ಅವ್ರು ಹೇಗೆ ದೇ ಲರ್ನ್ ಬೈ ಇಮಿಟೇಷನ್ ಅನ್ನೋದು ನೋಡಿದ್ವಿ. ಈಗ ಮಕ್ಕಳ ಪ್ರಗತಿನಲ್ಲಿ ತಂದೆಯ ಪಾತ್ರ ಏನಿದೆ ಅಂತ ನೋಡೋಣ. ತಾಯಿಂದ್ರೆ ಹೇಳಿರೋ, ಇದು ನಾನ್ ಹೇಳ್ತಾ ಇರೋದಲ್ಲ, ನಮ್ಮ ಹತ್ರ ಕೌನ್ಸಿಲಿಂಗ್ ಬರೋರು ತಾಯಿರು ಎಕ್ಸ್ಪ್ರೆಸ್ ಮಾಡಿರೋ ಇದನ್ನ ಕನ್ಸಾಲಿಡೇಟ್ ಮಾಡಿರೋಂಥದ್ದು. ಸೊ ತಾಯಿರೇ ಹೇಳಿರೋ ಹಾಗೆ ಹೆಚ್ಚಿನ ತಂದೆಯರು ಮಕ್ಕಳ ಪ್ರಾಜೆಕ್ಟ್ ನಲ್ಲಾಗ್ಲಿ ಜ್ಞಾನಾರ್ಜನೆಗೆ ಪೂರಕವಾಗಿ ಮಕ್ಕಳಿಗೆ ಪಾಠಗಳನ್ನು ಹೇಳ್ಕೊಡ್ತಾ ಇಲ್ಲ. ಮಕ್ಳೇನಾರ ಅನುಮಾನ ಬಂದ್ರೆ ತಗೊಂಡ್ ಹೋಗಿ ಕೇಳಿದ್ರೆ ನಂಗೇನ್ ಗೊತ್ತು, ಸ್ಕೂಲಲ್ಲಿ ಹೋಗಿ ಕೇಳೋಕ್ ಫೀಸ್ ಕೊಡಲ್ವಾ ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳಿಗೆ ಪಾಠನೂ ಹೇಳಲ್ಲ, ಡೌಟ್ ಕೇಳಿದ್ರು ಹೇಳ್ಕೊಡ್ತಾ ಇಲ್ಲ. ಬಿಡುವಿದ್ದಾಗ ಸುಮ್ನೆ ಮನೆಯಲ್ಲಿ ಕೂತಿದ್ರು ಕೂಡ ಯಾವ್ದಾರ ಒಂದ್ ಬಾಮ ತಗೊಂಬ ಏನಾರ ಹೇಳ್ಕೊಡ್ತೀನಿ ಅಂತ ಕೂಡ ಕರೆಯಲ್ಲ. ಮಕ್ಕಳ ಯಾವ ಚಟುವಟಿಕೆನಲ್ಲೂ ಪಾಲ್ಗೊಳ್ತಾ ಇಲ್ಲ. ಮನೆಯಲ್ಲಿದ್ದಾಗ ಬರೀ ರಿಸ್ಟ್ರಿಕ್ಷನ್ಸ್, ಅದು ಮಾಡ್ಬೇಡ ಇದು ಮಾಡ್ಬೇಡ, ಡಿಸಿಪ್ಲಿನ್ ಅನ್ನೋದು ಹೀಗಿರ್ಬೇಕು ಹಾಗಿರ್ಬೇಕು ಅನ್ನೋದು, ಬರೇ ಬುದ್ಧಿ ಹೇಳ್ತಾ ಇರೋದು, ಬೈತಾ ಇರೋದು, ಅಥವಾ ಏನಾದ್ರೂ ತೀಟಿ ತೆಗೆದು ಮಕ್ಕಳನ್ನ ಅಳಿಸೋದು, ನಿರಾಸೆ ಮಾಡೋದು, ಬೇರೆಯವ್ರಿಗೆ ಕಂಪೇರ್ ಮಾಡಿ ಮಕ್ಕಳನ್ನ ಕಂಡಮ್ ಮಾಡೋದು. ಯಾವತ್ತೋ ಒಂದಿನ ಆಚೆ ಕರ್ಕೊಂಡು ಹೋಗಿ ಒಂದ್ ದೋಸೆನೋ ಐಸ್ ಕ್ರೀಮೋ ಕೇಕೋ ಕೊಡಿಸ್ಬಿಟ್ರೆ ತಂದೆ ಪಾತ್ರ ಮುಗೀತು ಅಂತ ಅಂದ್ಕೊಂಡಿರೋ ಅಂತ ಕೆಲವು ತಂದೆಯರಿದ್ದಾರೆ. ಯಾವುದೇ ವ್ಯವಹಾರಕ್ಕೆ ತಾನು ಮುನ್ನುಗ್ಗಿ ಮಾಡಲ್ಲ. ಎಲ್ಲೆಲ್ಲಿ ಸಮಸ್ಯೆಗಳಾಗಬಹುದು ಅಲ್ಲೆಲ್ಲ ಅವರು ಹಿಂದ್ಗಡೆ ಇದ್ದು ಆ ಕೆಲ್ಸಗಳನ್ನ ಮಾಡಕ್ಕೆ ಹೆಂಡತಿಗೆ ಆದೇಶ ಕೊಡ್ತಾರೆ. ಯಾವ ರಿಸ್ಕು ತಗೊಳಕ್ಕೆ ಸಿದ್ಧರಿರಲ್ಲ. ಮಾಡದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಹೇಳ್ತಾರೆ, ಈ ತರ ಮಾಡ್ಬೇಕಿತ್ತು ಆ ತರ ಮಾಡ್ಬೇಕಿತ್ತು, ಹಂಗ್ ಯಾಕೆ ಮಾಡ್ಲಿಲ್ಲ ಹಿಂಗ್ ಮಾಡ್ಲಿಲ್ಲ ಅಂತ ಹೇಳ್ತಾರೆ ಹೊರತು ಮಾಡಕ್ ಹೇಳುವಾಗ್ಲೇ ಈ ತರ ಮಾಡು ಅಂತ ಹೇಳೋದು ಒಂದು ವಿಧಾನ. ಇಲ್ದೇ ಇದ್ರಿ ನೋಡಮ್ಮ ಈ ತರ ಮಾಡ್ಬೇಕು, ನೀನ್ ಅದೇನಿದೆ ವಿಚಾರಿಸ್ಬಿಟ್ಟು ಅದೇನ್ ಮಾಡ್ಬೇಕು ಮಾಡ್ಕೊ ಅಂತ ಹೇಳಿ ಸ್ವತಂತ್ರ ಕೊಡ್ಬೇಕು. ಮಾಡುವಾಗ್ಲೂ ಹೇಳಲ್ಲ, ಇನ್ಸ್ಟ್ರಕ್ಷನ್ಸ್ ಕೊಡಲ್ಲ, ಗೈಡು ಮಾಡಲ್ಲ. ಮಾಡದ್ಮೇಲೆ ನೀ ಹಿಂಗ ಮಾಡೋದು ಬುದ್ಧಿ ಬೇಡವಾ, ಅದ್ ಹೇಗ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಕಿರ್ಚಾಡೋದು. ಅದ್ ಯಾರ ಮುಂದೆ? ಮಕ್ಕಳ ಮುಂದೆ. ಅವಾಗ ಏನಾಗುತ್ತೆ ಮಕ್ಕಳಿಗೆ, ನಮ್ಮಮ್ಮಂಗ್ ಬುದ್ಧಿ ಇಲ್ಲ, ನಮ್ಮಮ್ಮಂಗೆ ಗೊತ್ತಿಲ್ಲ, ನಮ್ಮಪ್ಪ ಚೆನ್ನಾಗಿ ಬೈದ್ ಹೇಳಿದ್ರು, ಅವ್ರು ಮಾಡಿದ ತಪ್ಪಿಗೆ ಸರಿಯಾಗಿ ಹೇಳಿದ್ರು ಅಂತ ಅವರು ಒಂದು ವೋಟ್ ಹಾಕ್ತಾ ಇರ್ತಾರೆ ಅದಕ್ಕೆ. ಅದ್ರಿಂದ ಆತರ ಇರ್ಬಾರ್ದು. ಮನೆಯ ಕುಟುಂಬದ ಖರ್ಚಿಗೆ ಸಂಪಾದನೆ ಮಾಡ್ಬಿಟ್ಟು ಒಂದಿಷ್ಟು ಅಂತ ಕೊಟ್ಬಿಟ್ರೆ ತನ್ನ ಕೆಲಸ ಮುಗೀತು ಅನ್ನೋ ಅಂತ ತಂದೆಯರು ಕೂಡ ಇದ್ದಾರೆ. ಮನೆ ಖರ್ಚಿಗೆ ದುಡ್ಡು ಕೊಡದೆ ಮನೆ ನಡೆಸೋ ಜವಾಬ್ದಾರಿಯನ್ನು ಹೆಂಡತಿ ಮೇಲೆ ಹೊರಿಸಿ ಗಲಾಟೆ ಮಾಡುವಂತ ತಂದೆಯರು ಕೂಡ ಇದ್ದಾರೆ. ಇಂಥ ವಾತಾವರಣ ವಿದ್ಯಾಭ್ಯಾಸ ಮಾಡಕ್ಕೆ ಸೂಕ್ತನೂ ಅಲ್ಲ, ಪೂರಕವೂ ಅಲ್ಲ. ಇಲ್ಲಿ ತಂದೆಯರನ್ನ ಬೈಯೋದು ನಮ್ಮ ಉದ್ದೇಶ ಅಲ್ಲ, ಕಾಮೆಂಟ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಆದ್ರೆ ಮನೆಯ ವಾತಾವರಣ ಯಾವ ತರ ಕೆಡ್ತಾ ಇದೆ, ಹೇಗೆ ಮಕ್ಕಳ ಮುಂದೆ ಇವೆಲ್ಲ ನಡೆಯೋದ್ರಿಂದ ಜಗಳಗಳು, ಕಾಮೆಂಟ್ ಮಾಡೋದು, ಒಬ್ರನ್ನೊಬ್ರು ಬೈಯೋದು, ಇವೆಲ್ಲ ನೋಡಿದಾಗ ಆ ಮಕ್ಕಳ ಮನಸ್ಸಲ್ಲಿ ಏನಾಗುತ್ತೆ ಅನ್ನೋದು ಒಂಚೂರು ಆಲೋಚನೆ ಮಾಡ್ಕೊಂಡ್ರೆ ಒಳ್ಳೇದು. ಹೆಂಡತಿ ಮಕ್ಕಳ ಸುಖ ಸಂತೋಷಕ್ಕೋಸ್ಕರ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಸೂಕ್ತ ಯುಕ್ತ ವಾತಾವರಣ ಕೂಡ ನೀಡ್ತಾ ಇರುವಂತ, ಸಮಾಧಾನದಿಂದ ಪ್ರೀತಿಯಿಂದ ಮನೆ ಕಡೆನೂ ಮಕ್ಕಳ ಕಡೆನೂ ಗಮನ ಕೊಟ್ಟು ಮನೆಯ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಅಹಂಕಾರ ಇಲ್ದೇನೆ ತಾನೂ ಕುಟುಂಬದ ಒಬ್ಬ ಸದಸ್ಯನಂತೆ ನಡ್ಕೊಳ್ಳುವಂತ ತಂದೆಯರು ಕೂಡ ಇದ್ದಾರೆ. ಇದಿಷ್ಟು ನಾ ಹೇಳದ್ನಲ್ಲ, ನೀವ್ ಯಾವ ವರ್ಗಕ್ಕೆ ಸೇರ್ತೀರಾ ಅಂತ ನೀವೇ ತುಲನಾ ಮಾಡ್ಕೊಳ್ಳಿ. ತಂದೆಯರು ಮಾಡ್ಬೇಕು, ಒಂದ್ಸಲ ಆಲೋಚನೆ ಮಾಡಿದ್ರೆ ನಮ್ಮಿಂದ ನಮ್ಮ ಮಕ್ಕಳಿಗೆ ಯಾವ ತರ ಏನ್ ಆಗ್ತಾ ಇದೆ ಅನ್ನೋದ್ರು ಒಂಚೂರು ಆಲೋಚನೆ ಮಾಡೋದು ಒಳ್ಳೇದು. ಮಕ್ಕಳ ಮುಂದಿನ ನಡವಳಿಕೆಗೆ, ಅಭಿವೃದ್ಧಿಗೆ ಖಂಡಿತವಾಗ್ಲೂ ಶಾಲೆ ಮಾತ್ರ ಕಾರಣ ಅಲ್ಲ, ತಾಯಿ ಮಾತ್ರ ಜವಾಬ್ದಾರಳಲ್ಲ. ತಂದೆಯ ನಾಯಕತ್ವದ ಗುಣ ಹಾಗೂ ಸ್ನೇಹ ಭಾವದ ಪಾತ್ರ ಕೂಡ ಬಹಳ ಮುಖ್ಯ. ಮಕ್ಕಳು ಒಂದ್ ವಯಸ್ಸಿಗೆ ಬರೋವರ್ಗುನು ಮಕ್ಕಳು ಅಂತ ಅನ್ಸ್ಕೊಳ್ತಾರೆ. 13-14 ಅಂತ ಟೀನೇಜ್ ಅಂತ ಹೇಳಿದ್ನೋ, ಆ ಟೀನೇಜಿಗೆ ಬಂತು ಅಂದ್ರೆ ಮಕ್ಕಳನ್ನ ಸ್ನೇಹ ಭಾವದಲ್ಲಿ ನೋಡ್ಬೇಕು. ಸ್ನೇಹಿತರತ್ತೆ ಭುಜದ ಮೇಲೆ ಕೈ ಹಾಕಿ ಮಾತಾಡಿಸ್ಬೇಕು ಹೊರತು ಬೆಟ್ ಮಾಡಿ ತೋರಿಸಿ ಅಂತ ಹೀಗೆಲ್ಲ ಅಂದ್ರೆ ಆ ಮಕ್ಕಳನ್ನ ನಾವು ಕಂಟ್ರೋಲ್ ಕಳ್ಕೊತೀವಿ ನಾವು. ಈಗ ತಮಾಷೆಗೆ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಇದೆಲ್ಲರ ಮನೇಲೂ ನಡೀತಾ ಇರುತ್ತೆ. ಮಗ ಏನಾದ್ರು ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ಸಾಮಾನ್ಯವಾಗಿ ಹೆಂಡತಿಗೆ ಹೇಗೆ ಹೇಳ್ತಾರೆ, ನಿನ್ ಮಗ ನೋಡೋ ಟೆಸ್ಟ್ ನಲ್ಲಿ ಫೇಲ್ ಆಗಿದ್ದಾನೆ, ನಿನ್ ಮುದ್ದು ಜಾಸ್ತಿ ಆಯ್ತು, ಆಟ ಕಡಿಮೆ ಮಾಡ್ಸಿ ಕೂತ್ಕೊಂಡು ಓದ್ಸು ಅಂತ ಹೇಳ್ತಾರೆ. ಅದೇ ಮಗ ಸೈಕಲ್ ಹೊಡಿಯೋದನ್ನ ಚೆನ್ನಾಗಿ ಕಲ್ತು ಹೊಡೆದಿದ್ದನ್ನ ತೋರಿಸ್ಬಿಟ್ಟು ಏನ್ ಹೇಳ್ತಾರೆ, ನೋಡೇ ನನ್ ಮಗ ಹೆಂಗ್ ಸೈಕಲ್ ಹೊಡಿತಾ ಇದ್ದಾನೆ, ಅವ್ನ್ ಯಾರು, ನನ್ ಮಗ. ನಾನು ಅಷ್ಟೇ ಚಿಕ್ಕವನಿದ್ದಾಗ ಸೈಕಲ್ ಹತ್ತಿದ್ರೆ ಸಾಕು ಮನೆನೇ ಸೇರ್ತಾ ಇರ್ಲಿಲ್ಲ ಅಂತ ಜಂಬ ಕೊಚ್ಕೋತಾರೆ. ಅಪ್ಪನ ಈ ಮಾತನ್ ಕೇಳಿದ ಮಗ ಸೈಕಲ್ ಹತ್ತಿ ಮನೆನೇ ಸೇರ್ದಿದ್ರೆ ಅಮ್ಮ ಹೆಂಗ್ ಕೂಡ್ಸ್ ಓದ್ಸೋದು?
ಅದರಿಂದ ತಮಾಷೆಗೆ ಮಾಡಿದ್ರು ಕೂಡ ಮಕ್ಕಳು ಸಣ್ಣ ಸಣ್ಣದನ್ನು ಸೂಕ್ಷ್ಮವಾಗಿರೋದನ್ನ ಗಹನವಾಗಿ ಆಲೋಚನೆ ಮಾಡೋದ್ರಿಂದ ನಮ್ಮಪ್ಪನ ಮನೆ ಸೇರ್ತಿರ್ಲಿಲ್ಲ, ನಾನು ಸೇರೋದ್ ಬೇಡ ಅನ್ನೋ ಹಂಗ ಸೈಕಲ್ ತಗೊಂಡ್ರೆ ನನಗೆ ಫ್ರೀಡಮ್, ನಾನು ಸುತ್ತುತ್ತಾ ಇರ್ಬೋದು ಅನ್ನೋದೊಂದು ಭಾವನೆ ಬರುತ್ತೆ. ಓಕೆ, ಇಂದಿನ ಮಕ್ಕಳು, ಕೆಲವು ಮಕ್ಕಳು ಸಮಸ್ಯೆಯಾಗಿ ಮೂಡ್ ಬರ್ತಿರೋದಕ್ಕೆ ಕಾರಣಗಳೇನು? ಸಮಸ್ಯೆ ಎಲ್ಲಾಗ್ತಾ ಇದೆ? ಸಮಸ್ಯೆ ಕಾಣ್ತಾ ಇರೋದು ವಿದ್ಯಾಭ್ಯಾಸದಲ್ಲಿ, ಶಿಸ್ತು ಮತ್ತು ನಡವಳಿಕೆಯಲ್ಲಿ, ಸ್ನೇಹಿತರ ಮತ್ತು ಆಹಾರ ಆಯ್ಕೆಯಲ್ಲಿ, ಸ್ನೇಹಿತರ ಪ್ರಭಾವದಿಂದ ದಾರಿ ತಪ್ತಾ ಇದ್ದಾರೆ, ಕೆಟ್ಟ ಚಟಗಳಿಗೆ ಬೀಳ್ತಾ ಇದ್ದಾರೆ, ಶೋಕಿ ಮಾಡೋದ್ರಲ್ಲಿ, ಎಂಜಾಯ್ ಮಾಡೋದ್ರಲ್ಲಿ ಆಸಕ್ತಿ, ಹೆಣ್ಮಕ್ಳನ್ನ ಛೇಡಿಸೋದ್ರಲ್ಲಿ ಆಸಕ್ತಿ, ಗುಂಪು ಕಟ್ಕೊಳ್ಳೋದು, ನಮ್ ಗುಂಪು ಅವ್ರ ಗುಂಪು ಅಂತ ಗ್ರೂಪ್ ಮಾಡ್ಕೊಂಡು ಅಲ್ಲಲ್ಲೇ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡು ಕಿತ್ತಾಟ ಹೊಡೆದಾಟ ಕೂಡ ಮಾಡ್ಕೊಳ್ಳೋಂತ ನೋಡ್ತಾ ಇದೀವಿ. ಕೆಲವು ಸಂಘ ಸಂಸ್ಥೆಗಳು ಈ ವಿದ್ಯಾರ್ಥಿಗಳ ಈ ಸಮಸ್ಯೆಗಳಿಗೆ ಕಾರಣಗಳನ್ನ ಹುಡುಕೋ ದಿಸೆಯಲ್ಲಿ ವಿಶೇಷ ಅಧ್ಯಯನಗಳನ್ನು ನಡೆಸಿದ್ದಾರೆ. ಜೊತೆಗೆ ಇಂತಹ ವಿದ್ಯಾರ್ಥಿಗಳ ಜೊತೆನೂ ಚರ್ಚಿಸಿದ್ದಾರೆ. ನಾನು ಕೌನ್ಸೆಲಿಂಗ್ ಮಾಡ್ತಾ ಇದ್ದೆ. ಕೌನ್ಸೆಲಿಂಗ್ ಅಂತ ನಾನೇನು ಇದಲ್ಲ, ಬಟ್ ನಮ್ಮ ಹತ್ರ ಅನುಭವದ ಮೇಲೆ ಮಕ್ಕಳನ್ನ ಈ ತರ ತೊಂದರೆ ಆಗ್ತಿದೆ ಅಂದ್ರೆ ಮಕ್ಕಳ ಜೊತೆ ಮಾತ್ರನೇ ಮಾತಾಡ್ತಾ ಇದ್ದೆ. ತಂದೆ ಜೊತೆ ಮಾತ್ರ, ತಾಯಿ ಜೊತೆ ಮಾತ್ರ, ಅವರಿಬ್ಬರ ಜೊತೆ, ಮಕ್ಕಳ ಜೊತೆ ಈ ತರ ಸೆಪರೇಟ್ ಆಗಿ ಮಾತಾಡ್ತಾ ಇದ್ದಿದ್ರಿಂದ ಕೆಲವು ವಿಚಾರಗಳು ಆಚೆ ಬರ್ತಾ ಇತ್ತು. ಹಾಗಾಗಿ ವಿದ್ಯಾರ್ಥಿಗಳಿಂದಾನೇ ಹಲವು ವಿಚಾರಗಳನ್ನ ಹೊರತೆಗೆಯಕ್ ಸಾಧ್ಯ ಆಯ್ತು. ಪೋಷಕರ ಹತ್ರ ಒಟ್ಟಾಗಿ ತಾಯಿ ಹತ್ರ ಮಾತ್ರ, ತಂದೆ ಹತ್ರ ಮಾತ್ರ ಮಾತಾಡಿದಾಗ ಅವರ ಕುಟುಂಬದವರ ನಡವಳಿಕೆ ಕೂಡ ಅದ್ರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹಿಸೋ ಪ್ರಕ್ರಿಯೆಯಲ್ಲಿ ನಾನ್ ತಿಳ್ಕೊಂಡಿರೋ ವಿಚಾರಗಳೇನು ಅಂತಂದ್ರೆ, ಮಕ್ಕಳನ್ನ ಕೇಳೋದು, ಟಿವಿ ಬಿಡೋದೇ ಇಲ್ಲ, ಮೊಬೈಲ್ ನೋಡ್ತಾನೆ ಇರ್ತಾನೆ ಅಂತೆಲ್ಲ ಅಂದಾಗ ನೀವು ಮಗುನ್ ಸಾಕುವಾಗ ಏನ್ ಮಾಡಿದ್ರಿ, ಹೇಗ್ ಇದ್ ಮಾಡ್ತಿದ್ರಿ ಇದೆಲ್ಲ ಮಾತಾಡ್ತಾ ಗೊತ್ತಾಗಿದ್ ನನ್ಗೇನು ಅಂದ್ರೆ, ಈ 3-4 ತಿಂಗಳ ಮಗುನ ಟಿವಿ ಮುಂದೆ ಮಲಗಿಸ್ಬಿಟ್ಟು, ಒಂದು ಜಮಖಾನ ಹಾಕಿ ಮಲಗಿಸ್ಬಿಟ್ಟು, ಯಾವ್ದೋ ಚಲನಚಿತ್ರನೋ ಸೀರಿಯಲ್ಲೋ ಏನೋ ಒಂದು ಸುಮ್ನೆ ಒಟ್ಟಲ್ಲಿ ಅಲ್ಲಾಡ್ತಾ ಇರ್ಬೇಕು, ಮೂವ್ಮೆಂಟ್ ಆಗ್ತಾ ಇದ್ರೆ ಮಕ್ಕಳು ಬಣ್ಣವಾಗಿ ಏನೋ ಬರ್ತಿದೆ ಅಂತ ಟಿವಿ ನೋಡ್ತಾ ಅಳದೆ ಇರೋದ್ರಿಂದ ಅದನ್ನೇ ರೂಢಿ ಮಾಡಿಟ್ಟು ಮನೆ ಕೆಲಸ ಮಾಡ್ಕೊಳ್ಳೋ ಅಂತ ತಾಯಿಂದ್ರು ಇವತ್ತಿಗೂ ಇದ್ದಾರೆ. ಅಂತಹ ಮಕ್ಕಳು ಶಾಲೆಗೆ ಹೋಗಕ್ ಶುರು ಮಾಡಿದಾಗ ಟಿವಿ ನೋಡೋದನ್ನ ತಪ್ಸಕ್ಕೆ ಸಾಧ್ಯನಾ? ಅವ್ರು ಸಣ್ಣ ಮಕ್ಕಳಾದಾಗ್ಲಿಂದ ಒಂದ್ ಕಡೆ ಬರೀ ಮಲಗಿರುವಾಗ್ಲಿಂದಾನೇ ಅದನ್ನ ಬಣ್ಣವಾಗಿ ಏನೋ ಓಡಾಡತ್ತೆ ಅಲ್ಲಿ, ಅದನ್ನೇ ಅಟೆನ್ಷನ್ ಇಟ್ಟು ನೋಡ್ತಾ ಇದ್ ಮಗುನ ಅದೇ ಅಭ್ಯಾಸ ಮಾಡಿಸ್ಬಿಟ್ಟು ಇವಾಗ ಟಿವಿ ನೋಡ್ಬೇಡ ಅಂದ್ರೆ ನೋಡದೆ ಇರಕ್ ಸಾಧ್ಯನಾ? ಈಗಿನ ಚಿಕ್ಕ ಮಕ್ಳಿಗೆ ಊಟ ಮಾಡ್ಸೋವಾಗ ಎಲ್ರೂ ಮನೇಲೂ ನೋಡಿ ಮೊಬೈಲ್ ನಲ್ಲಿ ಟಾಮ್ ಅಂಡ್ ಜೆರ್ರಿ ವಿಡಿಯೋ ಹಾಕ್ಬಿಟ್ಟು, ಅಥವಾ ಯಾವ್ದೋ ಒಂದ್ ಮಕ್ಕಳದೊಂದು ಸೀರಿಯಲ್ ತರದ ಆಟಕ್ಕೆ ಹಾಕ್ಬಿಟ್ಟು ಮೊಬೈಲ್ನೇ ಮಕ್ಳ ಕೈನಲ್ಲಿ ಕೊಟ್ಟು ಊಟನ ಬಾಯಿಗೆ ತುರುಕ್ತಾ ಇರ್ತಾರೆ. ಆ ಮಕ್ಳು ಯಾವ್ದೋ ಜ್ಞಾನದಲ್ಲಿ ಊಟ ಮಾಡ್ತಿರ್ತಾರೆ. ಅಜ್ಜಿ ತಾತನೋ ಪಕ್ಕದ ಮನೆ ಆಂಟಿನೋ ಆ ಮಗುನ ಏನ್ ತಿಂದೆ ಇವತ್ತು ಊಟ ಅಂತ ಕೇಳಿದ್ರೆ ಗೊತ್ತಿಲ್ಲ ಅನ್ನತ್ವೆ. ಯಾಕೆಂದ್ರೆ ಏನ್ ತಿಂತಿದೆ ಅಂತ ಗೊತ್ತಿಲ್ಲ, ಅವ್ರು ನೋಡ್ತಿರೋದು ಅವ್ರ ಗಮನ ಪೂರ್ತಿ ಮೊಬೈಲ್ ಮೇಲೆ ಇರುತ್ತೆ. ಸುಮ್ನೆ ಬಾಯಲ್ಲಿಟ್ಟಿದ್ದನ್ನು ನುಂಗ್ತಾ ಇರ್ತಾರೆ. ಅದೇ ಊಟ ಮಾಡಿಸುವಾಗ ತರಕಾರಿಗಳ ಬಗ್ಗೆ, ಆಹಾರದಿಂದ ಶಕ್ತಿ ಸಿಗೋ ಬಗ್ಗೆ, ಅದ್ರ ಹೆಸರೇನು, ಕಲರ್ ಏನು ಅಂತ ಆತರ ಒಂದೊಂದೇ ಹೆಲ್ಪ್ ಮಾಡಿದಿದ್ರೆ ಜನರಲ್ ನಾಲೆಡ್ಜ್ ಜಾಸ್ತಿ ಆಗ್ತಾ ಇತ್ತು. ಅಥವಾ ಒಂದು ಪುಟ್ಟ ಪ್ರಾಣಿ ಕಥೆನೋ ಮಕ್ಕಳ ಕಥೆಗಳನ್ನೋ ಹೇಳಿದಿದ್ರೆ ಅದನ್ನೇ ಮಕ್ಕಳು ಚಿತ್ರೀಕರಿಸ್ಕೊಳ್ಳೋದನ್ನ ಕಲಿತಿದ್ರು. ಈ ಟಾಮ್ ಅಂಡ್ ಜೆರ್ರಿ ನೋಡ್ತಾ ಆ ಮಕ್ಳು ಏನ್ ಕಲಿತಾರೆ ಅಂದ್ರೆ ಚೇಸ್ ಮಾಡೋದನ್ನ, ಕೀಟ್ಲೆ ಮಾಡಿ ಔಸಿಟ್ಕೊಳ್ಳೋದನ್ನ, ದಾರಿ ತಪ್ಪಿಸೋದನ್ನ, ಕುತಂತ್ರಗಳನ್ನ ಕಲಿತಾರೆ. ಕನ್ನಿಂಗ್ ಬುದ್ಧಿನ ಕಲ್ತು ಕೊನೆಗೆ ನಮ್ಮನ್ನೇ ಆಟ ಆಡಿಸ್ತಾರೆ. ಟಾಮ್ ಅಂಡ್ ಜೆರ್ರಿ ಇಸ್ ನಾಟ್ ಗುಡ್ ಫಾರ್ ಇದು. ನೋಡಕ್ ನಿಮ್ಗೆ ತಮಾಷೆಗೆ ಚೆನ್ನಾಗ್ ಕಾಣ್ತಿರತ್ತೀಯ ಹೊರತುನು ಅದರಿಂದ ಕಲಿಯೋದಂತೂ ಕನ್ನಿಂಗ್ ಬುದ್ಧಿ ಅಂತೂ ಡೆಫಿನೆಟ್ ಆಗಿ ಕಲಿತಾರೆ. ಚಿಕ್ಕ ಮಕ್ಕಳ ಜೊತೆನಲ್ಲೇನೆ ಅವ್ರ ಎದುರೇನೆ ಪೋಷಕರು ಕುಟುಂಬದ ಸದಸ್ಯರೆಲ್ಲ ಕುತ್ಕೊಂಡು ರಾತ್ರಿ 10 ಗಂಟೆ ಕ್ರೈಮ್ ಸ್ಟೋರಿ ನೋಡೋದು, ಕ್ರೈಮ್ ಸಂಬಂಧಿತ ಕ್ರೌರ್ಯ, ಭಯಾನಕವಾಗಿರುವಂತ ಅನ್ಯಾಯವನ್ನು ನಡೆಯುವಂತ ಶಾಂತಂ ಪಾಪಂನಂತ ಟಿವಿ ಕಾರ್ಯಕ್ರಮಗಳನ್ನ ವೀಕ್ಷಿಸೋದು ಸರಿ ಅಲ್ಲ. ಅದು ಅಮೆರಿಕಾದಲ್ಲಿ ಒಂದು ಸಂಶೋಧನೆ ನಡೆದಿದೆ. ಮಕ್ಕಳು ಊಟ ಮಾಡ್ತಾ ಕ್ರೈಮ್ ಕಾರ್ಯಕ್ರಮಗಳನ್ನ ನೋಡುವಂತಹ ಮಕ್ಕಳು ಮುಂದೆ ದೊಡ್ಡ ಕ್ರೈಮ್ ಮಾಡಿದಂತ ವ್ಯಕ್ತಿಗಳಾಗಿದ್ದಾರೆ ಅಂತ ರಿಸರ್ಚ್ ಅಲ್ಲಿ ಕಂಡು ಹುಡುಕಿದ್ದಾರೆ. ಆಮೇಲೆ ಮಕ್ಕಳು ಈ ಕ್ರೈಮ್ ಸ್ಟೋರೀಸ್ ಅನ್ನೆಲ್ಲ ನೋಡೋದ್ರಿಂದ ಮೆಚ್ಯೂರಿಟಿಗೆ ಬರದೇ ಇರುವಂತ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಂದ ನಡೀತಿರುವಂತ ಕ್ರೈಮು 16% ಹೆಚ್ಚಾಗಿದೆ ಅಂತಾನು ತಿಳಿಸಿದ್ದಾರೆ. ಸೊ ಟಿವಿಯಿಂದ, ಕ್ರೈಮ್ ಸ್ಟೋರಿಯಿಂದ ಅದೆಲ್ಲ ನೋಡ್ಬೋದು ಅನ್ನೋದ್ರಿಂದ ಕುತೂಹಲ. ಒಬ್ಬ ಚಿಕ್ಕ ಹುಡುಗ ಒಂದ್ಸಲ ಟಿವಿ ನೋಡ್ತಾ ಇದ್ ಮಾಡ್ತಿದೆ, ಕ್ರೈಮ್ ಸ್ಟೋರಿ ನೋಡಿದೆ, ಅವನು ಈ ತರ ಮಾಡದೇ ಇದ್ದಿದ್ರೆ ಅವ್ನು ಸಿಕ್ಕಾಕೋತಾ ಇದ್ರಿಲ್ಲ ಅಂತ. ಅಂದ್ರೇನು, ಅವನ್ ತಲೆನೂ ಎಷ್ಟ್ ಚೆನ್ನಾಗಿ ಓಡ್ತಿದೆ ಅಂದ್ರೆ ಅವ್ನು ಏನ್ ಮಾಡಿದಿದ್ರೆ ಸಿಕ್ಕಾಕೋತಿರ್ಲಿಲ್ಲ, ಏನ್ ಮಾಡಿದಿಕ್ ಸಿಕ್ಕಾಕೊಂಡ ಅಂತ ಅನಾಲಿಸಿಸ್ ಮಾಡೋಷ್ಟು ಸಣ್ಣ ಮಕ್ಕಳು ಕೂಡ ಜಾಣರಾಗ್ತಾ ಇದ್ದಾರೆ.
ದೇ ಆರ್ ಬಾರ್ನ್ ಬೈ ಬಾರ್ನ್ ಇಂಟೆಲಿಜೆಂಟ್ ಅವರು. ಆದ್ರೆ ಅದನ್ನ ಉಪಯೋಗ ಆಗ್ತಾ ಇರೋದು ಕ್ರೈಮ್ ದಿಕ್ಕೆಲ್ಲ ಉಪಯೋಗ ಆಗ್ತಾ ಇದೆ ಅನ್ನೋದು ಒಂದು ರಿಸರ್ಚ್ ಅಲ್ಲೂ ಕೂಡ ಹೇಳಿದ್ದಾರೆ. ತಂದೆ ಮನೆಯಲ್ಲಿ ಇದ್ದಾಗ ಹೆಚ್ಚಿನ ಸಮಯ ಮಕ್ಕಳು ಹೇಳಿರುವಂತ ವಿಚಾರನ ಹೇಳ್ತಾ ಇರೋದು. ತಂದೆ ಮನೇಲಿರುವಾಗ ಹೆಚ್ಚಿನ ಸಮಯ ಬೆಳಗ್ಗೆ ಹೊತ್ತು ದಿನಪತ್ರಿಕೆ ನ್ಯೂಸ್ ಪೇಪರ್ ಓದ್ತಾರೆ. ಸಂಜೆಯಿಂದ ರಾತ್ರಿ ಮಲಗೋವರೆಗೂ ಟಿವಿ ಮುಂದೆ ಕಾಲ ಹಾಕೋದನ್ನೇ ಗಮನಿಸುವಂತ ಮಕ್ಕಳು ನಾವ್ಯಾಕೆ ಟಿವಿ ನೋಡ್ಬಾರ್ದು, ಅಪ್ಪ ಮಾತ್ರ ಹಂಗ್ ನೋಡ್ತಾರೆ ಅಂತ ಅಮ್ಮನ ಹತ್ರ ಬಂದು ಕೇಳ್ತಾರೆ. ಮಕ್ಕಳು ತಮ್ಮದೇ ಹಕ್ಕು ಅನ್ನೋ ತರ ತಮಗ್ ಬೇಕಾಗಿರುವಂತ ಚಾನೆಲ್ ಹಾಕೊಳ್ತಾರೆ. ಟಿವಿ ಸೀರಿಯಲ್ಗಳನ್ನ ನೋಡೋರು ಹೆಚ್ಚಾಗಿ ತಾಯಂದ್ರೇನೆ. ಮಕ್ಕಳಿಗೆ ಟಿವಿ ಹುಚ್ಚು ಕಲ್ಸೋರು ತಾಯಂದ್ರೇನೆ. ಈ ತಾಯಿನ ಏನ್ ಮಾಡ್ತಾರೆ ಅಂದ್ರೆ, ಹೋಗೋ ಟಿವಿ ನೋಡ್ಬಾರ್ದು, ಓದ್ಕೋ ಹೋಗು ಅಂತ ಬಾಗ್ಲು ಹಾಕಿದ್ರು ಅವ್ರು ಎಷ್ಟು ಜೋರಾಗಿ ಟಿವಿ ಸೀರಿಯಲ್ ಹಾಕಿರ್ತಾರೆ ಅಂದ್ರೆ, ಅವ್ರ ಫ್ರೆಂಡ್ ಯಾರಾದ್ರೂ ಬಂದು ಮಾತಾಡ್ತಾ ಇರುವಾಗ ಈ ತರ ಹಿಂಗಾಯ್ತು ನೆನ್ನೆ ನೋಡಿದ್ರೇನ್ರಿ, ಇಲ್ಲೋ ನಾನ್ ನೋಡ್ಲಿಲ್ಲ ಅಂದ್ರೆ ಹಿಂಗೆ ಅವನು ವಿವರಣೆ ಮಾಡಿದಾಗ ಮಗ ಬಂದು ಓಡ್ ಬಂದ್ ಹೇಳ್ತಾನೆ, ಹಂಗಲ್ಲಮ್ಮ ಆಗಿದ್ದದು ಅಂತ. ಅಂದ್ರೆ ಬಲವಂತವಾಗಿ ರೂಮ್ ಒಳಗ್ ಕಳಿಸಿದ್ರು ಅವನ ಕಿವಿ ಮನಸ್ಸು ಪೂರ್ತಿ ಟಿವಿ ಕಡೆನೆ ಇದ್ದಿದ್ರಿಂದ ತಾಯಿ ನರೇಟ್ ಮಾಡ್ತಾ ಇರೋದ್ರಲ್ಲಿ ತಪ್ಪಿದೆ ಅನ್ನೋದನ್ನ ಮಗನೇ ಅದನ್ನ ಕರೆಕ್ಷನ್ ಮಾಡಿ ಹೇಳ್ದ. ಅಂದ್ರೆ ಸುಮ್ಮನೆ ಕಳಿಸಿ ರೂಮ್ಗೆ ಹೋಗಿ ಓದ್ಕೋ ಅನ್ನೋದ್ರಿಂದ ಅಲ್ಲ, ಈ ಟಿವಿನೇ ಆಫ್ ಮಾಡ್ಬೇಕು. ಹಾಗಾಗಿ ಏನಾಗುತ್ತೆ ಅಂದ್ರೆ, ಈ ಕೇಬಲ್ ಇರೋದ್ರಿಂದ ಎಲ್ಲಾನು ಮಕ್ಕಳು ಟಿವಿ ತಾಯಂದ್ರೆ ಸೀರಿಯಲ್ ನೋಡೋದು ತುಂಬಾ ಹಠ ಮಾಡ್ಕೊಂಡು ಕೇಬಲ್ ತೆಗ್ಸಕ್ಕೆ ಬಿಡೋದೇ ಇಲ್ಲ. ಈ ಕೊನೆ ಪರೀಕ್ಷೆ ಟೈಮ್ ನಲ್ಲಿ ಜನವರಿ ಆದ ತಕ್ಷಣ ತಾಯಂದ್ರು ಮಕ್ಕಳಿಗೆ ಅನುಕೂಲ ಆಗ್ಲಿ, ವಿದ್ಯಾಭ್ಯಾಸದ ಕಡೆ ಅವ್ರ ಗಮನ ಇರ್ಲಿ ಅಂತ ಒಂದ್ 3 months ಕೇಬಲ್ ನ ಡಿಸ್ಕನೆಕ್ಟ್ ಮಾಡಿಸಿದ್ರೆ ಮಕ್ಕಳಿಗೂ ಸರಿ ಹೋಗುತ್ತೆ. ಅದನ್ನೇ ಅವ್ರು ಹೇಗ್ ಹೇಳ್ತಾರೆ ಅಂದ್ರೆ, ನೀ ಟಿವಿ ನೋಡ್ತೀಯಾ, ತಡಿ ಮಾಡ್ತೀನಿ ನಿನ್ಗೆ ಪನಿಷ್ಮೆಂಟ್, ನಿನ್ಗೆ ಟಿವಿ ಕೇಬಲ್ ಕಟ್ ಮಾಡಿಸ್ತೀನಿ ಅಂತ ಪನಿಷ್ಮೆಂಟ್ ತರ ಮಾಡಿದ್ರೆ ನೋಟ್ಸ್ ಇಸ್ಕೊಂಡ್ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಟಿವಿ ನೋಡ್ಕೊಂಡ್ ಬಂದ್ಬಿಡ್ತಾರೆ. ಸೊ ಹಾಗಾಗಿ ನಾವೇ ಆ ಮಕ್ಕಳಿಗೆ ಅರ್ಥ ಮಾಡಿಸಿ, ನಾವು ಸಹಕರಿಸಿ, ನೋಡಪ್ಪ ನಿನ್ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ಬಾರ್ದು, ನಾನ್ ಟಿವಿ ನೋಡ್ದಿದ್ರು ಏನ್ ಪರವಾಗಿಲ್ಲ, ಅದರಿಂದ ಮಾಡೋಣ, ನಾನು ಏನಾರ ಮ್ಯಾಗಝೈನ್ ಓದ್ತೀನಿ, ನೀನು ಏನಾದ್ರೂ ಕುತ್ಕೊಂಡು ಓದ್ಕೊಳಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ನೋಡಿದ್ಯಾ ಪಾಪ ನನಗೋಸ್ಕರ ನಮ್ ತಾಯಿ ಟಿವಿ ನೋಡ್ತಾ ಇಲ್ಲ ಅಂತ ಅವ್ರಿಗೊಂದು ಮನ್ಸಲ್ಲಿ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ. ಹೆಚ್ಚಿನ ಮಕ್ಕಳು ತಮ್ಮ ತಂದೆ ತಾಯಿರ ಜೊತೆ ಸಮಯನೇ ಕಳಿಯಕ್ ಆಗ್ತಾ ಇಲ್ಲ. ನಮ್ಗೇನೇನೋ ಕಷ್ಟಗಳಿದೆ ಅದನ್ನ ಹೇಳ್ಕೊಳಕ್ಕೆ ಮನೆಯಲ್ಲಿ ಯಾರು ಕೇಳೋರೇ ಇಲ್ಲ ಅಂತ ಕಂಪ್ಲೇಂಟು ಮಕ್ಕಳದು. ತಂದೆ ಕೈಗೆ ಸಿಕ್ಕಲ್ಲ, ಸಿಕ್ಕಿದ್ರು ಟಿವಿನೋ ನ್ಯೂಸ್ ಪೇಪರ್ ಜೊತೆ ಮೊಬೈಲ್ ಜೊತೆ ಬಿಸಿ ಅವರು. ತಾಯಿ ಅಡಿಗೆ ಮನೆ ಇಲ್ಲ, ಮನೆ ಕೆಲಸದಲ್ಲಿ ಬಿಸಿ, ನಮ್ ಕಡೆ ನೋಡೋರೇ ಇಲ್ಲ, ನಮ್ಮನ್ನ ಯಾರು ಕೇಳೋರೇ ಇಲ್ಲ ಅಂತ ಮಕ್ಕಳು ಬೇಜಾರ್ ಮಾಡ್ಕೊಂಡು ಕಣ್ಣೀರಿಟ್ಟಿದ್ದು ಕೂಡ ನನ್ನ ಹತ್ರ ನೋಡಿದೀನಿ. ಸೊ ಮನೆಯ ಹಿರಿಯರಿಂದ ತಂದೆಯರಿಂದ ಏನೇನ್ ತಪ್ಪುಗಳಾಗ್ತಾ ಇದೆ, ಯಾಕೆಂದ್ರೆ ಕುಟುಂಬದಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದೆ ಅಂದ್ಮೇಲೆ ನಾವು ತಂದೆ ತಾಯಿ ಅಂದ ತಕ್ಷಣ ತಪ್ಪು ಮಾಡದೇ ಇಲ್ಲ ಅಂತ ಏನಿಲ್ಲ, ನಮ್ಮಿಂದನೂ ಕೆಲವು ತಪ್ಪುಗಳಾಗ್ಬೋದು, ಅದರಿಂದ ಮಕ್ಕಳ ಮೇಲೆ ಪ್ರಭಾವವನ್ನು ಬೀರಿರ್ಬೋದು. ಏನಾಗಿರ್ಬೋದು ತಂದೆಯರಿಂದ ಹಿರಿಯರಿಂದ ಅಂದ್ರೆ, ಬೇಜವಾಬ್ದಾರಿಯುತವಾಗಿ ಅಹಂನಿಂದ ವರ್ತಿಸುವಂತ ಕೆಲವು ತಂದೆಯರಿಂದ ಕುಡಿದು ಬಂದ್ ಸದಾ ಜಗಳ ಆಡ್ತಿರೋ, ಹೆಂಡತಿ ಮಕ್ಕಳನ್ನು ಹೊಡೆಯೋದನ್ನ ನೋಡ್ತಿರೋ ಮಕ್ಕಳು ಹಿರಿಯರು ಅಂತ ಅನ್ನಿಸ್ಕೊಂಡವರು ಹಾಗೂ ಮನೆ ಯಜಮಾನ ಕೆಟ್ಟ ಮಾತುಗಳಿಂದ, ಅವಾಚ್ಯ ಶಬ್ದಗಳಿಂದ, ಹೊಲಸು ಮಾತುಗಳನ್ನ ಆಡ್ತಾ ಇರೋ ವಾತಾವರಣದಲ್ಲಿ ಟೀಕೆ ಜಗಳ ಮಾಡುವಂತಹ ಮನೆಯ ಹಿರಿಯರಿಂದ ಮನೆ ಕೆಲಸ ಮಾಡದೆ ಟಿವಿ ನೋಡ್ತಾ ಇರೋದನ್ನ ಮಕ್ಕಳು ಗಮನಿಸಿ ತಾವು ಓದೋದನ್ನ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರೂ ಒಂದು ಕಾರಣಗಳನ್ನ ಹುಡ್ಕೊಳ್ತಾ ಇವೆ. ಇಂತಹ ಮನೆಯ ವಾತಾವರಣದಿಂದ ಮಕ್ಕಳು ಏನನ್ನ ತಾನೇ ಕಲಿಯಕ್ಕೆ ಸಾಧ್ಯ? ಈ ಮಕ್ಕಳಿಗೆ ನಾವೇ ಕೋಪ ತಾಪ, ಸೇಡು ಸಿಟ್ಟು, ಕೆಟ್ಟ ಚಟಗಳು, ಜಗಳ ಜೂಟಿ, ಸುಳ್ಳು, ಮೈಗಳ್ತನ, ಹಠ, ಊಟ ಬಿಡೋದನ್ನ ಪ್ರತಿನಿತ್ಯದ ಪಾಠವಾಗಿ ಮನೆಯಿಂದ ಕಲಿಸ್ತಾ ಇಲ್ವಾ? ದೊಡ್ಡವ್ರು ಕೋಪ ಮಾಡ್ಕೊಂಡು ಊಟ ಬಿಟ್ಬಿಟ್ಟು ಮಾಡಿ ಮೇಲೆ ಹೋಗಿ ಕೂತ್ಕೊಂಡ್ರೆ ಮಕ್ಕಳು ಅನ್ಕೋತಾರ, ನಾನು ಕೋಪ ಮಾಡ್ಕೋಬಹುದು, ನಾನು ಊಟ ಬಿಡ್ಬೋದು, ನಾನು ಮಾಡಿ ಮೇಲೆ ಕೂತ್ಕೋಬಹುದು. ಆವಾಗ ತಾಯಿರು ಬಂದು ಕೋಪ ಮಾಡ್ಕೋಬೇಡ ಬಾ, ನಾನು ಒಳ್ಳೆ ಮಾತಾ ಹೇಳ್ತಾ ಇದ್ದೀನಿ ಬಾ, ನಿಂಗ್ ಮುದ್ ಮಾಡಿ ಅವ್ನ ಊಟ ತಿನ್ಸಿ ಬಾ. ಅಲ್ಲಿ ಕೋಪ ಮಾಡ್ಕೊಂಡ್ರೆ ನನ್ ಕಡೆ ಅಟೆನ್ಷನ್ ಸಿಕ್ಕುತ್ತೆ ಅನ್ನೋದು ಮಕ್ಳಿಗೆ ಗೊತ್ತಾದ್ರೆ ಅವ್ರು ಅದನ್ನೇ ಮಾಡ್ತಿರ್ತಾರೆ. ಸೊ ಇದನ್ನೆಲ್ಲ ಕಲ್ತ್ಕೊಳಕ್ ಸಾಧ್ಯ ಇರೋದು ಈ ಮನೆಯ ಹಿರಿಯರು ಅಂತ ಅನ್ನೋರಿಂದಾನೇ ಕಲ್ತ್ಕೊಳ್ಳೋ ಅಂತದ್ದು. ಈ ಒಂದು ಚಿಲ್ಡ್ರನ್ ಲರ್ನ್ ಬೈ ಇಮಿಟೇಷನ್ ಅಂತ ಅಂದ್ರೆ, ಮಕ್ಕಳು ಮನೆಯವರನ್ನ ನೋಡಿ ಮೊದಲು ಕಲ್ತ್ಕೊಳ್ತಾರೆ. ಶಾಲೆ ಪಾಠ ಪ್ರಾಪಂಚಿಕ ಜ್ಞಾನವನ್ನು ಹೆಚ್ಚಿಸಿದ್ರೆ ಮನೆಯ ಪಾಠ ನಡವಳಿಕೆ, ಸಂಸ್ಕಾರ, ರೀತಿ ನೀತಿ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಸೊ ಮನೆಯ ಹಿರಿಯರ ಅಥವಾ ತಂದೆಯರ ರೀತಿ ನೀತಿ ಸರಿ ಇರದೇ ಇದ್ರೆ, ವ್ಯಕ್ತಿತ್ವನೇ ಹೀನವಾಗಿದ್ರೆ ಮಕ್ಕಳು ಕಲಿಯೋದು ಏನನ್ನ ಕಲಿತಾರೆ? ಅವ್ರು ಎಷ್ಟು ಮಟ್ಟಿಗೆ ಮುಂದೆ ಅವ್ರ ಪೇರೆಂಟ್ಸ್ ಆದಾಗ ಎಂತ ಪೇರೆಂಟ್ಸ್ ಆಗಕ್ ಸಾಧ್ಯ? ಮಕ್ಕಳನ್ನ ಕೆಟ್ಟ ಮಾತಿಂದ ಬೈಯೋದು, ಕಾಲಿಂದ ಒದೆಯೋದು, ಮಾತೆತ್ತಿದ್ರೆ ಮನೆ ಬಿಟ್ಟು ಹೋಗು ಅನ್ನೋದು, ಮನೆಯಿಂದ ಓಡಿಸ್ಬಿಡ್ತೀನಿ ಫೇಲ್ ಆದ್ರೆ ಮನೆಗೆ ಸೇರ್ಸಲ್ಲ ಅನ್ನೋದು, ಮಕ್ಕಳ ಪುಸ್ತಕಗಳನ್ನ ಮನೆಯಿಂದ ಹೊರಗಡೆ ಬಿಸಾಕೋದು, ಇವೆಲ್ಲ ಮಾಡುವಂತ ಪೇರೆಂಟ್ಸ್ ಇದ್ದಾರೆ.
ಇವೆಲ್ಲಾನು ಪೋಷಕರ ಅನುಚಿತ ವರ್ತನೆ, ಹೀನಾಯ ನಡವಳಿಕೆ, ಭಯ ಹುಟ್ಟಿಸುವಂತಹ, ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುವಂತಹ ವಿಚಾರ ಇವೆಲ್ಲ. ಈ ರೀತಿ ನಡ್ಕೊಂಡು ಮಕ್ಕಳು ನನಗೆ ಗೌರವ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು ಅಂತ ಅಪ್ಪಂದ್ರು ಡಿಮ್ಯಾಂಡ್ ಮಾಡೋದು ಸರಿಯಲ್ಲ. ಈ ನಡವಳಿಕೆ ಮಕ್ಕಳ ಮನಸ್ಸಿನಲ್ಲಿ ಅಚ್ಚೊತ್ತಿ ಮಕ್ಕಳು ದೊಡ್ಡವರಾದ್ಮೇಲೆ ಪೋಷಕರು ವೃದ್ಧರಾದಾಗ ಅವ್ರ ವಸ್ತುಗಳನ್ನ ಹೊರಗ್ ಬಿಸಾಡ್ತಾರೆ, ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ. ಇವಾಗ ಆಗ್ತಾ ಇರೋದು ಅದೇನೆ. ಮಕ್ಕಳು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೆ ಹುದ್ದೆಲಿದ್ದಾರೆ, ಆದ್ರೆ ಅವ್ರ ತಾಯಿ ತಂದೆ ಎಲ್ಲ ವೃದ್ಧಾಶ್ರಮಗಳಲ್ಲಿದ್ದಾರೆ. ನಾವೇ ಹೋಗಿ ಮಾತಾಡಿಸ್ಕೊಂಡ್ ಬಂದಿದೀವಿ. ಆಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಧ್ಯಾನ ಹೇಳ್ಕೊಡಕ್ ಹೋದಾಗ ನಮ್ಗೆ ಪರಿಚಯ ಇರೋರನ್ನ ಅಲ್ಲಿ ಗಂಡ ಹೆಂಡತಿ ನೋಡಿ ಆಶ್ಚರ್ಯ ಆಗೋಯ್ತು ನಮ್ಗೆ. ಎಷ್ಟು ಅವ್ರು ಒಳ್ಳೆ ಫ್ಯಾಮಿಲಿ ಅಂತ ನಮಗ್ ಗೊತ್ತಿತ್ತು, ಅಂತದ್ರಲ್ಲಿ ತಂದೆ ತಾಯಿನ ಮಕ್ಕಳು ಸೇರಿಸ್ಲಿಲ್ಲ, ಕಳಿಸ್ಬಿಟ್ರು. ಹಾಗಾಗಿ ನಾವು ಅತಿಯಾದ ಕಠೋರವಾದ ಶಿಕ್ಷೆ ಮಾಡಿದ್ರೆ, ಅವ್ರ ಪುಸ್ತಕ ಎಲ್ಲ ಬಿಸಾಕೋದು, ಶೂಸ್ ಬಿಸಾಕೋದು ಎಲ್ಲ ಮಾಡಿದ್ರೆ ಮಕ್ಕಳು ದೊಡ್ಡವರಾದ ಮನಸ್ಸಲ್ಲಿ ನನಗ್ ಮಾಡಿದ್ದೆ ಅಲ್ವಾ, ನಾನು ಮಾಡ್ತೀನಿ ಇವಾಗ ಅಂತ ಮಾಡ್ತಾ ಇರೋದು ಉಂಟು ಈಗ. ಹಾಗಾಗಿ ವೃದ್ಧಾಶ್ರಮಕ್ಕೆ ಹೋಗ್ಬೇಕಾಗಿರೋ ಸ್ಥಿತಿನ ಅವರೇ ಕಲ್ಪಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಜೋಪಾನ ನಿಮ್ಮ ನಡವಳಿಕೆ ಒಂಚೂರು ಎಚ್ಚರ ಇರ್ಲಿ. ಯಾಕೆಂತಂದ್ರೆ ನಿಮ್ಮ ನಡವಳಿಕೆಗೆ ಅವ್ರು ಗೌರವ ಕೊಡೋ ತರ ಇರ್ಬೇಕೇ ಹೊರತು, ಅದಕ್ಕೆ ಹೇಳೋದು ಕಮಾಂಡ್ ರೆಸ್ಪೆಕ್ಟ್ ಅಂಡ್ ಡು ನಾಟ್ ಡಿಮ್ಯಾಂಡ್ ರೆಸ್ಪೆಕ್ಟ್ ಅಂತ. ಅಂದ್ರೆ ನಮ್ಮ ನಡವಳಿಕೆ ಹೇಗಿರುತ್ತೋ ಅದನ್ನ ನೋಡಿ ಅವರೇ ಗೌರವ ಕೊಡೋ ಇರ್ಬೇಕೇ ಹೊರತುನು ನನಗ್ ಗೌರವ ಕೊಡು, ನಂಗ್ ಮರ್ಯಾದೆ ಕೊಡು ಅಂತ ಹೇಳಿ ಈಸ್ಕೊಡೋ ಅಂತ ವಿಚಾರ ಅಲ್ವೇ ಅಲ್ಲ ಅದು ನಡವಳಿಕೆ ಅನ್ನೋದು. ಶಾಲೆಯಿಂದ ವಿದ್ಯಾರ್ಥಿಗಳ ಅಟೆಂಡೆನ್ಸು, ನಡವಳಿಕೆ ಕುರಿತು ಮನೆ ವಿಳಾಸಕ್ಕೆ ಕೆಲವು ಸಲ ಕಾಲೇಜುಗಳಿಂದ ಲೆಟರ್ಗಳು ಕಳಿಸ್ಕೊಡ್ತಾರೆ. ಆತರ ಲೆಟರ್ ಬಂದ್ರೂ ಕೂಡ ಎಚ್ಚರಿಕೆ ಗಂಟೆಯಾಗಿ ಸ್ವೀಕರಿಸ್ತಾ ಇಲ್ಲ ಕೆಲವು ಪೇರೆಂಟ್ಸ್. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ನ ಪ್ರಾಮುಖ್ಯತೆ ಕುರಿತು ಆಲೋಚನೆನೇ ಇಲ್ಲ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೆಂಗು ಅಟೆಂಡ್ ಮಾಡ್ತಾರೆ ಅಂದ್ರೆ, ಯಾರು ಹೋಗದೆ ಇದ್ರೆ ನಾಳೆ ಸಹ ನಿಮ್ಮ ಅಪ್ಪ ಬಂದಿಲ್ಲ, ನಿಮ್ಮ ಅಮ್ಮ ಬಂದಿಲ್ಲ, ಯಾರು ಬಂದಿಲ್ಲ ಅಂತ ಮಗುನ್ ಕೇಳ್ತಾರಲ್ಲ ಅಂತ ಮಗು ಗೋಳಾಡತ್ತೆ, ಅಮ್ಮ ಪ್ಲೀಸ್ ನೀನಾದ್ರೂ ಬಾಮ್ಮ, ನೀನಾದ್ರೂ ಬಾಮ್ಮ ಅಂತ. ಅದಕ್ಕೋಸ್ಕರವಾಗಿ ಇನ್ನೇನ್ ಮೀಟಿಂಗ್ ಮುಗಿಯೋ ಹೊತ್ತಿಗೆ ಹೋಗ್ಬಿಟ್ಟು ಅಟೆಂಡೆನ್ಸ್ ಸೈನ್ ಮಾಡಿ ಬಂದ್ಬಿಟ್ರೆ ಆಗೋಯ್ತು ಅಂತ ಆತರ ಹೋಗ್ತಾ ಇರುವಂತ ತಾಯಿರೇ ಜಾಸ್ತಿ. ಸೊ ಹಾಗಾಗಿ ಕೆಲವು ತಂದೆಯರು ಬೇಡದೇ ಇರೋದಕ್ಕೆಲ್ಲ ರಜಾ ಹಾಕಿರ್ತಾರೆ. ಕೆಲವರಂತೂ ಮನೇಲೇ ಇದ್ರು, ಟಿವಿ ನೋಡ್ತಾ, ಕ್ರಿಕೆಟ್ ನೋಡ್ತಾ ಕೂತಿದ್ರು ಕೂಡ ಶಾಲೆಯ ಮೀಟಿಂಗ್ಗೆ ಹೋಗಲ್ಲ. ಹೆಂಡತಿ ಶಾಲೆ ಮೀಟಿಂಗ್ ನಿಂದ ಬರ್ತಾ ಇದ್ದಂಗೆ ಏನಾಯ್ತು ಇವತ್ತು ಅಲ್ಲಿ ಟೀಚರ್ಸ್ ನ, ಹೆಡ್ ಮೇಡಮ್ ನ ಹೀಗೆ ಕೇಳ್ಬೇಕಾಗಿತ್ತು, ಇದು ಕೇಳ್ಬೇಕಿತ್ತು, ಅದು ಕೇಳ್ಬೇಕಿತ್ತು, ಈ ರೀತಿ ದಬಾಯಿಸ್ಬೇಕಿತ್ತು, ಬೇರೆ ಪೇರೆಂಟ್ಸ್ ಮುಂದೆ ಈ ಪಾಯಿಂಟ್ ಹಾಕ್ಬೇಕಿತ್ತು, ಆಗ ನಿಂಗೂ ಅವ್ರು ಸಪೋರ್ಟ್ ಮಾಡ್ತಿದ್ರು ಅಂತೆಲ್ಲ ಯಜಮಾನ್ಕೆ ದರ್ಬಾರ್ ತೋರ್ಸೋ ಬದ್ಲಿಗೆ ತಂದೆರೂ ಯಾತಕ್ಕೆ ಶಾಲೆಯ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಟೆಂಡ್ ಮಾಡಬಾರ್ದು? ಮಕ್ಕಳ ಅಭಿವೃದ್ಧಿ ಹೇಗಿದೆ, ಅವಳ ಒಂದು ಕಲಿಕೆ ಹೇಗ್ ಸಾಗ್ತಾ ಇದೆ, ನಾವೇನ್ ಸಪೋರ್ಟ್ ಮಾಡ್ಬೇಕು, ನಮ್ಮಿಂದ ಏನ್ ಮಾಡ್ಬೇಕಾಗಿದೆ ಅಂತ ಕೇಳಿ ಮಾತಾಡ್ಕೊಂಡ್ ಬಂದ್ರೆ ಪೇರೆಂಟ್ಸ್ಗೂ ಟೀಚರ್ಸ್ಗೂ ಏನಾಗುತ್ತೆ, ನೋಡದ್ಯಪ್ಪ ಮಗು ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇಟ್ಟು ಕೇಳಿದ್ರು ಅವರು ಅಂತ ಹೇಳಿ, ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪು ಬರ್ದಿದ್ರು ಟಿಕ್ ಹಾಕ್ಬಿಟ್ಟಿದ್ರೆ, ನೋಡಿ ಮೇಡಮ್ ಆ ತರದ್ದೇನೋ ನಾವು ಗಮನಿಸ್ತೇವೆ, ಒಂದ್ ಸ್ವಲ್ಪ ಅವಳು ಅದನ್ನೇ ಸರಿ ಅಂತ ಅನ್ಕೊಳ್ತಾಳೆ, ಅದಕ್ಕೋಸ್ಕರ ಅದೊಂಚೂರು ಕರೆಕ್ಷನ್ ಮಾಡ್ಸಿದ್ರೆ ಒಳ್ಳೇದು ಅಂತ ಹೇಳಿದ್ರೆ, ನೋಡಿದ್ಯಾ ನಾವ್ ಮಾಡೋ ಕ್ವಶನ್ ಆನ್ಸರ್ ಪೇಪರ್ ಎಲ್ಲಾನು ನೋಡ್ತಾರೆ ಪೇರೆಂಟ್ಸು ಅಂತ ಅವ್ರಿಗೂ ಒಂದು ಇನ್ನೂ ಅಟೆಂಟಿವ್ ಆಗಿರಕ್ಕೆ, ಇನ್ನೂ ಕರೆಕ್ಟ್ ಆಗಿ ಮಾಡಕ್ಕೆ ನೋಡ್ತಾರೆ. ಕೆಲವು ಸಲ ಅಪರೂಪಕ್ಕೆ ಕೆಲವರು ತಂದೆಯರು ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ಅಟೆಂಡ್ ಮಾಡ್ತಾರೆ. ಅಲ್ಲಿ ಶಾಲೆನ್ ಬೈಯೋದು, ಟೀಚರ್ಸ್ ಅನ್ ಬೈಯೋದು, ಗಲಾಟೆ ಎಬ್ಸಿರೋರು ಇದ್ದಾರೆ. ಮಾರನೇ ದಿನದಿಂದ ಅಂತವ್ರ ಮಕ್ಕಳನ್ನ ಟೀಚರ್ಸ್ ಟಾರ್ಗೆಟ್ ಮಾಡಿ ತಿರಸ್ಕಾರ ಭಾವನೆಯಿಂದ ನೋಡುವ ತರ ಆಗಿರೋದು ಕೂಡ ಉಂಟು, ಶಿಕ್ಷೆಗಳ ಗುರಿಯಾಗಿರೋದು ಉಂಟು. ಅಂತ ಮಕ್ಕಳು ಅಮ್ಮನ ಹತ್ರ ಬಂದ್ ಹೇಳ್ತಾರೆ, ಅಮ್ಮ ಅಪ್ಪನ್ ಯಾತಕ್ ನೀನ್ ಕಳಿಸ್ದೆ, ಅಪ್ಪನ್ ಕಳಿಸ್ಬೇಡ, ನಂಗೆ ತುಂಬಾ ಬೈತಾ ಇದ್ದಾರೆ ಟೀಚರ್ಸು, ಅಪ್ಪ ಏನೋ ತುಂಬಾ ಗಲಾಟೆ ಮಾಡಿದ್ರಂತೆ, ನೀ ಕಳಿಸ್ಬೇಡ ಇನ್ಮೇಲೆ ಅಪ್ಪನ್ನ ಅಂತ ಮಕ್ಕಳು ಗಲಾಟೆ ಮಾಡ್ತಾರೆ. ಹಾಗಾಗಿ ಅಂತ ಸ್ಥಿತಿನ ಸೃಷ್ಟಿ ಮಾಡಿ ಬಂದಿರುವಂತ ಗ್ರೇಟ್ ಫಾದರ್ಸು ಇರ್ತಾರೆ. ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ, ಒಂದು ದೇ ಶುಡ್ ಫೀಲ್ ಸೆಕ್ಯೂರ್ಡ್. ಶಾಲೆಗೆ ಹೋದ್ರೆ ನಮ್ಮಪ್ಪ ಜಗಳಾಡಿದ್ದಾರೆ, ನಾಳೆ ಹೋದ್ರೆ ನಮ್ಮ ಮೇಡಮ್ ಬೈತಾರೆ, ಅಥವಾ ಏನ್ ಮಾಡ್ತಾರೆ ಟೀಚರ್ಸು, ಆತರ ಎಲ್ಲ ಗಲಾಟೆ ಮಾಡಿದಾಗ ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಸ್ಟೂಡೆಂಟ್ಸ್ ಅನ್ನ. ಎಷ್ಟೋ ಕಡೆ ಆಗಿದೆ ಅದು. ನಿಮ್ ತಂದೆ ಏನೋ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ರಲ್ಲ, ಆಯ್ತಮ್ಮ ನೀನೇ ಸರಿ, ನೀನೇ ಜಾಣ, ಎಲ್ಲ ನೀನೇ ಸರಿ ಅಂತ ಅವ್ರು ಕೇಳೋದೇ ಇಲ್ಲ. ಬರ್ದ್ಯಾ, ಹೋಮ್ವರ್ಕ್ ಆಯ್ತಾ, ನೋಡ್ದಿ, ಏನು ಕೇಳೋದಿಲ್ಲ, ನೆಗ್ಲೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಆತರ ಮಾಡ್ಬಾರ್ದು. ಈಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದ್ದಾಗ ತಂದೆ ತಾಯಿ ಶಾಲೆಗೆ ಹೋಗ್ಲೇಬೇಕು ಅಂತೇನಿಲ್ಲ. ಅಂದ್ರೆ ಅವು ಆಗ ಮಾತ್ರ ಹೋಗ್ಬೇಕು ಅಂತಲ್ಲ, ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಆದಾಗ, ನಡವಳಿಕೆಯಲ್ಲಿ ವ್ಯತ್ಯಾಸ ಆದಾಗ, ಆಸಕ್ತಿಯಲ್ಲಿ ಅಂಕಗಳಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡ್ರೂ ಕೂಡ ತಂದೆ ತಾಯಿರು ಟೀಚರ್ ಹತ್ರ ಹೋಗಿ ಚರ್ಚಿಸ್ಬೇಕು, ಸಹಕಾರ ಯಾಚಿಸ್ಬೇಕು. ಯಾಕೋ ಅವಳು ಸ್ಕೋರಿಂಗ್ ಕಡಿಮೆ ಆಗ್ತಾ ಇದೆ ಮೇಡಮ್, ದಯವಿಟ್ಟು ಒಂಚೂರು ಅಟೆನ್ಷನ್ ಕೊಡಿ ಅವಳ ಕಡೆ ಅಂತ ಹೇಳ್ಬೇಕು.
ಗಂಡ ಹೆಂಡತಿನ ಬೈಯೋದು, ಹೆಂಡತಿ ಗಂಡನ್ ಬೈಯೋದ್ರಿಂದ, ಶಾಲೆನ್ ಬೈಯೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಗಂಡ ಹೆಂಡ್ರಿ ಇಬ್ಬರ ಉದ್ದೇಶ ಮಗುವಿನ ಅಭಿವೃದ್ಧಿ, ಮಗುವಿನ ಕ್ಷೇಮ ಕುರಿತಿರ್ಬೇಕಷ್ಟೇನೇನೆ. ಹಾಗಾಗಿ ನಾವು ಏನ್ ಮಾಡ್ತೀವೋ ಅದು ಮಗುವಿನ ಅಭಿವೃದ್ಧಿಗೆ ಆಗ್ಬೇಕು. ಮತ್ತೆ ಮಗುವಿಗೆ ನಾವು ಗಲಾಟೆ ಮಾಡಿ ಬಂದು ಮಕ್ಕಳನ್ನ ಅವ್ರು ಟಾರ್ಗೆಟ್ ಮಾಡಿ ತೊಂದರೆ ಆಗೋ ಬದ್ಲಿಗೆ ಸ್ನೇಹ ಭಾವದಲ್ಲಿ ಒಳ್ಳೆ ತರದಲ್ಲಿ ನಾನು ನಿಮ್ಮಿಂದ ಹೆಲ್ಪ್ ಬೇಕು ಅಂತ ಕೇಳೋ ತರದಲ್ಲಿ ಕೇಳಿದ್ರೆ ತುಂಬಾ ಒಳ್ಳೇದು. ಈಗ ತಂದೆಯರು ಮಾತ್ರ ತಪ್ಪು ಮಾಡ್ತಾರೆ ಅಂತಲ್ಲ, ತಾಯಿರಿಂದ ಆಗುವಂತ ತಪ್ಪುಗಳೇ ಜಾಸ್ತಿ. ಏನ್ ತಪ್ಪಾಗ್ತಾ ಇದೆ? ಮಕ್ಕಳ ದುರಭ್ಯಾಸವನ್ನ, ಲೋಪದೋಷಗಳನ್ನ ಮಕ್ಕಳೆದ್ರೆ ಗುಣಗಾನ ಮಾಡೋರು ಅಂತ ಇರ್ತಾರೆ, ತಪ್ಪಾಗಿ ಇಂಟರ್ಪ್ರಿಟ್ ಮಾಡೋರು ಇರ್ತಾರೆ. ಯಾಕಂದ್ರೆ ಸುಮಾರು ಹಳಬ್ರು ಇಂಗ್ಲಿಷ್ ಗೊತ್ತಿಲ್ಲದೆ ಇರ್ತಾರೆ. ಈಗ ಬೋಲ್ಡ್ ಅನ್ನೋ ಒಂದು ನನ್ನ ಹತ್ರ ನಡೆದಿದ್ದ ವಿಚಾರನೇ ಹೇಳ್ತಾ ಇದ್ದೀನಿ. ಒಂದ್ ಮಗುನ ಕರ್ಕೊಂಡ್ ಬಂದಿದ್ರು ಕೌನ್ಸಿಲಿಂಗ್ ಬಂದಾಗ. ಅಯ್ಯೋ ಇವ್ನು ತುಂಬಾ ಬೋಲ್ಡ್ ಮೇಡಮ್ ಇವ್ರು ಅಂತಂದ್ರು. ಏನ್ ಮಾಡ್ತಾನೆ ಅಂದ್ರೆ, ಅವ್ರ ಅಪ್ಪನ ಐಸ್ ಕ್ರೀಮ್ ಕೇಳದ್ನ, ಅವ್ರ ಅಪ್ಪ ದುಡ್ಡು ಕೊಡ್ಲಿಲ್ವಾ, ಅವನೇ ಹೋದ್ನ, ಜೋಬಿಂದ 10 ರೂಪಾಯಿ ತಗೊಂಡ್ನ, ಅಂಗಡಿಗೆ ಹೋದ್ನ, ಬಂದ್ ಐಸ್ ಕ್ರೀಮ್ ತಿನ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಬೋಲ್ಡ್ ಆಗಿ ಐಸ್ ಕ್ರೀಮ್ ತಿಂತ ಕೂತ್ಕೊಂಡು. ತುಂಬಾ ಬೋಲ್ಡ್ ಮೇಡಮ್. ಆ ಬೋಲ್ಡ್ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ಅವ್ನ್ ಮಾಡಿದ್ದನ್ನ ಅವನ್ ಎದುರುಗಡೆನೆ ಹೇಳಿದ್ರೆ ಅವನೇನ್ ಅನ್ಕೋತಾನೆ, ಹಾಗಾದ್ರೆ ನಾನ್ ಮಾಡ್ತಿರೋದ್ ನಮ್ಮಮ್ಮ ಹೊಗಳ್ತಾ ಇದಾರೆ, ನಮ್ಮಮ್ಮಂಗೆ ಇಷ್ಟ ಆಗಿದೆ, ನಾನ್ ಮಾಡಿದ್ ಸರಿ ಇದೆ ಅಂತ ಅನ್ಕೊಂಡು ಇವತ್ 10 ರೂಪಾಯಿ ತಗೋತಾನೆ, ನಾಳೆ 100 ರೂಪಾಯಿ ತಗೋತಾನೆ. ಹಾಗಾಗಿ ಅನ್ನೆಸೆಸರಿಯಾಗಿ ಸುಮ್ನೆನೆ ಬೇರೆ ಒಂದು ಇಂಗ್ಲಿಷ್ ಪದ ಗೊತ್ತು ಅಂತ ಬಳಸಕ್ ಹೋಗಿ ಅವರ ತಪ್ಪು ನಡವಳಿಕೆಯನ್ನ ಹೈಲೈಟ್ ಮಾಡಿದ್ರೆ ಮುಂದೆ ಆ ಮಕ್ಳು ದೊಡ್ಡ ಕಳ್ಳ ಆಗ್ತಾನೆ. ಸೊ ತಂದೆ ಶಿಕ್ಷಿಸಬಹುದು ಅಂತ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಮಕ್ಕಳ ತಪ್ಪುಗಳನ್ನ ತಾಯಿರು ಮುಚ್ಚಿಟ್ಬಿಡ್ತಾರೆ. ಅಟೆಂಡೆನ್ಸ್ ಇಲ್ಲ ಅಂತ ಬಂದಿರೋದು, ಅಥವಾ ಪರೀಕ್ಷೆಗೆ ಕಟ್ಟಬೇಕಾದ್ರೆ ಇಷ್ಟು ಫೈನ್ ಕಟ್ಟಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಿದಾಗ ಫೈನ್ ಕೊಡೋದು, ಟೆಸ್ಟ್ ಅಲ್ಲಿ ಫೇಲ್ ಆಗಿರೋದನ್ನ ಮುಚ್ಚಿಟ್ಬಿಡ್ತಾರೆ. ಶಾಲೆಯಿಂದ ಕಂಪ್ಲೇಂಟ್ ಬಂದಿರೋದು, ಅಕ್ಕಪಕ್ಕದವರಿಂದ ಮಾವನ ಮೇಲೆ ಕಂಪ್ಲೇಂಟ್ ಬಿಡೋದು, ಕಿಟಕಿ ಗಾಜು ಹೊಡೆದಾಗ್ತಾ ಅಂತ, ಈ ತರದ್ ಏನೋ ಒಂದ್ ಇರುತ್ತೆ. ಅದೆಲ್ಲ ಫ್ರೆಂಡ್ಸ್ ಗಲಾಟೆ ಮಾಡ್ಕೊಂಡ್ ಬಂದಿರೋದು, ಯಾವ್ದನೋ ವಸ್ತುನ್ ಕಳ್ಕೊಂಡ್ ಬಂದ್ಬಿಟ್ಟಿರ್ತಾನೆ ಸ್ಕೂಲಿಂದ, ಆಮೇಲೆ ಎಲ್ಲೋ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದಿರ್ತಾನೆ. ಇದನ್ನೆಲ್ಲಾನು ತಂದೆ ಹೇಳ್ದೇನೆ ತಾಯಿ ಮುಚ್ಚಿಟ್ಬಿಡ್ತಾಳೆ. ಇದು ತಪ್ಪು ಮಾಡ್ತಾ ಇರೋದು. ಕದ್ದು ಮುಚ್ಚಿ ಖರ್ಚಿಗೆ ಕೊಡೋದು, ಪೆಟ್ರೋಲಿಗೆ ಕೊಡೋದು, ಸಿನಿಮಾ ಕಳಿಸೋದು, ಅಮ್ಮ ನಾವೆಲ್ಲರೂ ಎಲ್ಲೋ ಹೋಗ್ತಾ ಇದೀವಿ, ನಾವ್ ಅದಕ್ಕೆ ಒಂಚೂರು ಕೊಡಮ್ಮ, ಹೋಟ್ಲ್ಗೆ ಹೋಗ್ತಾ ಇದೀವಿ ಕೊಡಮ್ಮ ನಂಗೆ ಅಂತ ಹೇಳೋದು, ಇಲ್ಲಿ ಕೊಡ್ಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಅನ್ನೋದು. ಈ ತರ ಒಂದಿಕ್ಕೊಂದು ಥ್ರೆಟ್ಸ್ ಲಿಂಕ್ ಮಾಡ್ತಾ ಇದ್ದಾರೆ. ಅದನ್ನ ಎನ್ಕರೇಜ್ ಮಾಡಬಾರ್ದು ತಾಯಿರು. ತಾಯಿರೇ ಹೇಳ್ತಾರೆ ನಿಮ್ಮ ಅಪ್ಪಂಗೆ ಹೇಳ್ಬೇಡ ಕಣೋ ಬೈತಾರೆ ಅಂತ ವಿಷಯಗಳನ್ನು ಮುಚ್ಚಿಡೋದನ್ನ ಪ್ರೋತ್ಸಾಹಿಸೋದು ಖಂಡಿತ ಮಹಾ ತಪ್ಪು. ಅದು ನೀ ಎಲ್ಲಿಗ್ ಬೇಕಾದ್ರೂ ಹೋಗು, ನಿಮ್ಮ ಅಪ್ಪ ಬರೋದ್ರೊಳಗೆ ಮನೆ ಸೇರ್ಕೊ, ಇಲ್ದಿದ್ರೆ ಅವ್ರು ಬಾಯ್ ಬಡ್ಕೋತಾರೆ ಅಂತ ಅಲ್ಲೇನೆ ಅಪ್ಪನ ಅವರು ಕರೆಕ್ಟ್ ಒಂದು ಶಿಸ್ತನ್ನ ಪಾಲಿಸ್ಬೇಕು ಅನ್ನೋದನ್ನ ಹೇಳೋದ್ ಬಿಟ್ಟು, ನೀ ಸರಿಯಾದ ಟೈಮಿಗೆ ಬರ್ಲಿಲ್ಲ ಅಂದ್ರೆ ಅವ್ರು ಬಾಯ್ ಬಡ್ಕೋತಾರೆ ಅಂತಂದ್ರೆ ಅದನ್ನೊಂದು ಅವರಲ್ಲೇ ತಪ್ಕೊಂಡ್ ಹುಡ್ಕೊಂಡು ಹೇಳೋ ಅಂತದ್ದು. ಇಟ್ಸ್ ಎ ವೆರಿ ಗ್ರೇಟ್ ಮಿಸ್ಟೇಕ್ ಅದು. ನಿಮ್ಮ ಅಪ್ಪ ಬರೋ ಮುಂಚೆ ಊಟ ಮಾಡ್ಬಿಡು, ಊಟಕ್ಕೆ ಕೂತ್ಕೊಂಡಾಗ ತಲೆ ತಿಂತಾರೆ ಅಂತ ತಂದೆ ಮಗನ್ನ ದೂರ ಮಾಡೋದು, ಪರೀಕ್ಷೆ ಭಯ ಹುಟ್ಸೋದು, ಆತಂಕ ಹುಟ್ಸೋದು, ಮಕ್ಕಳ ಹತ್ರ ಸದಾ ಅವ್ರ ಅಪ್ಪನನ್ನ ಬೈತಾ ಇರೋದು, ಅವ್ರ ಲೋಪದೋಷಗಳನ್ನೇ ಎತ್ತಾಡ್ತಾ ಇರೋದು, ಆ ಮಗುಗೆ ತಂದೆ ಮೇಲೆ ಗೌರವ ಹೇಗ್ ತಾನೇ ಬರಕ್ಕೆ ಸಾಧ್ಯ? ಮಕ್ಕಳನ್ನ ಸನ್ಮಾರ್ಗದಲ್ಲಿ ಕೊಂಡೊಯ್ಯಕ್ಕೆ ಪೋಷಕರ ನಡವಳಿಕೆ, ಮಾರ್ಗದರ್ಶನ ಹೇಗಿರ್ಬೇಕು? ಇಂದಿನ ಮಕ್ಕಳ ಸಮಸ್ಯೆಗಳಿಗೆ ಪರಿಹಾರಗಳ ಮಾರ್ಗಗಳು ಏನು? ಈ ಮಕ್ಕಳು ನಮ್ಮ ಮಕ್ಕಳೇನೆ, ಶತ್ರುಗಳಲ್ಲ ಅವರು. ಸಮಾಧಾನದಿಂದ ಕುತ್ಕೊಂಡು ಅವ್ರ ಮಕ್ಕಳ ಜೊತೆ ಸ್ವಲ್ಪ ಸಮಯವನ್ನ ಕಳೆದ್ರೆ, ಮಕ್ಕಳ ಜೊತೆ ಲೋಕಾರೂಢಿಯಿಂದ ಮಾತಾಡಿದ್ರೆ, ಮಕ್ಕಳ ಸಮಸ್ಯೆಯನ್ನು ಆಲಿಸಿ ಸಮಸ್ಯೆ ಬಗೆಹರಿಸುವಂತ ಪ್ರಯತ್ನವನ್ನ ಖಂಡಿತ ಪೇರೆಂಟ್ ಮಕ್ಕಳ ಜೊತೆ ಸಮಯನೇ ಕಳೆಯಲ್ಲ, ಸಮಯ ಕಳೆಯೋದು ಬಹಳ ಮುಖ್ಯ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ. ಇರೋ 3 ಜನರಲ್ಲಿ ಎಷ್ಟು ಮಹಾ ಜನ ಇದ್ದಾರೆ? ಇರೋದೇ 3 ಜನ, ತಂದೆ, ತಾಯಿ ಮತ್ತೆ ಮಗು ಅಷ್ಟೇನೆ. ಸ್ನೇಹ ಭಾವ ಬೆಳೆಸ್ಕೋಬೇಕು, ಪ್ರೀತಿ ವಿಶ್ವಾಸ, ಪರಸ್ಪರ ಗೌರವ ಅಂತ ಇರ್ಬೇಕು. ಎಲ್ಲೇ ಹೋದ್ರು ಮಕ್ಕಳಿಗೆ ನನ್ನ ಮನೆ ನಮ್ಮನೆ ಅಂತ, ನಮ್ಮೂರು ಅಂತ ಆಸೆಯಿಂದ ಮನೆಗೆ ಓಡ್ ಬರುವಂತ ಭಾವನೆ ಮನೆ ಮೇಲೆ ಇರ್ಬೇಕು. ಈ ಭರವಸೆನ ಮಕ್ಕಳಿಗೆ ಕೊಡೋಕೆ ಸಾಧ್ಯ ಅವರ ತಂದೆ ತಾಯಿಯಿಂದ ಮಾತ್ರ. ಯಾಕೆಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತಂದ್ರೆ ಪೊಸೆಸಿವ್ನೆಸ್ ಜಾಸ್ತಿ.
ಒಬ್ಬನೇ ಮಗ ಇವ್ರ ಮಗನ್ ಬಿಡಲ್ಲ, ಆ ಮಗುಗೆ ಜೊತೆ ಆಟ ಆಡಕ್ ಯಾರು ಇಲ್ಲ, ಹೇಳ್ಕೊಳಕ್ ಯಾರು ಇಲ್ಲ, ತಂದೆ ತಾಯಿ. ಹಂಗಾಗಿ ಮಕ್ಕಳು ತಂದೆ ತಾಯಿನ ಬಿಡಲ್ಲ. ಸೊ ಆ ಇದರಲ್ಲಿ ಒಳ್ಳೆ ಒಂದು ಭಾವನೆಗಳನ್ನ ಬೆಳೆಸಕ್ಕೆ ಖಂಡಿತ ಒಳ್ಳೇದು. ಈ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತಾಯಿಯ ಪಾತ್ರ ಏನು, ತಂದೆ ಪಾತ್ರ ಏನು, ಕುಟುಂಬದ ಜವಾಬ್ದಾರಿ ಏನು ಅನ್ನೋ ತಿಳುವಳಿಕೆ ಪೋಷಕರಿಗೆ ಇಲ್ಲದೆ ಇದ್ರೆ ಮಕ್ಕಳನ್ನ ಒಳ್ಳೆಯ ಉತ್ತಮ ವ್ಯಕ್ತಿತ್ವವುಳ್ಳ ಸಂಸ್ಕಾರವಂತ ವ್ಯಕ್ತಿಯನ್ನಾಗಿ ರೂಪಿಸಕ್ಕೆ ಹೇಗ್ ತಾನೇ ಸಾಧ್ಯ? ಇಲ್ಲಿ ಆಧ್ಯಾತ್ಮಿಕವಾಗಿ ಪ್ರತಿ 7 ವರ್ಷಗಳಿಗೆ ಒಂದೊಂದು ಬದಲಾವಣೆ ಆಗ್ತಾ ಹೋಗುತ್ತೆ. ಸೋಲ್ಸ್ ಬೆಳವಣಿಗೆ ಇದ್ರಲ್ಲಿ ಬಂದಾಗ 7 ವರ್ಷದವರೆಗೂನು ಕುಟುಂಬದ ಸದಸ್ಯರೇನೆ ಮಕ್ಕಳಿಗೆ ಮಾದರಿ. ಅವರು ಪೂರ್ಣಾತ್ಮನ್ ಜೊತೆ ಇರ್ತಾನೆ ಅಂತ ಹೇಳ್ತಾರೆ. ಹಂಗಾಗಿ ಅವಕ್ಕೆ ಪ್ರಪಂಚ ಏನೂ ಗೊತ್ತಿಲ್ಲ. ಅವ್ರಿಗೆ ಏನಿದ್ರು ತಂದೆ ತಾಯಿ ಮನೆ ಕುಟುಂಬ ಆ ವಾತಾವರಣ ಮಾತ್ರ ಇರೋದ್ರಿಂದ ಆ ಒಂದು ಮನಸ್ಸಿನ ಮೇಲೆ ಬೀರುವಂತ ಆಧ್ಯಾತ್ಮಿಕ ನೈತಿಕ ಮೌಲ್ಯವಿರುವಂತಹ ಕಥೆಗಳನ್ನ, ಪುಟ್ಪುಟಾಣಿ ಕಥೆಗಳನ್ನ ಮಕ್ಕಳಲ್ಲಿ ಹೇಳಿದ್ರೆ ಅವರು ಆಧ್ಯಾತ್ಮಿಕವಾಗಿ ಪೂರ್ಣಾತ್ಮನ ಜೊತೆನೆ ಇರೋದ್ರಿಂದ ಆಧ್ಯಾತ್ಮ ಅರ್ಥ ಖಂಡಿತ ಆಗುತ್ತೆ. ಅವಾಗ ಅರ್ಥ ಆಗದೆ ಇರೋವಂಥದ್ದೇನಿಲ್ಲ. ನಾವು ಮಕ್ಕಳಿಗೆ ಯಾವ ವಾತಾವರಣವನ್ನ ನೀಡ್ತೀವೋ, ಯಾವ ಭಾಷೆನ ಬಳಸ್ತೀವೋ, ಯಾವ ರೀತಿ ನಡ್ಕೊಳ್ತೀವೋ, ಯಾವ ಸಂಸ್ಕಾರವನ್ನ ರೂಢಿ ಮಾಡಿಸ್ತಾ ಇರ್ತೀವೋ, ಯಾವ ಆಹಾರ ವಿಹಾರ ವಿಧಾನವನ್ನ ಪರಿಚಯಿಸ್ತಾ ಇರ್ತೀವೋ, ಯಾವ ಶಿಸ್ತುಗಳನ್ನ ಕಲಿಸ್ತಾ ಇರ್ತೀವೋ ಅದನ್ನೇ ಅಭ್ಯಾಸ ಮಾಡ್ತಾ, ಅದನ್ನೇ ಹವ್ಯಾಸವಾಗಿ ರೂಪಿಸ್ಕೊಳ್ತಾ ಅದೇನೇ ಸಂಸ್ಕಾರ ಆಗೋಗುತ್ತೆ. ಹಾಗಾಗಿ ಅದೇ ವ್ಯಕ್ತಿತ್ವ ಆಗತ್ತೆ. ಇದು ಮಕ್ಕಳ ಬೆಳವಣಿಗೆ ಮೊದಲನೇ ಹಂತ. ಇದು ಅಡಿಪಾಯ. ಈ ಅಡಿಪಾಯ ಚೆನ್ನಾಗಿ ಮಾಡ್ಕೋಬೇಕು. ಇಲ್ಲಿ ತಪ್ಪುಗಳು ಏನಾಗ್ತಿದೆ ಅಂದ್ರೆ, ಮಕ್ಕಳು ಮಾಡಿದ್ದೆಲ್ಲ ಸರಿ ಅನ್ನೋ ತರ ಎನ್ಕರೇಜ್ ಮಾಡ್ಬಿಟ್ಟು ಆಮೇಲೆ 14 ವರ್ಷ ಆದ್ಮೇಲೆ ನೀವು ಬುದ್ಧಿ ಹೇಳಕ್ ಹೋದ್ರೆ ಆ ಮಕ್ಳು ಕಲ್ಸಕ್ಕಾಗಲ್ಲ. ಹಾಗಾಗಿ ರೀತಿ ನೀತಿ ಆಮೇಲೆ ಆಚಾರ ವಿಚಾರಗಳು ಇದನ್ನೆಲ್ಲಾನು ತಪ್ಪು ಮಾಡಿದಾಗ ಮಕ್ಕಳು ಒದ್ದಾಗ ಒದಿಬಾರ್ದಪ್ಪ, ಕಣ್ಕೋತ್ಕೊಂತ ಅಭ್ಯಾಸ ಮಾಡಿಸಿದ್ರೆ ಅದು ಕಲ್ತ್ಕುತ್ತೆ. ಎಷ್ಟ್ ಚೆನ್ನಾಗ್ ಒದ್ದ ಅಂದ್ರೆ ಇನ್ನೊಂದ್ಸಲ ಒದಿತಾನು. ಆ ಒದೆಯೋದೇ ಕರೆಕ್ಟ್ ಅಂತಾನೆ ಅವನ ಮನ್ಸಲ್ಲಿ ರೆಕಾರ್ಡ್ ಆಗ್ಬಿಡತ್ತ. ಮನೆಯಿಂದ ಆಚೆ ಬಂದು ಶಾಲೆಗೆ ಹೋದಾಗ ಹೊಸ ವಾತಾವರಣದಿಂದನೂ ಕೂಡ ನೋಡಿ ಮಕ್ಕಳು ಕಲಿತಾರೆ. 7 ರಿಂದ 14 ವರ್ಷದವರೆಗಿನ ವಯಸ್ಸಿನಲ್ಲಿ ಯಾವ್ದು ತಪ್ಪು ಯಾವ್ದು ಸರಿ, ಮಾಡ್ಬೇಕಾಗಿರೋದು ಯಾವ್ದು, ಯಾಕೆ ಮಾಡ್ಬೇಕು, ಕಲಿಬೇಕಿರೋ ವಿಷಯಗಳು ಯಾವ್ದು, ತಿಳಿಬೇಕಾಗಿರುವಂತ ವಿಚಾರಗಳು ಏನು ಅನ್ನೋದನ್ನ ಪ್ರೀತಿಯಿಂದ ಸಮಾಧಾನದಿಂದ ಅರ್ಥೈಸಿ ಹೇಳ್ತಾ ಬಂದ್ರೆ, ಯಾವಾಗ ಮಕ್ಕಳು ದಾರಿ ತಪ್ಪದ್ಮೇಲೆ 15 ವರ್ಷದ ಮೇಲೆ 19 ವರ್ಷದ ಒಳಗಲ್ಲ ಬುದ್ಧಿ ಹೇಳೋದು. 7 ವರ್ಷ ಆಗಿ ಶಾಲೆ ಅಂತ ಪರಿಚಯ ಆದಾಗ್ಲೇನೆ ಆಗ ಅವ್ರಿಗೆ ಸಮಾಜಕ್ಕೆ ಪರಿಚಯ ಆಗಿರೋದ್ರಿಂದ ಯಾವ ವಿಚಾರಗಳು, ಸೈನ್ಸ್ ಅಂದ್ರೆ ಏನು, ಈಗ ಮಕ್ಳಿಗೆ ಈಗ ಮಳೆ ಬರುತ್ತೆ ಅಂದ್ರೆ ಹೆಂಗ್ ಗೊತ್ತು ಮಳೆ ಬರುತ್ತೆ ಅಂದ್ರೆ ಮೋಡ ನೋಡು ಕಪ್ಪಗಾಗಿದೆ ಅದಕ್ಕೆ ಬರುತ್ತೆ, ಮೋಡ ಅಂದ್ರೆ ಏನು ಅದಕ್ಕೆ ಅರ್ಥ. ಈ ತರ ಸೈನ್ಸ್ 108 ಪ್ರಶ್ನೆಗಳು ಮಕ್ಕಳು ಕೇಳ್ತಾ ಇದ್ದಾರೆ ಅಂದ್ರೆ ಅವರು ವಾತಾವರಣವನ್ನ ಗಮನಿಸ್ತಾ ಇದ್ದಾರೆ, ಇವ್ರು ಹೇಳಿದ ಅವ್ರ ಅರ್ಥ ಆಗ್ತಾ ಇದೆ, ಅವ್ರ ಪ್ರಶ್ನೆ ಹುಟ್ಟುತ್ತಾ ಇದೆ ಅಂದ್ರೆ ಅವ್ರ ಜ್ಞಾನ ಸಂಪಾದನೆ ಮಾಡಕ್ಕೆ ತೃಷೆ ಇದೆ ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಸುಮ್ಮನೆ ತಲೆಹರಟೆ ಮಾಡ್ಬಿಡ, 108 ಪ್ರಶ್ನೆ ಕೇಳ್ಕೊಂಡು ಹೋಗ್ತಾರೆ ಆಚೆ ಕಡೆಗೆ, ಏನಾದ್ರು ತಲೆಹರಟೆ ಮಾಡಿದ್ರೆ ಸ್ಕೂಲ್ಗೆ ಸೇರಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಆ ಮಗು ಸ್ಕೂಲ್ ಮೇಲೆ ಎಲ್ಲಿಂದ ಆಸೆ ಬರುತ್ತೆ ಅವ್ರಿಗೆ. ಹಾಗಾಗಿ ಮಕ್ಕಳು ಪ್ರಶ್ನೆ ಕೇಳ್ತಾರೆ ತುಂಬಾ ಅಂದ್ರೆ ಅವ್ರು ತುಂಬಾ ಜಾಣರು, ತಿಳ್ಕೊಳ್ಬೇಕು ಅನ್ನೋ ತೃಷೆ ಇದೆ. ಅವ್ರು ಕೇಳೋ ಪ್ರಶ್ನೆಗಳನ್ನ ನೀವು ಉತ್ತರ ಹೇಳಿದಷ್ಟು ಅವ್ರ ಪ್ರಶ್ನೆಗಳು ಕೇಳ್ತಾ ಹೋದ್ರೆ ಅವ್ರಿಗಿರೋಷ್ಟು ರೀಸನಿಂಗ್ ಎಬಿಲಿಟಿ ಇನ್ಯಾರಿಗೂ ಇರಕ್ ಸಾಧ್ಯ ಅಲ್ಲ. ಅಷ್ಟು ಚೆನ್ನಾಗಿ ಮಕ್ಕಳನ್ನ ಡೆವಲಪ್ ಮಾಡಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಮಕ್ಕಳನ್ನ 7 ರಿಂದ 14 ವಯಸ್ಸವ್ರಿಗೆ ಪ್ರೀತಿಯಿಂದ ಸಮಾಧಾನದಿಂದ ಅರ್ಥೈಸಿ ಹೇಳ್ತಾ ಬಂದ್ರೆ, ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೀತಾ ವೈಜ್ಞಾನಿಕ ಆಧ್ಯಾತ್ಮಿಕ ಸೃಷ್ಟಿಯ ವಿಸ್ಮಯಗಳನ್ನ, ಆಸಕ್ತಿ ಮೂಡುವಂತ ಕುತೂಹಲ ಕೆರಳಿಸುವಂತ ಸಾಧಕರ ವಿಚಾರಗಳನ್ನ, ವಿಜ್ಞಾನಿಗಳ ಯಶೋಗಾಥೆಗಳನ್ನ ವಿವರಿಸ್ತಾ ಇದ್ರೆ ಅಂತಹ ವ್ಯಕ್ತಿಗಳಲ್ಲಿ ಅಡಗಿರುವಂತಹ ಗುಣ ಸ್ವಭಾವಗಳು ಮಕ್ಕಳ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಕಲೆ ಸಂಗೀತದಲ್ಲಿ ಅಭಿರುಚಿ ಮೂಡಿಸಿದ್ರೆ ಅಥವಾ ಮಕ್ಕಳೇ ಒಲವು ತೋರಿಸ್ತಾರೆ, ನಂಗೆ ತಬ್ಲಾ ಕಲ್ತ್ಕೊಳಕ್ ಇಷ್ಟ, ನಂಗೆ ವೈಲಿನ್ ಕಲ್ತ್ಕೊಳಕ್ ಇಷ್ಟ, ಕೂತ್ಕೊಂಡು ಕೂತ್ಕೋತೀಯಾ, ಸುಮ್ನೆ ಮುಂಚೆ ಓದ್ ಹೋಗು ಅಂತ ಮಾಡೋದಲ್ಲ. ಮಕ್ಕಳಿಗೆ ಅವರೇ ಒಲವು ತೋರಿಸಿದಾಗ ಕಲೆ ಸಾಹಿತ್ಯ ನಾಟ್ಯದಲ್ಲಿ ಅದನ್ನ ಪ್ರೋತ್ಸಾಹಿಸಿದ್ರೆ ಆ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಆ ಕ್ರಿಯೇಟಿವಿಟಿ, ಮ್ಯೂಸಿಕ್ ಆರ್ಟ್ ಅದ್ರಲ್ಲೆಲ್ಲ ಕ್ರಿಯೇಟಿವಿಟಿ ಇರೋದ್ರಿಂದ ಆ ಕ್ರಿಯೇಟಿವಿಟಿನೇ ವಿದ್ಯಾಭ್ಯಾಸಕ್ಕೂ ಹೆಲ್ಪ್ ಆಗುತ್ತೆ. ಅದೇನಾಗುತ್ತೆ, ಅವ್ರು ಇಷ್ಟವಾಗಿ ಅವ್ರು ಕಲ್ತ್ಕೋತಾ ಇದ್ದಾರೆ ಕಲೆ ಸಾಹಿತ್ಯ ಅದು ಅಂದಾಗ ಅವ್ರಿಗೆ ಏಕಾಗ್ರತೆ ಶ್ರದ್ಧೆ ಫಲದ ಅರ್ಥ ಆಗುತ್ತೆ ಅವ್ರಿಗೆ. ಆದ್ರಿಂದ ವಿದ್ಯಾಭ್ಯಾಸದಲ್ಲೂ ಕೂಡ ಅದನ್ನ ತೊಡಗಿಸ್ಕೊಳ್ತಾರೆ. ನಾನ್ ನೋಡಿರೋ ಹಾಗೆ ಡ್ಯಾನ್ಸ್ ಕಳಿಸ್ತಾರೆ, ಸಂಗೀತ ಕಳಿಸ್ತಾರೆ, SSLC ಬಂತು ಅಂದ್ರೆ ಬಿಡಿಸ್ಬಿಟ್ಟು ಕೂಡಿಸ್ತಾರೆ. ಫಸ್ಟ್ ಕ್ಲಾಸ್ ಓದ್ಬೇಕು, ಅದಕ್ಕೆ ಬಿಡಿಸುತ್ತೆ, ನಾನು ಎಕ್ಸಾಮ್ ಕಟ್ಟಕ್ ಆಗಲ್ಲ, ಈಗ ಈ ಪರೀಕ್ಷೆ ಬರೀಬೇಕಲ್ಲ ಅಂತ. ಆಕ್ಚುಯಲ್ ಆಗಿ ಕಲೆ ಸಾಹಿತ್ಯ
ನಾಟ್ಯ, ಸಂಗೀತ ಇದೆಲ್ಲ ಹೇಗೆ ಅಂದ್ರೆ ಅದು ರಿಲ್ಯಾಕ್ಸಿಂಗ್. ಅದು ನಿಮ್ಗೆ ಏನ್ ಬೇಕು, ತುಂಬಾ ಬೇಜಾರಾದಾಗ ಒಂದು ಪೇಂಟಿಂಗ್ ತಗೊಂಡು ಬರ್ದ್ಬಿಟ್ಟು ಬಂದ್ರೆ ಅವ್ರಿಗೆ ಎಷ್ಟು ಸ್ಟ್ರೆಸ್ ಆಗಿರ್ಲಿ, ಸ್ಟ್ರೈನ್ ಆಗಿರ್ಲಿ, ಅದೆಲ್ಲ ಹೊರಟೋಗ್ಬಿಟ್ಟು ಅಮ್ಮ ಎಷ್ಟ್ ಚೆನ್ನಾಗಿದೆ ನೋಡಿ, ಎಷ್ಟು ಬರ್ದಿದ್ ಚೆನ್ನಾಗ್ ಬಂದಿದ್ಯಾ ಅಂದ್ರೆ, ಈಗ ಪರೀಕ್ಷೆ ಟೈಮ್ನಲ್ಲಿ ಕುತ್ಕೊಂಡು ಬರಿತಾ ಕುತ್ಕೊಂಡಿದ್ಯಾ, ಬಿಸಾಕ್ ಈಸ್ಕೊಂಡು ಹರಿದಿರೋ ತಾಯಿಯರ್ನು ನೋಡಿದೀನಿ. ಸೊ ಇದೇನಾಗುತ್ತೆ ನಮ್ಮ ಮಕ್ಕಳಿಗೆ ಅಂದ್ರೆ ಬೇಜಾರಾಗ್ಬಿಡತ್ತೆ. ಇದು ಅವ್ರಾಗ್ರೆ ಕೇಳಿದ್ರು ಸರಿ, ಸ್ಟಡೀಸ್ ಅದು ಡಿಸ್ಟರ್ಬೆನ್ಸ್ ಅಲ್ವೇ ಅಲ್ಲ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಮೂಡ್ತಾ ಇಂತಹ ಮಕ್ಕಳು ಸಮಸ್ಯೆಯಾಗಿ ರೂಪುಗೊಳ್ಳೋದೇ ಇಲ್ಲ. ನೋಡಿ ಬೇಕಾದ್ರೆ ಯಾರ್ಯಾರು ಮ್ಯೂಸಿಕ್, ಡ್ಯಾನ್ಸ್ ಅಂದ್ರೆ ಫಿಸಿಕಲ್ ಮಾಡಿ ಸುಸ್ತಾದಾಗ ದೇ ಮೇ ರಿಕ್ವೈರ್ ಸಮ್ ರೆಸ್ಟ್ ಅಷ್ಟೇ, ಬಿಟ್ರೆ ಅದಕ್ಕೆ ಬೇಕಿರೋ ಸಪೋರ್ಟಿವ್ ಫುಡ್ಸ್ ಕೊಟ್ರೆ ಆಯ್ತು. ಬಟ್ ಖಂಡಿತ ಅವ್ರಿಗೆ ಇಷ್ಟವಾಗ ಅವ್ರು ಡ್ಯಾನ್ಸ್ಗೆ ಹೋಗ್ತಿದ್ರೆ ಅದು ಸ್ಟ್ರೈನು ಅಲ್ಲ, ಸ್ಟ್ರೆಸ್ಸು ಅಲ್ಲ, ಡಿಸ್ಟರ್ಬೆನ್ಸು ಖಂಡಿತ ಅಲ್ಲ. ಮಕ್ಕಳು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ 13ನೇ ವಯಸ್ಸಿಂದ 19ನೇ ವಯಸ್ಸಿನವರ್ಗುನು ಹದಿಹರಿಯ ಅಂತಾರೆ, ಅಂದ್ರೆ ಟೀನೇಜ್ ಅಂತಾರೆ. 13, 14, 15, 16, 17, 18, 19 ವರ್ಗುನು ಈ ವಯಸ್ಸಿನಲ್ಲಿ ಮಕ್ಕಳು ಬಹಳ ಸೂಕ್ಷ್ಮ. ದೇಹದಲ್ಲಿ ಹಲವು ಬದಲಾವಣೆಗಳಾಗುತ್ತೆ, ಹಾರ್ಮೋನ್ಸ್ ಸ್ರವಿಕೆಯಲ್ಲಿ ವ್ಯತ್ಯಾಸಗಳಾಗುತ್ತೆ, ಆಸೆ ಆಸಕ್ತಿಗಳು ಹುಟ್ಕೊಳ್ಳುತ್ತೆ, ಸ್ನೇಹ ಸ್ಪರ್ಶ ಖುಷಿ ಕೊಡುತ್ತೆ ಅವ್ರಿಗೆ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದ್ರಲ್ಲಿ ಆಸಕ್ತಿ ತೋರಿಸ್ತಾ ಇರ್ತಾರೆ, ಚಂಚಲತೆ ಜಾಸ್ತಿ ಇರುತ್ತೆ, ಆಕರ್ಷಣೆ ಹುಟ್ಕೊಳ್ಳುತ್ತೆ, ಇನ್ಫ್ಯಾಚುಯೇಷನ್ ಅಂತೀವಿ ಅದನ್ನ. ಸ್ನೇಹ ಸಹವಾಸದಿಂದ ದಾರಿ ತಪ್ಪಲೂಬಹುದು. ಯಾವ್ದಾದ್ರೂ ಒಬ್ಬ ಗಣ್ಯ ವ್ಯಕ್ತಿನ ಮಾದರಿಯಾಗಿ ಇಟ್ಕೊಂಡು ಗುರಿ ನಿರ್ಧರಿಸಿ ಅಪೂರ್ವವಾದ ಸಾಧನೆ ಮಾಡುವಂತ ಹೆಜ್ಜೆನೂ ಆಗಿರ್ಬೋದು. ಈ ಟೈಮ್ನಲ್ಲಿ ಏನು ಅಂದ್ರೆ ತಾಯಿ ಹೆಣ್ಣು ಮಕ್ಕಳ ಜೊತೆ ಇದ್ದು ಸ್ನೇಹಿತೆ ತರ ಮಾರ್ಗದರ್ಶನ ನೀಡಬೇಕು. ತಂದೆ ಗಂಡು ಮಕ್ಕಳೊಂದಿಗೆ ಸ್ನೇಹ ಭಾವದಿಂದ ತಿಳುವಳಿಕೆ ಕೊಟ್ಟು ಸ್ನೇಹಿತನಾಗಿ ಜೊತೆಯಲ್ಲಿದ್ದು ಗಮನಿಸ್ತಾ ಇರ್ಬೇಕು. ಪೊಲೀಸ್ ತರ ಅಲ್ಲ, ಸ್ನೇಹಿತನಾಗಿ. ಇಲ್ಲಿ ಒಂದು ನೈಜ ನಡೆದ ಘಟನೆಯನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದು ಮಗು 6ನೇ ಕ್ಲಾಸಲ್ಲಿ ಓದ್ತಾ ಇದ್ದಿದ್ ಮಗು ಮೈಸೂರಿನಲ್ಲೇನೆ ಕ್ಲಾಸಲ್ಲಿ, ಅದು ಶನಿವಾರ ವೈಟ್ ಡ್ರೆಸ್ ಹಾಕೊಂಡು ಹೋಗಿತ್ತು. ಕ್ಲಾಸಲ್ಲಿ ಏನೋ ಟೀಚರ್ ಒಂದು ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಹೇಳಕ್ಕೆ ನಿಂತ್ಕೊಂಡಾಗ ಬಟ್ಟೆ ಗಲೀಜಾಗ್ಬಿಟ್ಟಿದೆ. ತಕ್ಷಣ ಹಿಂದ್ಗಡೆ ಕೂತಿದ್ದ ಹೆಣ್ಮಕ್ಳು ಮ್ಯಾಮ್ 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 ಅಂತ ಕೂತ್ಕೊಂಡಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಇವಳು ಬಿಳಿ ಯೂನಿಫಾರ್ಮು, ನೀಲಿ ಸ್ವೆಟರ್ ಹಾಕೊಂಡಿದ್ಲು. ಸ್ವೆಟರ್ ಬಿಚ್ಚು ಅಂದ್ರು, ಬೆಡ್ಶೀಟ್ ಕಟ್ಕೊ, ಸೊಂಟ ಕಟ್ಕೊ, ಸೊಂಟ ಕಟ್ಕೊ ಅಂದ್ರು. ಯಾಕೆ ಬಿಚ್ಚಬೇಕು ಅಂತ ಗೊತ್ತಿಲ್ಲ, ಸೊಂಟಕ್ಕೆ ಯಾಕೆ ಕಟ್ಕೋಬೇಕು ಅಂತ ಗೊತ್ತಿಲ್ಲ, ಕಟ್ಕೊಂಡ್ಲು. ಇಬ್ರನ್ನ ಹುಡುಗಿಯರನ್ನ ಕರ್ಕೊಂಡೋಗಿ ಮನೆಗ್ ಬಿಟ್ಟು ಬಾ ಅಂತ ಹೇಳುದು. ಬ್ಯಾಗ್ ತಗೋ, ಟೇಕ್ ಯುವರ್ ಬ್ಯಾಗ್, ಗೋ ಹೋಮ್ ಅಂದ್ಬಿಟ್ರು. ಇವರು ಇಬ್ರು ಹುಡುಗಿಯರ್ ಕರ್ಕೊಂಬಂದು, ಕುವೆಂಪು ನಗರದಲ್ಲೇನೆ ನಡೆದಿರೋದು ಇದು, ಮನೆಗ್ ಕರ್ಕೊಂಬಂದ್ ಬಿಟ್ರು. ಮನೆಗ್ ಬಂದ ತಕ್ಷಣ ಅವ್ರು ಆಂಟಿ ಆಂಟಿ ಅಂತ ಹೋಗ್ಬಿಟ್ಟು ಹೇಳಿದ್ರು. ಹೇಳಿದ ತಕ್ಷಣನೇನೆ ಅಮ್ಮಗು ಅಲ್ಲೇ ಇರೋ, ನೀನ್ ಅಲ್ಲೇ ಕೂತ್ಕೋ, ಬರ್ಬೇಡ, ಒಳಗಡೆ ಬರ್ಬೇಡ. ಅಮ್ಮ ನೋಡಮ್ಮ, ನಮ್ ಮನೇಲಿ ಹಿಂಗಾಯ್ತು ಅಂತ ಹೇಳಕ್ಕೆ, ಸ್ಕೂಲಲ್ಲಿ ಅಂತ ಹೇಳಕ್ಕೆ ಅಂತ ಹೋದ್ರೆ ಕೇಳಿಸ್ಕೊಳ್ಳೇ ಇಲ್ಲ ತಾಯಿ, ಅಲ್ಲೇ ಕೂತ್ಕೊ ಅಂದ್ಬಿಟ್ಟು ಕೂಡಿಸ್ಬಿಟ್ರು. ಆಮೇಲೆ ಒಂದು ಬಾಳೆಹಣ್ಣು, ಒಂದ್ ಲೋಟ ಹಾಲು ತಗೊಂಬಂದ್ ಕೊಟ್ರಂತೆ, ಕುಡೀತು ಆ ಮಗು. ಏನಕ್ಕೆ ಆ ಬಾಳೆಹಣ್ಣು ಕೊಡ್ತಾ ಇದ್ದಾರೆ, ಏನಕ್ಕೆ ಹಾಲು ಕೊಡ್ತಿದ್ದಾರೆ? ಟೀಚರ್ ನನ್ನನ್ನ ಸ್ವೆಟರ್ ಬಿಚ್ಬಿಟ್ಟು ಯಾತಕ್ಕೆ ಸೊಂಟ ಕಟ್ಕೊ ಅಂದ್ರು ಗೊತ್ತಿಲ್ಲ, ಮನೆಗ್ ಕಳ್ಸಿದ್ರು ಗೊತ್ತಿಲ್ಲ. ಮನೆಗ್ ಬಂದು ಅಮ್ಮನ ಹತ್ರ ಹೇಳೋಣ ಅಂದ್ರೆ ಅಮ್ಮ ಅಲ್ಲೇ ಕುತ್ಕೊಂಡ್ ಮುಡಿಸ್ಕೋಬೇಡ, ಅಲ್ಲೇ ಕುತ್ಕೊ ಅಂತ ಕೂಡಿಸ್ಬಿಟ್ರು. ಶಾಕ್ ಆಗಿದ್ದು, ಯು ಬಿಲೀವ್ ಇಟ್ ಆರ್ ನಾಟ್, 4 ವರ್ಷ ಆ ಮಗುಗೆ ಮಾತು ನಿಂತೋಯ್ತು. ಶಾಕ್ ಆಗಿ. ಮೆಚ್ಯೂರಿಟಿ ಅಂದ್ರೆ ಏನು ಅನ್ನೋದನ್ನ ಈಗಿನ ಮಕ್ಳಿಗೆಲ್ಲ ಸ್ಕೂಲಲ್ಲೇ ತಿಳಿಸ್ತಾ ಇದ್ದಾರೆ, ಸ್ಕೂಲಲ್ಲೇ ಫೆಸಿಲಿಟೀಸು ಮಾಡ್ಕೊಡ್ತಾ ಇದ್ದಾರೆ. ಯಾರೇ ಏನೇ ಮಾಡಿದ್ರು ಸ್ವಂತ ಹೆಣ್ಮಕ್ಳಿಗೆ ತಾಯಂದ್ರು ಒಂಚೂರು ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಏನು ಎತ್ತ ಅಂತ ತಿಳಿಸಿದ್ರೆ ಅದನ್ನ ತಪ್ಪಾಗಿ ಭಾವಿಸಲ್ಲ ಅದನ್ನ. ಅದೇ ತರ ಗಂಡು ಮಕ್ಕಳಲ್ಲೂ ಕೆಲವಾರು ವ್ಯತ್ಯಾಸಗಳಾದಾಗ, ಕೆಲವು ಅವ್ರಿಗೆ ಆಶ್ಚರ್ಯಕರ ರೀತಿಯ ಒಂದು ದೇಹದಲ್ಲಿ ಬದಲಾವಣೆ ಆದಾಗ, ಆ ಬದಲಾವಣೆ ಆದದ್ದನ್ನ ಅನಿಸಿಕೆಗಳನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಅದು ಒಳ್ಳೆ ತರದಲ್ಲೂ ಆಗ್ಬೋದು. ಅವ್ರಿಗೆ ತಿಳುವಳಿಕೆ, ಆ ಮಕ್ಕಳಿಗೂ ಅದೇ ತರದ್ದೇ ಒಂದು ಆಶ್ಚರ್ಯಕರ ಭಾವನೆ ಆಗಿದ್ದಾಗ ಅದನ್ನ ತಪ್ಪಾಗಿ ಬಳಸುವಂತ ಸ್ನೇಹ ಇದಾಗ್ಬೋದು. ಹಾಗಾಗಿ ತಂದೆಯರು ಗಂಡು ಮಕ್ಕಳ ಜೊತೆ, ವಯಸ್ಸಿಗೆ ಬರ್ತಿರೋಂತ ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡ್ಬೇಕು, ತಿಳುವಳಿಕೆ ಕೊಡ್ಬೇಕು. ಏನ್ ಬೇಕಾದ್ರು ನನ್ನ ಹತ್ರ ಬಂದ್ ಕೇಳಪ್ಪ, ನಾನ್ ನಿನ್ ಫ್ರೆಂಡು ಅಂತ ಹೇಳಿದ್ರೆ, ಅಪ್ಪ ಇದ್ಯಾಕಪ್ಪ ಅದ್ಯಾಕಪ್ಪ ಅಂತ ಕೇಳಿದ್ರೆ ಉತ್ತರ ಕೊಟ್ರೆ ಆ ಮಕ್ಕಳು ಸರಿದಾರಿನಲ್ಲಿ ಇರ್ತಾರೆ, ಸ್ನೇಹ ಭಾವದಲ್ಲಿ ಇರ್ತಾರೆ. ಸೊ ಮಕ್ಕಳನ್ನ 13 ವರ್ಷದ ಮೇಲೆ ಹೆಣ್ಮಕ್ಳನ್ನ ತಾಯಿರು ಇವಾಗೆಲ್ಲ 13 ವರ್ಷದವರೆಗೂ ಕಾಯ್ಬೇಕಾಗಿಲ್ಲ. ಮೆಚುರಿಟಿ ಅಂದ್ರೆ ಈವನ್ ಅಟ್ ದಿ ಏಜ್ ಆಫ್ 10 years ಆಗೋಗ್ತಾ ಇದೆ. ಈಗೆಲ್ಲ ಬ್ಯಾಡ್ ಟಚ್, ಗುಡ್ ಟಚ್ ಅಂತೆಲ್ಲ ಸ್ಕೂಲಲ್ಲೆಲ್ಲ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಏನೇ ಆದ್ರೂ ನಾವು ತಾಯಿರಾಗಿ ನಾವು ನಮ್ಮ ಮಕ್ಕಳಿಗೆ ತಿಳುವಳಿಕೆ ಕೊಡೋದು ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಮನೆಯ ಒಂದು ಯಜಮಾನ ಅಂತನೋರು ತನ್ನ ಅಹಂಕಾರ ಮತ್ತು ದರ್ಪವನ್ನ ಬಿಟ್ಟು ಮಕ್ಕಳ ಜೊತೆ ಸ್ನೇಹ ಭಾವದಿಂದ ವರ್ತಿಸ್ಬೇಕು.
ಮಕ್ಕಳ ಮುಂದೆ ಯಾವುದೇ ಕಾರಣಕ್ಕೂ ಹೆಂಡತಿನ ಬೈಬಾರ್ದು, ನಿಂದಿಸ್ಬಾರ್ದು. ಯಾಕೆಂದ್ರೆ ಮಕ್ಕಳಿಗೆ ತಾಯಿ ಅಂದ್ರೆ ಸರ್ವಸ್ವ ಅನ್ನೋ ತರ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತಾರೆ. ನಮ್ಮಪ್ಪನೇ ನಮ್ಮಮ್ಮನ್ ಬೈದ್ರು, ನಮ್ಮಮ್ಮನೇ ಬೈಸ್ಕೋತಾರೆ ನಮ್ಮ ಅಪ್ಪನ ಹತ್ರ ಅಂತ ಹೇಳೋ ತರ ಸ್ಥಿತಿಗೆ ಅವ್ರ ಥಾಟ್ಸೇ ಬರಕ್ಕೆ ಬಿಡಬಾರ್ದು. ಮಕ್ಕಳ ಮೇಲೆ ಕೋಪ ಮಾಡ್ಕೊಂಡು ಮಕ್ಕಳ ಜೊತೆ ಮಾತು ಬಿಡಬೇಡಿ. ಸಮಾಧಾನದಿಂದ ಕೂತ್ಕೊಂಡು ತಿಳಿ ಹೇಳಿ. ಮಕ್ಕಳಿಗೆ ಯಾರೆದ್ರಿಗೂ ಬೈಬೇಡಿ, ಬುದ್ಧಿ ಹೇಳ್ಬೇಡಿ. ಯಾರ ಹತ್ರನೂ ಮಕ್ಕಳ ಮೇಲೆ ಚಾಡಿ ಹೇಳ್ಬೇಡಿ. ಸಾಮಾನ್ಯವಾಗಿ ಅಕ್ಕ ತಂಗಿರಿಗೆ ಏನ್ ಮಾಡ್ತಾರೆ ನೋಡಿ, ಈ ಮಗಳದೇ ಪ್ರಾಬ್ಲಮ್ ಆಗಿದೆ, ನನಗೆ ಅವಳು ಏನ್ ಮಾಡ್ತಾಳೆ ಗೊತ್ತಾ ಅಂತ ಹೇಳ್ತಾ ಇರುವಾಗ ಮಕ್ಳು ಮನೆಯಲ್ಲೂ ಕೇಳಿಸ್ಕೊಂಡು, ನೋಡಿದ್ಯಾ ನನ್ನ ಬಗ್ಗೆ ನಮ್ಮ ಆಂಟಿ ಹತ್ರ ಹೇಳ್ತಾ ಇದಾರೆ, ದೊಡ್ಡಮ್ಮನ ಹತ್ರ ಚಾಡಿ ಹೇಳ್ತಾ ಇದಾರೆ ನಮ್ಮಮ್ಮ ಅಂತ ಆ ಮಕ್ಕಳು ಬೇಜಾರ್ ಮಾಡ್ಕೊಳ್ಳುತ್ತೆ. ನಮ್ ಮನೆ ವಿಚಾರ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಮನೆ ಒಳಗಡೆನೆ ಇರ್ಬೇಕು, ಮಕ್ಕಳ ಜೊತೆಗಿರು. ಅವ್ರನ್ಗೆ ಹೇಳ್ಬೋದಲ್ಲ ಈ ತರ ಮಾಡ್ಬೇಡಪ್ಪ ಅಂತ ಒಳ್ಳೆ ಮಾತು ಹೇಳ್ಬೋದಲ್ವಾ. ಹೇಳ್ದೇನೇನ ಮಕ್ಕಳ ಬಗ್ಗೆ ಇನ್ನೊಬ್ರಿಗೆ ಚಾಡಿ ಹೇಳ್ತಾ ಇದ್ರೆ ತಾಯಿ ಮೇಲೆ ಕಾನ್ಫಿಡೆನ್ಸ್ ಕಳ್ಕೊಳ್ತಾರೆ ಮಕ್ಕಳು. ಮುಚ್ಚಿಡೋದ್ ಕಲ್ತ್ಕೋತಾರೆ. ಹೇಳ್ತು ಅಂದ್ರೆ ಅದನ್ನು ಅವ್ರ ಅಕ್ಕ ತಂಗಿರಿಗೆ ಹೇಳ್ಕೊತಾರೆ. ಅದಕ್ಕೆ ಹೇಳೋದೇ ಬೇಡ ಅಂತ ಮುಚ್ಚಿಟ್ಕೊಂಡು ಅವ್ರೊಬ್ರೇ ಸಫರ್ ಮಾಡ್ತಾರೆ. ಖಂಡಿತ ಮಾಡ್ಬಾರ್ದು. ಮಕ್ಕಳು ಯಾರ ಹತ್ರನು ಬೈಬೇಡಿ ಮಕ್ಕಳ ಮೇಲೆ. ನೋಡಿ, ಇವನ್ ಇದಾನೊಬ್ಬ ಫುಡ್ ಕಟ್ಟರ್ ಇವನು ಅಂತ ಬೈಯೋದು, ಇವನು ಯೂಸ್ಲೆಸ್ ಫೆಲೋ ಅಂತ ಬೈಯೋದು, ಈ ತರದ್ದೆಲ್ಲ. ಮನೆಗೆ ಯಾರೋ ಗೆಸ್ಟ್ ಬಂದಿದ್ರೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡೋ, ಇವನೇಪ್ಪ ನನ್ ಮಗ ಯೂಸ್ಲೆಸ್ ಫೆಲೋ ಅಂತ ಹೇಳೋ ಅಂತ ತಂದೆಯರಿದ್ದಾರೆ. ಅದೇನಾಗುತ್ತೆ ಅಂದ್ರೆ ಅಪ್ಪ ಅಮ್ಮಂದ್ರು ಮಕ್ಕಳನ್ನ ಖುಷಿಯಾಗಿ ಹೇಳೋ ಬದಲು ಕೆಟ್ಟ ತರದಲ್ಲಿ ಪರಿಚಯ ಮಾಡಿಸ್ತಾ ಇದಾರಲ್ಲ ಅಂತ ಯಾರಾದ್ರೂ ಬಂದಿದ್ರೆ ಮಕ್ಕಳು ಅವಾಯ್ಡ್ ಮಾಡ್ಬಿಡ್ತಾರೆ, ಅವ್ರು ಮುಂದೆ ಬರೋದೇ ಇಲ್ಲ. ಹಂಗಾಗಿ ಸಾಮಾಜಿಕವಾಗಿ ಸೋಷಿಯಲೈಸೇ ಆಗೋದಿಲ್ಲ. ಆಮೇಲೆ ಇನ್ನೊಂದು ತಪ್ಪೇನ್ ಮಾಡ್ತೀವಿ ಅಂದ್ರೆ, ನನ್ ಕರ್ತವ್ಯ ನಾ ಮಾಡ್ತಾ ಇದ್ದೀನಿ ಅಂತ ಪೇರೆಂಟ್ಸು ನನ್ನ ಡ್ಯೂಟಿ ಅನ್ನೋ ಪದ ಉಪಯೋಗಿಸ್ತಾರೆ. ಆ ಡ್ಯೂಟಿ ಅನ್ನೋ ಪದ ಮಕ್ಕಳಿಗೆ ತುಂಬಾ ಹರ್ಟ್ ಆಗುತ್ತೆ. ಪ್ರೀತಿ ವಿಶ್ವಾಸ ಅನ್ನೋಂತ ಪದ ಬಳಕೆ ಮಾಡಿದ್ದೆ ಆದ್ರೆ ನಿಂಗೋಸ್ಕರ ಮಾಡ್ದೆ ಕಣೋ ಅಂತ. ಈಗ ಟೇಬಲ್ ಮೇಲೆ ನನ್ನ ಅಡಿಗೆಗಳೆಲ್ಲ ಏನೋ ಪ್ರೀತಿಯಾಗಿ ಮಾಡಿಟ್ಬಿಟ್ಟು ನನ್ ಮಗನಿಗೆ ಅದಿಷ್ಟ, ನನ್ ಮಗಳಿಗೆ ಇದಿಷ್ಟ ಅಂತಾನೆ ಅಡಿಗೆ ತಿಂಡಿ ಮಾಡಿ ನಾನ್ ಎಲ್ಲಾ ಟೇಬಲ್ ಮೇಲೆ ಬಡ್ದಿದ್ದೀನಿ, ಬೇಕಾದ್ರೆ ತಿನ್ನು ಇಲ್ದಿರ್ ಬಿಡು ಅಂತಂದ್ರೆ ಅವ್ ತಿನ್ನಕ್ಕೆ ಇಷ್ಟಪಡೋದಿಲ್ಲ ಅವು. ಹಾಗಾಗಿ ಮಕ್ಕಳಿಗೆ ಕರ್ತವ್ಯ ಅನ್ನೋ ಪದ ಚುಚ್ಚುತ್ತೆ ಮಕ್ಕಳಿಗೆ. ಪ್ರೀತಿ ವಿಶ್ವಾಸದಿಂದ ನಿಂಗೋಸ್ಕರ ಇಷ್ಟ ಅಂತ ಮಾಡ್ದೆ ಕಣೋ ಅಂತ ಹೇಳಿ, ನಿಂಗ್ ತಿಳಿಸಾರ್ ಇಷ್ಟ ಎಲ್ಲ ಮಾಡಿಟ್ಟಿನ ಆ ತಿಳಿಸಾರ್ನೆ 3 ಸಲ ತಿಂದಿರುತ್ತೆ. ಆ ಹೇಳೋ ರೀತಿಯಿಂದ ಕೂತ್ಕೊಂಡ್ರು ಒಂದೇ, ಕುಕ್ಕರ್ ಬಡಿ ಅಂದ್ರು ಒಂದೇ, ತಿನ್ನು ಅಂದ್ರು ಒಂದೇ, ಗತ್ಕು ಅಂದ್ರು ಒಂದೇ. ಅದು ಯಾವ್ದನ್ನ ನಾವು ಪ್ರಿಫರ್ ಮಾಡ್ತೀವಿ ಅದೇ ಮಕ್ಳು ಪ್ರಿಫರ್ ಮಾಡ್ತಾರೆ. ಮಕ್ಳು ಪಾಪ ಚಿಕ್ಕ ಮಕ್ಳು, ಅವ್ರಿಗೇನು ಗೊತ್ತಾಗೋದಿಲ್ಲ. ನಾವು ಅವ್ರನ್ನ ಸರಿಯಾಗಿ ಒಂದ್ ಹದ ಮಾಡ್ಕೊಳ್ಬೇಕಷ್ಟೆ. ಆಮೇಲೆ ಭಿನ್ನಾಭಿಪ್ರಾಯ ಯಾವ ವಿಚಾರಕ್ಕೆ ಆಗಿದ್ರು ಕೂಡ ತಂದೆ ತಾಯಿ ಮಕ್ಕಳ ಮುಂದೆ ಯಾವ ಕಾರಣಕ್ಕೂ ಜಗಳ ಆಡಬಾರ್ದು. ಅದು ದುಡ್ಡಿನ ವಿಚಾರ ಇರ್ಬೋದು, ಅಥವಾ ಯಾವ್ದೋ ಒಂದು ಸಾಮಾನ್ ಕೊಂಡ್ಕೊಳ್ಳೋ ಬಗ್ಗೆ ಇರ್ಬೋದು, ಅಥವಾ ಡೈನಿಂಗ್ ಟೇಬಲ್ ತಗೊಳ್ಳೋ ಬಗ್ಗೆ, ಯಾವ್ದೇ ಆಗಿದ್ರು ಆ ಜಗಳದ ರೀತಿನಲ್ಲಿ ಮಾತಾಡಬಾರ್ದು, ಮಕ್ಕಳ ಮುಂದೆ ಹೋಗ್ಬಾರ್ದು. ನಾವ್ ಫ್ಯಾಮಿಲಿ ಅಂದ್ರೆ ಕಾನ್ಸೆಪ್ಟ್ ಅವ್ರಿಗೆ ಹೇಗ್ ಬರ್ಬೇಕು, ಏನ್ ತಗೊಂಡ್ರೆ ನಾವು 3 ಜನ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ತಗೊಳ್ತಾ ಇದೀವಿ, ನಾವು ಯೂಸ್ ಮಾಡ್ತಾ ಇದೀವಿ ಅನ್ನೋ ಭಾವನೆ ಇರ್ಬೇಕೆ ಹೊರತು, ನೀ ಗಲಾಟೆ ಮಾಡ್ತಾನೆ ಟೇಬಲ್ ತರಿಸ್ಕೊಂಡಿದ್ದು ಕೂತ್ಕೊ ನೀನೇ ಟೇಬಲ್ ಊಟ ಮಾಡುವಂತ ಗಂಡ ಹೇಳೋದು ಹೆಂಡತಿಗೆ, ಇದೇನಾಗುತ್ತೆ, ಇದ್ಯಾಕೆ ಹಿಂಗಾಡ್ತಾರೆ ಅಂತಂದು ಅಥವಾ ಮನೆ ಯಜಮಾನ ಅಂದ್ರೆ ನಾನು ಹಿಂಗೆ ಆಡ್ಬೇಕು ಅಂತ ಆ ಮಗು ಕಲ್ತ್ಕೊಳ್ಳುತ್ತದು. ಆತರ ಆಗ್ಬಾರ್ದು. ಮಕ್ಕಳ ತಪ್ಪುಗಳನ್ನ ತಾಯಂದ್ರು ಮುಚ್ಚಿಟ್ಬಿಡ್ತಾರೆ. ತಂದೆ ಗಮನ ಖಂಡಿತ ತರಬೇಕು. ತಂದೆನೂ ಫ್ಯಾಮಿಲಿಗೆ ಸಪೋರ್ಟಿವ್ ಆಗೇ ಇರ್ತಾರೆ. ಮಕ್ಕಳ ಏಳಿಗೆನ ಖಂಡಿತ ತಂದೆ ಆದವನು ಅವನು ಏನೇ ಒಂದು ವಿರುದ್ಧವಾದ ನಡವಳಿಕೆ ಇದ್ರೂ ಕೂಡ ಮಕ್ಕಳ ಏಳಿಗೆನ ಎಕ್ಸ್ಪೆಕ್ಟ್ ಮಾಡೋವಂಥವ್ರು. ಹಾಗಾಗಿ ತಾಯಿ ಆದವಳು ಮಕ್ಕಳ ತಪ್ಪುಗಳನ್ನ ಬೆಂಬಲಿಸಕ್ಕೆ ಹೋಗ್ಬಾರ್ದು. ಆವಾಗ ಟಿವಿ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ, ವಾಹನಗಳ ಶೋಕಿ ಇರ್ಲಿಲ್ಲ, ಸ್ನೇಹ ಸಹವಾಸ ಮಿತಿನಲ್ಲಿತ್ತು. ಹಾಗಾಗಿ ಚಂಚಲತೆ ಕಡಿಮೆ ಇತ್ತು, ಏಕಾಗ್ರತೆ ಹೆಚ್ಚಿತ್ತು, ತಾಯಿ ತಂದೆಗೆ ಮಕ್ಕಳ ಕಡೆ ನಿಗಾ ಹೆಚ್ಚಿತ್ತು. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಮನೆಯ ಸದಸ್ಯರ ಎಲ್ಲರ ಗಮನನು ಅವರವರ ಮೊಬೈಲ್ ಮೇಲೆ, ಅವರವರ ಆಯ್ಕೆ ಮೇಲೆ, ಸೀರಿಯಲ್ಲು ಅಥವಾ ನ್ಯೂಸ್ ಮೇಲೆ, ಅವರವರ ಆಸಕ್ತಿ ಮೇಲೆ ಇದ್ದು ಮಾಡೋ ಪ್ರತಿಯೊಂದು ಕೆಲಸನೂ ಕೂಡ ಮಾಡಬೇಕಾದ ಕರ್ತವ್ಯ ಮಾಡ್ಲೇಬೇಕಾಗಿದೆ ಅನ್ನೋ ಭಾವನೆಯಲ್ಲಿ ಯಾಂತ್ರಿಕವಾಗಿ ಮನೆಯಲ್ಲಿ ನಡೀತಾ ಇದೆಯೇ ಹೊರತುನು ವಸ್ತುಗಳ ಮೇಲೆ ಪ್ರೇಮ ಮೋಹ ಕಾಣ್ತಾ ಇದೆಯೇ ಹೊರತು ಕುಟುಂಬದ ಸದಸ್ಯರ ಮೇಲಲ್ಲ. ಯು ಆರ್ ಲವಿಂಗ್ ದ ಥಿಂಗ್ಸ್ ಅಂಡ್ ಹೇಟಿಂಗ್ ದಿ ಪೀಪಲ್. ಈಗ ಅವರ ಆ ಒಂದು ಆಟಿಟ್ಯೂಡ್ ಅನ್ನ ಫಸ್ಟ್ ನಾವು ಚೇಂಜ್ ಮಾಡ್ಕೊಂಡ್ರೆ ಮಾತ್ರನೇ ಫ್ಯಾಮಿಲಿ ಕಾನ್ಸೆಪ್ಟ್ ಅನ್ನೋದು ಬರಕ್ ಸಾಧ್ಯ ಆಗೋದು. ಮಾನವರ ಮೇಲೆ ಪ್ರೀತಿ ಇಲ್ಲ, ಆದ್ರೂ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಜವಾಬ್ದಾರಿಯುತವಾಗಿ ಅಭಿವೃದ್ಧಿಕಾರಕವಾಗಿ ಸ್ವಾವಲಂಬಿಗಳಾಗೋವರೆಗೂ ಪೋಷಕರು ಮಕ್ಕಳ ಮೇಲೆ ಪ್ರೀತಿ ಇಟ್ಟು ನಿಗಾ ಅನ್ನೋದು ಬಹಳ ಇಂಪಾರ್ಟೆಂಟು. ಸರಿ, ನಿಗಾ ಅಂದ್ರೆ ಪೊಲೀಸ್ ತರ ಹಿಂದ್ಗಡೆನೆ ಫಾಲೋ ಮಾಡಿ ಹುಡುಕ್ಬೇಕು ಅಂತಲ್ಲ. ಮಕ್ಕಳಲ್ಲಿ ಆಗ್ತಾ ಇರೋಂತ ಬದಲಾವಣೆ, ವ್ಯತ್ಯಾಸಗಳು, ಅಥವಾ ಒಂದು ಅಂಕ ಗಳಿಕೆಯಲ್ಲಿ ಹೆಚ್ಚು ಕಡಿಮೆ ಆಗಿರೋದು, ಅಥವಾ ಅವನ ಮೂಡ್ ಸ್ವಿಂಗ್ ಆಗ್ತಾ ಇದೆ ಅಂದ್ರೆ ಯಾಕೆ ಅನ್ನೋದನ್ನ ನಿಗಾ ಇಟ್ಟು ನೋಡ್ಬೇಕು. ಸರಿ ದಾರಿನಲ್ಲಿ ನಡೆಸ್ಬೇಕಾಗಿರೋದು ಕೂಡ ನಮ್ಮ ಕರ್ತವ್ಯನೇ ಹೌದಾದ್ರೂ ಕೂಡ ಜವಾಬ್ದಾರಿಯಾಗಿದೆ.
ನಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಹೋಲಿಸ್ಬಾರ್ದು, ಮಕ್ಕಳನ್ನ ಯಾರ ಮುಂದೆನೂ ತೆಗಳ್ಬಾರ್ದು, ನಿಂದಿಸ್ಬಾರ್ದು, ವ್ಯಂಗ್ಯ ಆಡಬಾರ್ದು. ಕೆಲವು ಚುಚ್ಚು ಮಾತುಗಳನ್ನ ಆಡ್ತಾ ಇರ್ತಾರೆ. ಇವನಪ್ಪ ಸೆಂಟಮ್ಮು ಅಂತ ಅವ್ನು 0 ತಗೊಂಡಿದ್ದಾನೆ ಅಂತ ಹೇಳೋ ಬದ್ಲಿಗೆ ಅವ್ನ್ ಸೆಂಟಮ್ಮು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಸೆಂಟಮ್ ಅಂದ್ರೆ 100ಕ್ಕೆ 100 ತಗೊಳ್ಳೋದು. ಅವ್ನು ಯಾವ್ದೋ ಒಂದು ಪರೀಕ್ಷೆಯಲ್ಲಿ ಖಾಲಿ ಪೇಪರ್ ಕೊಟ್ಬಂದು 0 ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಇವರಪ್ಪ ಸೆಂಟಮ್ಮು ಅಂತ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಿರ್ತಾರೆ. ಆತರ ವ್ಯಂಗ್ಯ ಎಲ್ಲ ನಾವು ಮಕ್ಕಳಿಗೆ ಫೀಡ್ ಮಾಡಬಾರ್ದು. ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಇರ್ಲಿ. ಓದ್ಸು ಬರ್ಸು, ಅವನ ಸ್ಕೋರಿಂಗ್ ಕಡಿಮೆ ಆಗ್ತಾ ಇದೆ ಅಂತ ಹೆಂಡತಿಗೆ ಒಂದ್ ಕೂಗ್ ಹಾಕ್ಬಿಟ್ಟು ಅವ್ರ ಜವಾಬ್ದಾರಿನ ಕಳ್ಕೊಳ್ಳುವಂತ ಮನೆ ಹಿರಿಯರು ಇದಾರೆ. ಅಂಕ ಯಾಕೆ ಕಡಿಮೆ ಅಂತ ಜೋರ್ ಧ್ವನಿಲಿ ಅರ್ಚೋ ಬದ್ಲಿಗೆ, ಮಕ್ಕಳನ್ನ ಶಿಕ್ಷಿಸೋ ಬದ್ಲಿಗೆ ಅದು ಕೂಗು ಬಿಟ್ರೆ ಪರಿಹಾರ ಆಗಲ್ಲ. ಆ ಮಗುವಿನ ಜೊತೆ ಸ್ನೇಹ ಭಾವದಲ್ಲಿ ಮಾತಾಡಿ ಸಮಸ್ಯೆ ಎಲ್ಲಿದೆ, ಕಾರಣ ಏನು, ಪರಿಹಾರ ಹೇಗೆ ಅಂತ ಒಂಚೂರು ಸಮಾಲೋಚಿಸಿ ಲೋಪಗಳನ್ನ ಸರಿಪಡಿಸ್ಕೋಬೇಕು ಅನ್ನೋದು ತಂದೆಗೊಂದು ಕಿವಿ ಮಾತಾಗಿದ್ರೆ, ಒಳಗೂ ಹೊರಗೂ ದುಡಿದು ಸಂಸಾರವನ್ನ ತೂಗಿಸಿ ದಣದಿರುವಂತ ತಾಯಿ ಮಕ್ಕಳ ಜೊತೆ ವ್ಯಾವಹಾರಿಕವಾಗಿ ನಡ್ಕೊಳ್ಳೋದು ನ್ಯಾಯನ? ಯಾವ್ದು ಸರಿ ಯಾವ್ದು ತಪ್ಪು, ಯಾವ ವಯಸ್ಸಿಗೆ ಯಾವ ಜ್ಞಾನ ಅನ್ನೋ ತಿಳುವಳಿಕೆ ಇಲ್ಲದೆ ಇರುವಂತ ಕುಟುಂಬಗಳಲ್ಲಿ ಮಕ್ಕಳು ಖಂಡಿತ ಸಮಸ್ಯೆಯಾಗಿ ಮೂಡ್ ಬರ್ತಾ ಇರೋದು ಖಂಡಿತ. 1-2 ಘಟನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ತಂದೆ ಅವ ಮಗುಗೆ ಸ್ಕೂಲಲ್ಲೆಲ್ಲಾವಾಗ್ಲೂ ತಂದೆಯರ್ ಬರ್ತಾ ಇದಾರೆ, ಅವ್ ಮಕ್ಳು ಮಾತಾಡ್ಕೋತಾರ ಲಂಚ್ ಟೈಮ್ ನಲ್ಲಿ. ನಮ್ ಡ್ಯಾಡಿ ಅಲ್ಲಿ ಕರ್ಕೊಂಡು ಹೋಗಿದ್ರು, ನಮ್ ಡ್ಯಾಡಿ ಇಲ್ಲಿ ಕರ್ಕೊಂಡು ಹೋಗಿದ್ರು ಅಂತ. ಸೊ ಈ ಹೆಣ್ಮಗುಗೆ ಏನಾಗುತ್ತೆ, 8 ವರ್ಷದ ಮಗುಗೆ ನಮ್ ಡ್ಯಾಡಿ ಮಾತ್ರ ನಂಗೆಲ್ಲೂ ಕರ್ಕೊಂಡು ಹೋಗಲ್ಲ, ಅವ್ರೆಲ್ರು ಹೇಳ್ಕೊಂಡಾಗೆ ನಾನು ಹೇಳ್ಕೋಬೇಕು ನಮ್ ಡ್ಯಾಡಿ ಅಂತ ಹೇಳ್ಕೋಬೇಕು ಅಂದ್ರೆ ಏನು ಸಿಕ್ಕೋದೇ ಇಲ್ವಲ್ಲ ಅಂತ ಯಾವಾಗ್ಲೂ ಆ ಮಗು ಮಲ್ಕೊಂಡ್ಮೇಲೆ ಯಾವಾಗ್ಲೂ ಅಪ್ಪ ಲೇಟ್ ಆಗಿ ಬಂದಿರ್ತಾರೆ. ಇದು ನಮ್ಮ ಅಪ್ಪನಿಗೆ ಒಂದ್ಸಲ ಹೇಳ್ಬೇಕು, ನನ್ನನ್ನು ಕರ್ಕೊಂಡೋಗಿ ನಮ್ ಸ್ಕೂಲಲ್ಲಿ ಎಲ್ರು ಡ್ಯಾಡಿನೂ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೇಕು ನಮ್ ಡ್ಯಾಡಿಗೆ ಅಂತ ಮಾತಾಡ್ಬೇಕು ಅಂತ ರಾತ್ರಿ 11 ಗಂಟೆಗೆ ಎಚ್ಚರ ಮಾಡ್ಕೊಂಬಂದು ರೂಮಲ್ಲಿ ಬಾಗಿಲು ತೆಗೆಯುತ್ತೆ. ಅವ್ರಪ್ಪ ಏನೋ ಬರಿತಾ ಕೂತಿರ್ತಾರೆ. ಇದು ಹೋಗ್ಬಿಟ್ಟು ಡ್ಯಾಡಿ ಅಂತ ಕರೆದ್ರೆ, ಏನು ಯು ಡೋಂಟ್ ಡಿಸ್ಟರ್ಬ್ ಮೀ, ಐ ಆಮ್ ರೈಟಿಂಗ್ ಡೌನ್ ಮೈ ಟುಮಾರೋಸ್ ಎಂಗೇಜ್ಮೆಂಟ್ಸ್ ಅಂತ ತಂದೆ ಹೇಳ್ತಾನೆ. ಮಗುಗ್ ಬೇಜಾರಾಗಿ ಹೋಗ್ಬಿಡತ್ತೆ. ಏನಪ್ಪ ನಾನು ಮಾತಾಡ್ಬೇಕು ಅಂದ್ರೆ ನನ್ನ ಹತ್ರ ಮಾತಾಡಕ್ಕೆ ಟೈಮ್ ಇಲ್ವಲ್ಲ ನಮ್ಮ ಅಪ್ಪನ್ಗೆ, ಎಂಗೇಜ್ಮೆಂಟ್ ಅಂತೆ, ಅದಕ್ಕೆ ನಾಳೆ ಎಂಗೇಜ್ಮೆಂಟ್ ಬಗ್ಗೆ ನಾನು ಮಾಡ್ತಾ ಇದ್ದೀನಿ, ಈಗ ಡಿಸ್ಟರ್ಬ್ ಮಾಡ್ಬಿಡ ಅನ್ಬಿಟ್ಟು ಅಂತ ಬಂದ್ ಮಾಡ್ಕೊಂಡ್ಬಿಡುತ್ತೆ. ಮಾರನೇ ದಿನ ರಾತ್ರಿ ಬರುತ್ತೆ, ತಿರ್ಗಿ 11 ಗಂಟೆಗೆ ರೂಮ್ಗೆ ಹೋಗುತ್ತೆ ಡ್ಯಾಡಿ ಹತ್ರ. ಹೋಗ್ಬಿಟ್ಟು ಡ್ಯಾಡಿ ಅಂತಂದ್ರೆ ಏನು ಅಂತ ಕೇಳ್ತಾರೆ. ನಿಮ್ಮ ಎಂಗೇಜ್ಮೆಂಟ್ ಲಿಸ್ಟ್ ಅಲ್ಲಿ ನನ್ನ ಹತ್ರ 5 ನಿಮಿಷ ಮಾತಾಡೋದಿದ್ಯಾ ಅಂತ ಕೇಳುತ್ತೆ ಆ ಮಗು. ಎಷ್ಟು ಬೇಜಾರಾಗುತ್ತೆ ಅವನಿಗೆ ಅಂತಂದ್ರೆ, ಅಯ್ಯೋ ನೋಡಿದ್ಯಾ ಮಗು, ನೆನ್ನೆನೂ ಬಂತು ನಾನ್ ಮಾತಾಡ್ಲಿಲ್ಲ, ಎಂಗೇಜ್ಮೆಂಟ್ ಲಿಸ್ಟ್ ಅಂತ ನೆನ್ನೆ ಹೇಳಿದ್ದಕ್ಕೆ ಈ ಎಂಗೇಜ್ಮೆಂಟ್ ಲಿಸ್ಟ್ ಅಲ್ಲಿ ನನ್ನ ಹತ್ರ ಮಾತಾಡಕ್ 5 ನಿಮಿಷ ಟೈಮ್ ಇದೆಯಾ ಅಂತ ಎಂಗೇಜ್ಮೆಂಟ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇದೆಯಾ ಅಂತ ಕೇಳ್ತಲ್ಲ ಅಂತ ಬಾ ಅಂತ ಕರೆದ್ಬಿಟ್ಟು ಅವತ್ತು ಅವ್ನಿಗೆ ರಿಯಲೈಸ್ ಆಗುತ್ತೆ, ನೋಡಿದ್ಯಾ ಪಾಪ ನಾನ್ ಮಕ್ಳ ಜೊತೆ ಮಕ್ಳು ಮಲ್ಕೊಂಡ್ಮೇಲೆ ಬರ್ತೀನಿ, ಆ ಮಕ್ಳು ಹೇಳಕ್ ಮುಂಚೆ ಎದ್ದು ಹೊಟ್ಟೋಗಿರ್ತೀನಿ, ಮಕ್ಳಿಗೆ ಪಾಪ ಎಷ್ಟು ಬೇಜಾರಾಗುತ್ತೋ ಏನಂತ ಅವತ್ತಿಂದ ಅವನು ಬದಲಾವಣೆ ಮಾಡ್ಕೋತಾನೆ. ಇನ್ನೊಂದು ಸಿಚುಯೇಷನ್ ನಲ್ಲಿ 5ನೇ ಕ್ಲಾಸ್ ಓದ್ತಾ ಇದ್ದಲ್ಲ ನಡೆದಿರೋದೇ ನಾನು ಹೇಳ್ತಾ ಇರೋದು. 5ನೇ ಕ್ಲಾಸ್ ಹುಡುಗಿಗೆ ಯಾವ್ದೋ ಒಬ್ಬ ಹುಡುಗ ಛೇಡಿಸಿ ಏನೋ ಕೀಟ್ಲೆ ಮಾಡ್ಬಿಟ್ಟಿರ್ತಾನೆ. ಅವಳಿಗೆ ಭಯ ಆಗ್ತಿರುತ್ತೆ. ಬೋರ್ಡ್ ಮೇಲೆಲ್ಲ ಅವನು ಇನ್ನೊಂದು ಹುಡುಗನ ಹೆಸರೆಲ್ಲ ಬರೆದ್ ಬಿಟ್ಟಿರ್ತಾರೆ. ಇವಳ ಬಗ್ಗೆ ಏನು ಗೊತ್ತಿಲ್ಲದೆ ಕೇಳ್ತಾಳೆ, ಯಾಕೆ ಹೆಸರು, ಅವಳು ನಿನ್ ಫ್ರೆಂಡ್ ಅಲ್ವಾ ಅಂತೆಲ್ಲ ಹೇಳ್ಬಿಟ್ಟು ನಕ್ ಬಿಡ್ತಾರೆ. ನೆಕ್ಸ್ಟ್ ಡೇ ಅವ್ನು ಹೋಗ್ತಾ ಇದ್ರೆ ಜಡೆ ಎಳಿತಾನ. ಇವಳಿಗೆ ನೋಡು ಗ್ಯಾರಂಟಿ ಅವ್ನು ನೀನ್ ಏನ್ ಮಾಡ್ತಾ ನೋಡ್ತಾ ಇರು ಅಂತ ಎಲ್ರು ಹೇಳ್ತಾರೆ. ನೀವು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ ಅವ್ನ ನೋಡಿದ್ರೆ ಭಯ ಒದ್ದಾಡ್ತಾ ಇರತ್ತೆ. ಅವ್ರಮ್ಮ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಬ್ಯಾಂಗ್ಳೂರ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವಳು ಹೋಗ್ಬಿಟ್ಟು ಅವ್ರ ಅಮ್ಮಂಗೆ ಹೇಳ್ಬೇಕು, ಈ ತರ ಹಿಂಗ ಆಗ್ತಾ ಇದೆ, ಯಾವ್ದೋ ಒಬ್ಬ ಹುಡುಗ ನನ್ನ ಹಿಂದೆ ತುಂಬಾ ಕಿಟ್ಲೆ ಮಾಡ್ತಾ ಇದ್ದಾನೆ, ಜಡೆ ಎಳಿತಾನೆ, ಬ್ಲೌಸ್ ಎಳಿತಾನೆ, ಈ ತರ ಎಲ್ಲ ಮಾಡ್ತಾನೆ, ಎಲ್ರು ನನ್ನ ಹೆಸರು ಅವನ ಹೆಸರು ಬೋರ್ಡ್ ಮೇಲೆ ಬರೀತಾರೆ ಅಂತ ಹೇಳ್ಬೇಕು ಅಂತ ಇಷ್ಟ. ತಾಯಿ ಹೇಳ್ಬಿಡ್ಬೇಕು, ಏನಾರು ಹೆಲ್ಪ್ ಮಾಡ್ತಾಳೆ ಅಂತ ತಾಯಿ ಹತ್ರ ಹೋಗಿ, ಅಮ್ಮ ಇವತ್ ರಜಾ ಹಾಕು ಅಂತ ಕೇಳ್ತಾನೆ. ರಜಾ ಹಾಕ್ರೆ ನೀನ್ ಒಂದಿನ ಸಂಬಳ ನೀ ಕೊಡ್ತೀಯಾ ಅಂತ ಕೇಳ್ತಾನೆ. ಕೊನೆಗೆ ಅಮ್ಮ ಪ್ಲೀಸ್ ಇವತ್ ರಜಾ ಹಾಕು, ನಂಗೆ ಆಗೋದೇ ಇಲ್ಲ, ಇವತ್ ಹಾಕಕ್ಕೆ ಆಗಲ್ಲ ಅಂತ. ನೆಕ್ಸ್ಟ್ ತಿರ್ಗಿ ಸ್ಕೂಲ್ಗೆ ಹೋಗ್ತಾಳೆ. ಮಾರನೇ ದಿನ ಬಂದ್ ತಿರ್ಗಿ ಬೆಳಗಾಯತ್ ಕೇಳ್ತಾಳೆ, ಅಮ್ಮ ರಜಾ ಹಾಕಮ್ಮ ಇವತ್ತು ಅಂತ. ಆಗ್ಲೂ ಹಾಕಲ್ಲ, ಬೇಜಾರಾಗ್ಬಿಡತ್ತೆ. ಅವರು ಇವರು ಎಲ್ಲಾರು ರಜೆಗಳಲ್ಲೆಲ್ಲ ಹೋದಾಗೆಲ್ಲ ದುಡ್ಡು ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಕೂಡ್ಸಿಟ್ಕೊಂಡ್ಬಿಟ್ಟು ಕೈಯಲ್ಲಿ ದುಡ್ಡು ಇಟ್ಕೊಂಡು ಹೋಗಿ ಒಂದು ತಿಂಗಳು ಏನೋ ಬಿಟ್ಬಿಟ್ಟು ಹೋಗಿ ಕೇಳುತ್ತೆ, ಅಮ್ಮ ನಿಂಗೆ ದಿನಕ್ಕೆ ಸಂಬಳ ಎಷ್ಟಮ್ಮ ಅಂತ ಕೇಳುತ್ತೆ ಆ ಮಗು. ಯಾಕೆ ಅಂತಂದ್ರೆ, ನೀನ್ ರಜಾ ಹಾಕು ಅಂದ್ರೆ ನನ್ ದುಡ್ಡು ನೀನ್ ಕೊಡ್ತೀಯಾ ಅಂತ ಕೇಳಿದ್ಯಲ್ಲ, ನನ್ನ ಹತ್ರ ದುಡ್ಡು ಇರೋದೆಲ್ಲ ಗೋಲಕದಲ್ಲಿ ಇರೋದೆಲ್ಲ ಕೂಡಿಸ್ಬಿಟ್ಟು ನೀನ್ ಸಂಬಳ ಜೋಡ್ಸಿದೀನಿ, ಅಮ್ಮ ಪ್ಲೀಸ್ ಇವತ್ ರಜಾ ಹಾಕು, ನಂಗೆ ಸ್ಕೂಲಲ್ಲಿ ಏನೋ ತುಂಬಾ ಕಷ್ಟ ಆಗ್ತಾ ಇದೆ, ನಾನ್ ನಿಂಗೆ ಹೇಳ್ಕೋಬೇಕು ಅಂತ. ಯಾವಾಗ ನಂಗೆ ಸ್ಕೂಲಲ್ಲಿ ಕಷ್ಟ ಆಗ್ತಿದೆ ಹೇಳ್ಕೋಬೇಕು ಅಂತ ಆವಾಗ ಅವಳ ತಲೆ ಎಚ್ಚರ ಐತೆ ಹೊರತುನು
ಇಲ್ದೇ ಇದ್ರೆ ನಾನ್ ದುಡಿಮೆ ಮಾಡ್ಬೇಕು, ಮನೆ ನಡೆಸ್ಬೇಕು, ನನ್ನಿಂದಾನೇ ಕಷ್ಟ ಈ ಮನೆನಲ್ಲಿ ನಡಿಬೇಕಿರೋದ್ರಿಂದ ರಜಾ ಹಾಕಕ್ ಆಗಲ್ಲ ಅನ್ನೋದನ್ನ ಮಕ್ಕಳ ಮೇಲೆ ಹತ್ರ ಟೈಮ್ ಸ್ಪೆಂಡ್ ಮಾಡ್ದೇನೆ ಮಾಡಿದ್ರಿಂದ ಆ ಮಗು ಪಾಪ ಗೋರಖದ ದುಡ್ಡೆಲ್ಲ ಕೂಡಿಸ್ಬಿಟ್ಟು ಕೊಟ್ಬಿಟ್ಟು ತಾಯಿಗೆ, ಅಮ್ಮ ನಿನ್ನೆ ಸಂಬಳ ಎಷ್ಟು ಅಂತ ಕೇಳ್ಕೊಂಡಿರುತ್ತಲ್ಲ ಅಷ್ಟು ಕೊಟ್ಟಿದೀನಿ, ಇವತ್ ಪ್ಲೀಸ್ ರಜಾ ಹಾಕು ಅಂತ ಕೇಳಕ್. ಮಕ್ಕಳು ತಾಯಿ ತಂದೆನ ಈ ತರ ಕೇಳ್ಕೊಂಡು ಮಕ್ಕಳ ಅವ್ರ ಅನುಭವ ಹಂಚ್ಕೊಳಕ್ ಹೋಗ್ಬೇಕಾ? ಆ ತರ ಸ್ಥಿತಿ ಬರ್ತಾ ಇರೋದು ತುಂಬಾ ವಿಷಾದನೀಯ. ಈಗ ಪೋಷಕರಲ್ಲಿ ಇದೊಂದು ಒಳ್ಳೆ ವಿಚಾರ, ಕೇಳಿಸ್ಕೊಡಿ. ಪೋಷಕರು 4 ತರಹ ಪೋಷಕರು ಇದ್ದಾರೆ: ಮಿಲಿಟರಿ, ಈಸಿ, ಮೀಕ್, ಫ್ರಸ್ಟ್ರೇಟೆಡ್ ಅಂತ. ಮಿಲಿಟರಿ ಅಂದ್ರೇನು? ಸದಾ ಏನ್ ಮಾಡ್ತಾ ಇದಾರೆ ಗಮನಿಸ್ತಾ ಇರೋದು, ಮಾಡಿದ್ದನ್ನೆಲ್ಲ ಹೀಗ್ ಮಾಡ್ಬಾರ್ದು ಅಂತ ಹೇಳೋದು, ಶಿಸ್ತಿರ್ಬೇಕು ಅಂತ ಹೇಳೋದು, ಬೈಯೋದು, ಪನಿಷ್ ಮಾಡೋದು, ಈ ತರ ನೇಚರು ಮಿಲಿಟರಿ. ಈಸಿ ಅಂದ್ರೆ ಯಾವ ವಿಚಾರನ್ನು ತಲೆಗೆ ಹಾಕೊಳ್ಳದೆ ಇರೋದು ಈಸಿ. ಮೀಕ್ ಅಂದ್ರೆ ಮಕ್ಕಳು ಮಾಡೋ ತಪ್ಪನ್ನ ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಸುಳ್ಳು ಹೇಳಿ ಅವರನ್ನ ರಕ್ಷಿಸೋದು. ಫ್ರಸ್ಟ್ರೇಟೆಡ್ ಅಂದ್ರೆ ತಾಯಿನೂ ತಂದೆ ಇಬ್ರುನು ಸಾಕಾಗೋಗಿದೆ ಈ ಮಕ್ಕಳಿಂದ, ನಂಗಂತೂ ಬೇಡವೇ ಬೇಡ ಅನ್ಸ್ಬಿಟ್ಟಿದೆ ಅನ್ನೋ ತರದ್ದು ಇದು. ಅಂದ್ರೆ ಪೇರೆಂಟ್ಸ್ ಅಲ್ಲಿ 4 ತರ ಪೇರೆಂಟ್ಸ್ ಇರ್ತಾರೆ: ಮಿಲಿಟರಿ, ಈಸಿ, ಮೀಕ್ ಮತ್ತೆ ಫ್ರಸ್ಟ್ರೇಟೆಡ್ ಅಂತ. ಈಗ ಈ ಪೇರೆಂಟ್ಸ್, ಈ 4 ತರ ಪೇರೆಂಟ್ಸ್ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನ, ಮಗಳು ಶಾಲೆಯಿಂದ ಲೇಟಾಗಿ ಬರ್ತಾಳೆ, 4:15ಗೆ ಶಾಲೆ ಮುಗ್ದೋಗಿದೆ, ಅವಳು ಮನೆಗೆ ಬರೋ ಹೊತ್ತಿಗೆ 6:15 ಏನೋ ಆಗೋಗ್ಬಿಟ್ಟಿದೆ. ಈ 4 ತರಹ ಪೇರೆಂಟ್ಸು ಮಗಳ ಲೇಟಾಗಿ ಬಂದಿರೋದನ್ನ ಹೇಗೆ ಅವರು ಅದನ್ನ ರಿಯಾಕ್ಷನ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋಣ. ತಂದೆ ಮಿಲಿಟರಿ ಆಗಿರೋದ್ರಿಂದ ಮಗಳಿಗೆ ಏನ್ ಹೇಳ್ತಾನೆ, ಸ್ಕೂಲ್ ಬಿಟ್ಟ ತಕ್ಷಣ ನೇರವಾಗಿ ಮನೆಗ್ ಬರ್ಬೇಕು, 5 ಗಂಟೆ ಒಳಗಡೆ ಮನೆಗ್ ಬಂದು ಸರಿ, ಇಲ್ದೇ ಇದ್ರೆ ಮನೆಗ್ ಸೇರ್ಸಲ್ಲ, ಅಥವಾ ಹೊಡಿಬೋದು, ಬಡಿಬೋದು, ಶಿಕ್ಷೆ ಕೊಡ್ಬೋದು, ಇವತ್ತು ಊಟ ಕೊಡ್ಬೇಡ ಅವಳಿಗೆ ಲೇಟಾಗಿ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಹೆಂಡತಿಗೆ ಆರ್ಡರ್ ಮಾಡ್ಬೋದು ಮಿಲಿಟರಿ ತಂದೆ. ಈಗ ತಂದೆ ಈಸಿ ಆಗಿದ್ರೆ ಅವನೇನ್ ಮಾಡ್ತಾನೆ, ಮಗಳು ತಡವಾಗಿ ಬಂದ್ರು ಕೂಡ ಏನು ಪ್ರಶ್ನಿಸೋಲ್ಲ, ಎಲ್ಲೋ ಹೋಗ್ತೀನಿ ಅಂತ ಅಮ್ಮಂಗ್ ಹೇಳಿ ಹೋಗಿರ್ಬೇಕು, ಅಮ್ಮಂಗ್ ಗೊತ್ತಿರ್ಬೋದು ಅಂತ ತಲೆನೇ ಕೆಡಿಸ್ಕೊಳ್ದೆ ಇರೋದು ತಂದೆ ಈಸಿ. ತಾಯಿ ಮೀಕ್ ಅಂದ್ರೆ ಅಪ್ಪನ್ನ ಮಿಲಿಟರಿ ಅಂತ ತಗೊಳ್ಳೋಣ, ಅಂದ್ರೆ ಸ್ಟ್ರಿಕ್ಟು, ಬೈತಾನೆ, ಶಿಸ್ತು ಅಂತಾನೆ ಅಂತ. ತಾಯಿ ಮೀಕ್ ಅಂತಂದ್ರೆ ಹೇಗೆ? ಅಮ್ಮಂಗೂ ಗೊತ್ತಿಲ್ಲ ಆಕ್ಚುಲ್ ಆಗಿ ಮಗಳು ಯಾಕೆ ಲೇಟಾಗಿ ಬರ್ತಾ ಇದ್ದಾಳೆ ಅಂತ. ಎಲ್ಲಿ ಮಗಳಿಗೆ ಗಂಡ ಶಿಕ್ಷೆ ಕೊಟ್ಟು ಬಿಡ್ತಾನೋ ಅಂತ ತಾಯಿನೇ ಗಂಡಂಗೆ ಹೇಳ್ತಾ ಇರ್ತಾಳೆ, ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿದ್ಲೋಳು, ಬರೋದು ಎಷ್ಟೊತ್ತಾಗುತ್ತೋ ಅದು ಗೊತ್ತಿಲ್ಲ ಅಂತಾನು ಹೇಳಿದ್ಲು ಅಂತ. ಮಗಳು ಮನೆಗ್ ಬರೋಕ್ ಮುಂಚೆನೆ ಮಗಳನ್ನ ಸಪೋರ್ಟ್ ಮಾಡ್ಕೊಳ್ತಾ ಇರೋದು ಅಮ್ಮ ಮೀಕ್ ಅಂತ. ಪದೇ ಪದೇ ಹೋಗಿ ಗೇಟ್ ಹತ್ರಕ್ಕೆ ಹೋಗ್ಬಿಟ್ಟು ಅವಸರವಾಗಿ ಓಡಾಡ್ತಾನೆ ಇರ್ತಾಳೆ. ಯಾತಕ್ಕೆ ಅಂದ್ರೆ ಅಪ್ಪ ಕೇಳಿದ್ರೆ ಸ್ಪೆಷಲ್ ಕ್ಲಾಸ್ ಇತ್ತು ಅಂತ ಹೇಳು ಅಂತ ಹೇಳ್ಕೊಡೋಕ್ಕೋಸ್ಕರ ಮನೆ ಗೇಟ್ ಹತ್ರನೇ ಕಾಯ್ತಾ ಇರ್ತಾಳು. ಸೊ ಅಲ್ಲಿಗೇನಿದು, ಈ ಒಂದು ಏನೋ ಆಗಿ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ, ಯಾತಕ್ಕೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ, ಆದ್ರೂ ಮಗಳನ್ನ ಸಪೋರ್ಟ್ ಮಾಡಕ್ಕೆ ತಾಯಿ ಸುಳ್ಳು ಹೇಳೋದು, ಇಲ್ಲದೆ ಇರೋ ಕಥೆ ಕಟ್ಟಿ ಹೇಳೋದು, ಅದು ಮೀಕ್ ಅಂತ. ಅದು ಖಂಡಿತ ಮಕ್ಕಳು ಹಾಳಾಗ್ತಾರೆ, ಮುಚ್ಚಿಡೋದಲ್ಲ. ಈಗ ಫ್ರಸ್ಟ್ರೇಟೆಡ್ ಅಂದ್ರೇನು? ಅಪ್ಪನೂ ಮಿಲಿಟರಿ, ಅಮ್ಮನೂ ಮಿಲಿಟರಿ ಅಂತ ತಗೊಳ್ಳೋಣ. ಆವಾಗ ಏನಾಗುತ್ತೆ, ಮಗಳು ಹೇಳ್ದೆ ಕೇಳದೆ ಎಲ್ಲೋ ಸುತ್ತಾ ದಿನಾನು ಮನೆಗೆ ತಡವಾಗಿ ಬರ್ತಾ ಇರ್ತಾಳೆ, ಇಬ್ರಿಗೂ ಸಾಕಾಗಿ ಹೋಗಿದೆ, ಅವಳು ಬುದ್ಧಿ ಹೇಳಿ ಶಿಕ್ಷೆ ಕೊಟ್ಟು ಸಾಕಾಗಿದೆ, ಎಲ್ಲಾರ ಹಾಳಾಗಿ ಹೋಗುವಂತ ಮಕ್ಳಿಬ್ರು, ತಂದೆ ತಾಯಿ ಇಬ್ರು ಮಕ್ಕಳನ್ನ ಕೈ ಬಿಟ್ಬಿಡೋದು ಫ್ರಸ್ಟ್ರೇಟೆಡ್ ಅಂತ. ತಾಯಿ ತಂದೆನೇ ಕೈ ಬಿಟ್ಬಿಟ್ರೆ ಆ ಮಕ್ಳು ಎಲ್ಲಿಗೆ ಹೋಗ್ಬೇಕು? ಮಕ್ಕಳಿಗೆ ಒಳ್ಳೇದು ತಪ್ಪು ತಿಳಿದಿರೋ ವಯಸ್ಸು, ಟೀನೇಜ್ ಅಲ್ಲಿ ತಪ್ಪು ಮಾಡಿದ್ರು ಅದನ್ನ ಸಪೋರ್ಟ್ ಮಾಡ್ಕೊಳ್ತಾ ಇರೋಂತ ತಾಯಿ ಇದ್ಬಿಟ್ರೆ ಮಕ್ಳು ಹಾಳಾಗಿ ಹೋಗ್ತಾರೆ. ಆದ್ರಿಂದ ಅಮ್ಮ ಮಿಲಿಟರಿ ಆಗಿದ್ರೆ, ತಂದೆ ಈಸಿ ಆಗಿದ್ರು, ಮಗಳು ಸ್ಕೂಲ್ ಬಿಡೋ ಹೊತ್ತಿಗೆ ಹೇಗ್ ಮಾಡ್ತಾಳೆ? ಈಗ ನಾ ಹೇಳ್ತಿರೋದೇನು, ತಂದೆ ಮಿಲಿಟರಿ ಆದ್ರೆ ಸ್ಟ್ರಿಕ್ಟ್ ಅಂತ ಹೇಳಿದೆ. ಅದೇ ತಾಯಿನೇ ಮಿಲಿಟರಿ ಆದ್ರೆ ಏನಾಗುತ್ತೆ, ಮಗಳು ಸ್ಕೂಲ್ ಬಿಡೋ ಹೊತ್ತಿಗೆ ತಾಯಿ ಶಾಲೆ ಹತ್ರನೇ ಹೋಗಿ ನೇರವಾಗಿ ಅವಳನ್ನ ಮನೆಗ್ ಕರ್ಕೊಂಡ್ ಬರ್ಬೋದು, ಅಥವಾ ಮಗಳ ಹಿಂದೆ ಫಾಲೋ ಮಾಡಿ ಎಲ್ಲಿಗೆ ಹೋಗ್ತಾಳೆ ಅಂತ ಕಂಡು ಹಿಡಿಬಹುದು, ತಡಿಬಹುದು, ಒಳ್ಳೆ ಮಾತಿನಲ್ಲಿ ಬುದ್ಧಿ ಹೇಳಿ ಸರಿಯಾಗಿ ದಾರಿ ತರ್ಬೋದು. ಆದ್ರಿಂದ ತಂದೆನ ಬೈತಾ ಮಕ್ಕಳಿಗೆ ಏನು ಅಂತ ತಿಳ್ಕೊಂಡು ಸರಿ ಬುದ್ಧಿ ಹೇಳಿ ಆ ಮಕ್ಕಳನ್ನ ಸರಿದಾರಿಗೆ ತರೋದು ತಾಯಿ ಕೆಲಸ. ಹಾಗಾಗಿ ಅದೇ ಅಪ್ಪ ಈಸಿ, ತಾಯಿ ಮೀಕ್ ಆಗಿದ್ರೆ ಹುಡುಗಿ ದಾರಿ ತಪ್ಪೋದು ನಿಶ್ಚಿತ. ಅವಳು ಯಾವತ್ತಿದ್ರೂ ಸಮಸ್ಯೆನೆ. ಪೋಷಕರೇ, ನೀವ್ ಯಾವ ಕ್ಯಾಟಗರಿ ಅಂತ ಆಲೋಚನೆ ಮಾಡ್ಕೊಳ್ಳಿ. ಇನ್ನೂ ಮುಗ್ದಿಲ್ಲ, ಮಕ್ಳು ಇನ್ನೂ ಬೆಳೀತಾ ಇದ್ದಾರೆ, ತಪ್ಪು ಮಾಡೋ ಅವಕಾಶಗಳು, ಸಂದರ್ಭಗಳು, ಸ್ಥಿತಿಗತಿಗಳು ಇರ್ಬೋದು.
ಆದ್ರಿಂದ ಜೋಪಾನಕ್ಕಿರಿ. ಇನ್ನೊಂದು ಟೈಪ್ ಆಫ್ ಕ್ಲಾಸಿಫಿಕೇಶನ್ ಇದೆ ಪೇರೆಂಟ್ಸ್ದು. ಒಂದು ಲಾಯರ್, ಇನ್ನೊಂದು ಜಡ್ಜ್ ಅಂತ. ಅಂದ್ರೇನು? ಲಾಯರ್ ಒಂದ್ರಿಂದ ಒಂದ್ ಸಾಲ ಪ್ರಶ್ನೆಗಳನ್ನೇ ಕೇಳ್ತಾ ಇರೋದು, ಉತ್ತರ ಹೇಳಕ್ಕೆ ಬಿಡದೆ ಇರೋದು ಇರ್ಬೋದು. ಜಡ್ಜ್ ತರ ತಂದೆ ಒಂದೊಂದೇ ತೀರ್ಮಾನ ಕೊಡ್ತಾ ಹೋಗ್ಬೋದೇನಂತ, ಇವತ್ತಿಂದ ನೀನುಂಟು ನಿಮ್ಮಮ್ಮ ಉಂಟು, ನನ್ ಮಗನೇ ಅಲ್ಲ, ನನಗೂ ನಿಗೂ ಸಂಬಂಧನೇ ಇಲ್ಲ ಎರಡು ಅಂತ ಹೇಳೋದು. ಉತ್ತರ ಕೊಡೋಕ್ಕೂ ಟೈಮ್ ಕೊಡ್ಬೇಕು, ಮಕ್ಳಿಗೆ ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ತಿಳ್ಕೊಂಡು ಅದ್ ಸಮಸ್ಯೆ ಆಗಿದ್ರೆ ಸರಿಪಡ್ಸಕ್ ಪ್ರಯತ್ನ ಪಡ್ಬೇಕು. ಅದೇ ತರ ತಂದೆ ತೀರ್ಮಾನಗಳು ತಗೊಂಡು ನೀನ್ ನನ್ ಮಗನೇ ಅಲ್ಲ ಅನ್ಕೊಂಡ್ಬಿಟ್ಟಿದೀನಿ, ನೀನುಂಟು ನಿಮ್ಮ ಅಮ್ಮ ಉಂಟು ಅಂತ ಬಿಟ್ಬಿಡೋದು, ಆ ತರ ಮಾಡೋದು ಅದು ಪರಿಹಾರ ಅಲ್ಲ. ಸಮಸ್ಯೆಗಳಿಗೆ ಪರಿಹಾರಕ್ಕೆ ಕೂತು ಚರ್ಚೆ ಮಾಡೋದು ಒಳ್ಳೇದು. ಮಕ್ಕಳ ಶೈಕ್ಷಣಿಕ ಪ್ರಗತಿನಲ್ಲಿ ಪೋಷಕರ ಪ್ರೋತ್ಸಾಹ ಸಹಕಾರ ಹೇಗಿರ್ಬೇಕು ಅನ್ನೋದನ್ನ ವಿಚಾರ ಇವಾಗ ಕೊನೆಯಲ್ಲಿ ತಿಳ್ಕೊಳ್ಳೋಣ. ದಿನದಲ್ಲಿ 30 ನಿಮಿಷನಾದ್ರೂ ಮಕ್ಕಳ ಜೊತೆ ಸಮಯ ಕಳೀರಿ. ರಾತ್ರಿ ಹೊತ್ತಾದ್ರೂ ಕೂಡ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡಿ. ಅಂದಿನ ಚಟುವಟಿಕೆಗಳ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆನೆ ಚರ್ಚೆ ಮಾಡಿ ಅಂತ ಹೇಳ್ತಾ ಇಲ್ಲ, ಅವ್ರವ್ರ ಆಕ್ಟಿವಿಟೀಸ್ ಬಗ್ಗೆ ಎಲ್ರೂ ಪರಸ್ಪರ ವಿಚಾರ ವಿನಿಮಯ ಮಾಡ್ಕೊಳ್ಳಿ. ಆವಾಗ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ, ಕಷ್ಟ ಸುಖ ಅರ್ಥ ಆಗತ್ತೆ. ಬೆಳಗ್ಗೆ ಹೊತ್ತೊಂಥರ ಅವಸರ, ಮಧ್ಯಾಹ್ನದ ಹೊತ್ತು ಡಬ್ಬಿ ಊಟ, ರಾತ್ರಿ ಹೊತ್ತು ಜೊತೆಲಿ ಕೂತ್ಕೊಂಡು ಊಟ ಮಾಡಿ, ಮಾತಾಡ್ತಾ ಊಟ ಮಾಡಿ, ಒಂದ್ ಅರ್ಧ ಗಂಟೆ ಕಳೀರಿ, ಏನು ತಪ್ಪಿಲ್ಲ ಅದ್ರಲ್ಲಿ. ಕೇಬಲ್ ಟಿವಿ ನಿಲ್ಸಿ, ತಾಯಂದ್ರು ಸಹಕರಿಸ್ಬೇಕು. 1-2 ತಿಂಗಳು ವಿದ್ಯಾರ್ಥಿಗಳಿಗೆ ಪಾಪ ಅವ್ರಿಗೆ ಒಳ್ಳೆ ವಾತಾವರಣ ಕೊಡಿ, ಸೈಲೆಂಟ್ ಎನ್ವಿರಾನ್ಮೆಂಟ್ ಕೊಟ್ಟು ಓದಕ್ ಸಹಕರಿಸಿ. ಮಕ್ಕಳ ಒಳ್ಳೆಯ ಸಾಧನೆಗಳಿಗೆ ಮೆಚ್ಚುಗೆ ಕೊಡಿ. ಮಕ್ಕಳ ಸಾಧನೆಯನ್ನ ಬೇರೆಯವ್ರ ಮುಂದೆ ಹೇಳಿ ಸಂತಸ ವ್ಯಕ್ತಪಡಿಸಿ. ಶೈಕ್ಷಣಿಕ ಸಾಧನೆಗೆ ಏನಾದ್ರೂ ಸರ್ಪ್ರೈಸ್ ಗಿಫ್ಟ್, ಇನ್ಸೆಂಟಿವ್ಸ್ ಕೊಡಿ. ಪ್ರಿಪರೇಟರಿ ನಡೆಯುತ್ತೀಗ, ಅದ್ರೊಳಗೆ ಒಳ್ಳೆ ಮಾರ್ಕ್ಸ್ ತಗೊಂಬಂದ್ರೆ, ನೋಡ ನೀನ್ ಒಳ್ಳೆ ಮಾರ್ಕ್ಸ್ ತಗೊಂಡೆಲ್ಲ ಖುಷಿಯಾಗಿ ಬರ್ತಾ ಹಿಡ್ಕೊಂಬಂದೆ ಅಂತ ಒಂದು ಐಸ್ ಕ್ರೀಮ್ ಹೋಮ್ ಪ್ಯಾಕ್ ಏನೋ ಒಂದ್ ತಗೊಂಬನ್ನಿ. ಆತರ ಮಾಡಿದ್ರೆ ಮಕ್ಳಿಗೆ ಅಯ್ಯೋ ನನ್ಗೆ ಇನ್ನೊಂಚೂರು ಜಾಸ್ತಿ ತಗೊಂಡ್ರೆ ನಮ್ಮಪ್ಪ ಇನ್ನೂ ಏನೋ ಸರ್ಪ್ರೈಸ್ ಕೊಡ್ತಾರೆ ಅನ್ನೋದೊಂದಿರ್ಬೇಕು. ಮಕ್ಕಳಿಗೆ ತಟ್ಟೆ ತೊಳೆಯೋಕೆ, ಸ್ನಾನ ಮಾಡಕ್ಕೆ, ಬಾಕ್ಸ್ ತೊಳೆಯಕ್ ಹಾಕಕ್ಕೆ, ಓದಕ್ಕೆ ಆರ್ಡರ್ ಮಾಡ್ತಾ ಇರ್ಬೇಡಿ, ಕಿರ್ಚಾಡ್ತಾ ಇರ್ಬೇಡಿ. ಅಡಿಗೆ ಮನೆಯಿಂದನೇ ಕಿರ್ಚಾಡ್ತಾ ಇರ್ತಾರೆ. ಪದೇ ಪದೇ ಹೇಳಿ ಇರಿಟೇಟ್ ಮಾಡಬೇಡಿ. ಮಕ್ಕಳಿಗೂ ಜವಾಬ್ದಾರಿ ಇರುತ್ತೆ, ಅದಕ್ಕೆ ಸೂಕ್ತ ವಾತಾವರಣ, ಆಹಾರ, ನಿಶ್ಶಬ್ದತೆ ಅದನ್ನ ಕಾಪಾಡ್ಕೊಳ್ಳಿ. ಬೆಳಗ್ಗೆ ಎಬ್ಸುವಾಗ ನೀರು ಹುಯ್ದು ಬಿಡ್ತೀನಿ, ಎದ್ದು ಮಾಡು ಅಂತೆಲ್ಲ ಬೈತಾ ಪ್ರಾರಂಭ ಮಾಡ್ಬೇಡಿ, ಇಡೀ ದಿನ ಹಾಳಾಗೋಗುತ್ತೆ ಮಕ್ಕಳದು. ಒಳ್ಳೆ ಮಾತಿರ್ಲಿ, ಪಕ್ಕದಲ್ಲಿ ಕೂತ್ಕೊಂಡು ಮಕ್ಕಳನ್ನ ಮುಟ್ಟಿ ಸವರ್ತಾ ಒಂಚೂರು ಪ್ರೀತಿಯಿಂದ ಮಾಡಿ ಎದ್ದೇಳುಕಂದಮ್ಮ ಅಂತ ಮಾತಾಡಿದ್ರೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಎಬ್ಬಿಸ್ತಾರೆ ಅನ್ನೋ ತರ ಇರ್ಬೇಕು. ಅದ್ಬಿಟ್ರು ನೀರು ಹುಯ್ದು ಬಿಡ್ತೀನಿ ತಂದು ಎಳದೇ ಇದ್ರೆ ಅಂತ ಬೈದು ಇಡೀ ದಿನ ಹಾಳು ಮಾಡ್ಬೇಡಿ. ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆಹಾರ ಕೊಡಿ. ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂತ ಸಿ ವಿಟಮಿನ್ ಇರುವಂತ ಕಿತ್ಲೆ ಹಣ್ಣು, ಮೂಸುಂಬಿ, ಸೀಬೆ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಡ್ರೈ ಫ್ರೂಟ್ಸು ಕೊಡಿ. ಬ್ರೈನಿಗೆ ಬೇಕಾಗಿರೋದು ಆಕ್ಸಿಜನ್ನು, ಗ್ಲೂಕೋಸು, ವಾಟರು. ಮಕ್ಕಳಿಗೆ ಒಂಚೂರು ಡ್ರೈ ಫ್ರೂಟ್ಸ್ ನ ತಿನ್ನ, ಯಾಕಂದ್ರೆ ಹೊಟ್ಟೆ ತುಂಬಾ ಆಹಾರ ತಿಂದ್ರೆ ಮಕ್ಕಳಿಗೆ ನಿದ್ದೆ ಬರುತ್ತೆ. ಅವ್ರಿಗೆ ಗ್ಲೂಕೋಸ್ ಬೇಕಿದ್ದ ಡ್ರೈ ಫ್ರೂಟ್ಸ್ ತಿನ್ನಕ್ ಕೊಡಿ. ಮೆಮೊರಿ ಪವರ್ ಚೆನ್ನಾಗಿರ್ಬೇಕು ಅಂತಿದ್ರೆ ಆಂಟಿ ಆಕ್ಸಿಡೆಂಟ್ ಆಗಿ ಬಿಸಿ ಹಾಲಿಗೆ ಅರಿಶಿನ ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಕೊಡಿ. ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ದಿ ಚಿಲ್ಡ್ರನ್. ಇದು ಆಕ್ಸಿಡೇಷನ್ ಎಫೆಕ್ಟ್ ಅಂತ ಅಂದ್ಬಿಟ್ಟು ಮೆಮೊರಿ ಹೋಗೋದು ತಪ್ಪುತ್ತೆ. ಪರೀಕ್ಷೆ ದಿವಸ ಯಾವುದೇ ಕಾರಣಕ್ಕೂ ಇಡ್ಲಿ, ದೋಸೆ, ಉದ್ದಿನ ಸಾಮಾನುಗಳನ್ನು ಕೊಡ್ಬೇಡಿ. ಆ ಫರ್ಮೆಂಟ್ ಆಗಿರೋದು ಏನಾಗುತ್ತೆ ಅಂತಂದ್ರೆ ತಾಮಸಿಕ ಆಹಾರ, ಅದು ಬ್ರೈನ್ ಆಕ್ಟಿವಿಟಿನ ಕಡಿಮೆ ಮಾಡುತ್ತೆ. ಮಕ್ಕಳು ಓದ್ತಾ ಕೂತ್ಕೊಳ್ಳಕ್ಕೆ ಅಥವಾ ಓದುವಾಗ ಪಿರಮಿಡ್ ಕ್ಯಾಪ್ ಬಳಸಿ ಅಂತ ಪ್ರೋತ್ಸಾಹಿಸಿ, ತೋರ್ಸಿ ಕರ್ಕೊಂಡ್ ಹಾಕೊಂಡು ನೀವು ಓದು, ನಿನಗೆ ಗೊತ್ತಾಗುತ್ತೆ ಕಣೋ ಡಿಫ್ರೆನ್ಸ್ ಅಂತ ಹಾಕೊಳ್ಳಿ. ನೀವು ಹಾಕೊಂಡು ಓದ್ತಾ ಕೂತ್ಕೊಳ್ಳಿ ಏನಾದ್ರೂ ಒಂದು ಮ್ಯಾಗಝೈನ್ಸ್. ಇದನ್ನ ಮಕ್ಕಳು ಓದ್ತಾ ಕೂತಿರೋವರ್ಗುನು ನೀವು ಏನಾದ್ರೂ ಒಂದು ಓದಿ. ನೀವು ಮಾತ್ರ ಟಿವಿ ಹಾಕೊಂಡು ಜೋರ್ ಹಾಕೊಂಡ್ಬಿಟ್ಟು ಮಕ್ಕಳ ಬಾಗ್ಲ ಹಾಕೊಂಡು ಓದ್ಕೊ ಅಂತ ಹೇಳೋದು ಖಂಡಿತ ಅದು ವಾತಾವರಣ ಚೆನ್ನಾಗಿರಲ್ಲ. ನೀವು ಏನಾದ್ರು ಜೊತೆನಲ್ಲಿ ತಾಯಂದ್ರು ಕೂತ್ಕೊಂಡು ಓದ್ಕೊಳ್ಳಿ. ಆವಾಗ ನಮ್ಮಮ್ಮ ಎದ್ದಿದ್ದಾರೆ ಅಂದ್ರೆ ಭಯ ಇರಲ್ಲ ಮಕ್ಕಳಿಗೆ, ನಮ್ಮಮ್ಮ ಎದ್ದಿದ್ದಾರೆ ನಾನು ಎದ್ದಿದ್ದೀನಿ ಅಂತ. ಕೊನೆಯಲ್ಲೆಲ್ಲ ಆಯ್ತಾಯ್ತರ ಮಲ್ಕೋತಾ ಇದೆಯಪ್ಪ, ಓಕೆ ಗುಡ್ ನೈಟ್ ಅದ್ಬಿಟ್ಟು ಖುಷಿಯಾಗಿ ಅವ್ರ ಮಕ್ಕಳನ್ನ ಮಲಗಿಸಿದ್ರೆ ಸಮಾಧಾನಕರವಾಗಿ ನಿದ್ದೆ ಮಾಡತ್ತೆ. ಪರೀಕ್ಷೆಗೆ ಎಷ್ಟು ಓದೋದು ಇಂಪಾರ್ಟೆಂಟು ಅಷ್ಟೇ ನಿದ್ದೆ ಕೂಡ ಮಕ್ಕಳಿಗೆ ಇಂಪಾರ್ಟೆಂಟು. ಬೈದು ಮಲಗಿಸ್ಬೇಡಿ, ಪಾಪ ನಿದ್ದೆನೆಲ್ಲ ಹತ್ಕೊಂಡ್ ಮಲ್ಗೋ ತರ ಸಿಚುಯೇಷನ್ಸ್ ಮನೆಯೆಲ್ಲ ಕ್ರಿಯೇಟ್ ಮಾಡ್ಬೇಡಿ. ಖುಷಿಯಾಗಿರ್ಲಿ ಮಕ್ಕಳು. ಪೋಷಕರು ನನ್ನಿಂದ ಟೆಲಿಪತಿ ವಿಧಾನವನ್ನ ಕಲ್ತ್ಕೊಂಡು, ಅಂದ್ರೆ ನಮ್ಮ ಸುಪ್ತ ಮನಸ್ಸಿನ ಸಹಾಯದಿಂದ ಮಕ್ಕಳ ಮನಸ್ಸಿಗೆ ಚಿಂತನೆಗಳನ್ನ ಕಳಿಸೋ ಮೂಲಕ ಸ್ಥಿತಿಗತಿಗಳನ್ನ ಮೌನದಲ್ಲೇ ನಿಭಾಯಿಸಿ. ಟೆಲಿಪತಿ ಕಲ್ತ್ಕೊಂಡ್ಮೇಲೆ ಮಕ್ಕಳನ್ನ ಬೈಯೋದು, ಬುದ್ಧಿವಾದ ಹೇಳ್ದೇನೆ ಸುಪ್ತ ಮನಸ್ಸಿನ ಸಹಾಯದಿಂದ ಮಕ್ಕಳ ಕೆಟ್ಟ ಅಭ್ಯಾಸ ಬಿಡಿಸಿ, ಮಕ್ಕಳಲ್ಲಿ ಸಕಾರಾತ್ಮಕ ಪರಿವರ್ತನೆ ತಗೊಂಬನ್ನಿ. ಸ್ಥಿತಿಗತಿಗಳನ್ನ ಹತೋಟಿಗೆ ತಗೊಳ್ಳಿ, ನಕಾರಾತ್ಮಕ ನಡವಳಿಕೆಗಳನ್ನ ಬದಲಿಸಿ. ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ ಪರೀಕ್ಷೆ ಬರೆಯಕ್ಕೆ. ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಮೂಡಿಸಿ ಪರೀಕ್ಷೆನಲ್ಲಿ ಉತ್ತಮ ಅಂಕ ತಗೊಳಕ್ಕೆ
ನೀವು ಟೆಲಿಪತಿ ಕಲ್ತರು ಮಕ್ಕಳ ಪರೀಕ್ಷೆ ಬರೆಯಕ್ ಹೋದಾಗ ಅರ್ಧ ಗಂಟೆ ಮುಂಚೆ ಫಸ್ಟ್ ½ ಅವರ್ ಲಾಸ್ಟ್ ½ ಅವರ್ ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಅಂತ. ಆ ಟೈಮ್ನಲ್ಲಿ ಅವರು ಡಿಸ್ಟಿಂಕ್ಷನ್ ಬರಕ್ ಬಹಳ ಹೆಲ್ಪ್ ಆಗುತ್ತೆ. ಲಾಸ್ಟ್ ½ ಅವರ್ ನಾವ್ ಏನೋ ಒಂದು ಥಾಟ್ಸ್ ಪ್ರೊಜೆಕ್ಟ್ ಮಾಡ್ತೀವೋ ಅದರಲ್ಲಿ ಅದನ್ನ ಮಾಡಿ. ಸುಮಾರು ವಿಧಾನಗಳಿದೆ, ಅದ್ರಲ್ಲೆಲ್ಲ ಮಕ್ಳಿಗೆ ನೀವು ಸಪೋರ್ಟ್ ಮಾಡ್ಬೋದು. ನೀವು ಪರೀಕ್ಷೆ ಬರೀದೇ ಇದ್ರು ಕೂಡ ಪರೀಕ್ಷೆನ ಅವರು ಆತ್ಮವಿಶ್ವಾಸದಿಂದ ಆತ್ಮಸ್ಥೈರ್ಯದಿಂದ ತುಂಬಾ ಚೆನ್ನಾಗಿ ಉತ್ತರಗಳು ಬರೆದು ಬಂದು ಹೇಳತ್ವೆ, ಅಮ್ಮ ಇವತ್ತು ಲಾಸ್ಟ್ ½ ಅವರ್ ತುಂಬಾ ಚೆನ್ನಾಗಿ ಏನೋ ನಾಪು ಬಂದ್ಬಿಡ್ತಾರೆ, ನೀ ಏನ ಮಾಡಿದ್ದು, ನಾ ಟೆಲಿಪತಿ ಕಳಿಸ್ತೆ ಅಂತ ಹೇಳ್ಬೇಡಿ. ಹಂಗ ಹೇಳಿದ್ರೆ ಪರೀಕ್ಷೆಗೆ ಹೋಗುವಾಗೆಲ್ಲ ನಾ ಹೋಗ್ತೀನಿ ಟೆಲಿಪತಿ ಕಳಿಸು ಅನ್ನುತ್ತೆ. ಅದಲ್ಲ, ಮಕ್ಕಳಿಗೆ ಬೇಕಾಗಿರುವಂತ ನೆನಪಿಸ್ಕೊಳ್ಳೋ ಒಂದು ಬುದ್ಧಿನ, ಕಾನ್ಫಿಡೆನ್ಸ್ ತುಂಬೋದನ್ನ, ಚೆನ್ನಾಗಿ ಬರಿತಾ ಇದೆಯಾ ಅನ್ನೋದನ್ನ, ಸಮಾಧಾನ ಸ್ಥಿತಿಯನ್ನ ಮೇಂಟೈನ್ ಮಾಡಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೆ ಆದ್ರೆ ಬಹಳ ಚೆನ್ನಾಗಿ ಮಕ್ಕಳು ಮಾಡ್ಕೊಂಡು ಬರುತ್ತವೆ. ಇನ್ನೂ ಮೇನ್ ಪರೀಕ್ಷೆಗೆ ಇನ್ನೂ 1 ತಿಂಗಳಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ಕೋರಿಕೆ ಮೇರೆಗೆ ಟೆಲಿಪತಿಯ ಕೊನೆ ಬ್ಯಾಚ್ ಇದೇ ವರ್ಷ ಮಾರ್ಚ್ 3ನೇ ತಾರೀಕು ಮೈಸೂರಿನಲ್ಲಿ 1 ದಿನದ ಪ್ರಾತ್ಯಕ್ಷಿಕ ತರಬೇತಿ ಶಿಬಿರನ ಮಾಡ್ತಾ ಇದ್ದೀನಿ. ಕೇವಲ 20 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. ಮಕ್ಕಳ ಮೇಲೆ ನೀವು ಟೆನ್ಷನ್ ಮಾಡ್ಕೊಳ್ಳೋದು, ನೀವ್ ಕಿರ್ಚಾಡೋದು, ನಿಮ್ ಒತ್ತಡಕ್ಕೋಸ್ಕರ ಮಕ್ಕಳಿಗೆ ಅಳು ಬರ್ಸೋದು, ಇದೆಲ್ಲ ಬಿಟ್ಬಿಟ್ಟು ನೀವು ಕೂಡ ಧ್ಯಾನ ಕಲ್ತ್ಕೊಂಡು ಒಳ್ಳೆ ನೀವು ಸಮಾಧಾನವಾಗಿದ್ದು ನಿಮ್ ಮಕ್ಕಳು ಸಮಾಧಾನವಾಗಿರೋದಕ್ಕೆ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಡಿ. ಈ ಒಂದು ಟೆಲಿಪತಿ ಕಲ್ತ್ಕೊಳ್ಳೋದ್ರಿಂದ ಮನೆಯಲ್ಲಿ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೋಬಹುದು, ಮಕ್ಕಳಿಗೆ ಪರೀಕ್ಷೆನಲ್ಲಿ ಅವ್ರಿಗೆ ಆಸಕ್ತಿ ಮೂಡಿಸೋದು, ಈ ತರ ಉಪಯುಕ್ತವಾದ ಒಂದು ರೀತಿನಲ್ಲಿ ಮಕ್ಕಳನ್ನ ಮೇಲ್ ತಗೊಂಡು ಹೋಗ್ಬೋದು. ನನ್ನ ಮೊಬೈಲ್ ಸಂಖ್ಯೆ 9844424727 9844424727. ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ. ನಾವ್ ಇದುವರೆಗೂ ಚರ್ಚೆ ಮಾಡಿದಂತ ಈ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆಗಳಿಗೆ, ನಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರಗಳು ಖಂಡಿತ ಆಚೆ ಇಲ್ಲ. ಪರಿಹಾರಗಳು ಕೂಡ ಮನೆ ಒಳಗಡೆ ಇದ್ದು ನಾವೇ ಕಂಡ್ಕೊಳ್ಬೇಕಾಗಿದೆ. ಕಾರಣ ಪ್ರತಿಯೊಬ್ಬರ ಕುಟುಂಬ ರಚನೆ ಬೇರೆ ಬೇರೆ, ಪರಿಸರ ವಾತಾವರಣ ಬೇರೆ, ಒಬ್ಬೊಬ್ಬರ ಸಮಸ್ಯೆಗಳು ಒಂದೊಂದು ರೀತಿ, ಒಬ್ಬೊಬ್ಬರ ಸ್ವಭಾವಗಳು ಒಂದೊಂದು ರೀತಿ, ಒಬ್ಬೊಬ್ಬರ ಸಂಸ್ಕಾರ ಒಂದೊಂದು ರೀತಿ. ಹಾಗಾಗಿ ಸಮಸ್ಯೆಗಳಿಗೆ ಕಾರಣನೂ ನಾವೇ, ಪರಿಹಾರನೂ ನಾವೇ ಕಂಡ್ಕೊಳ್ಬೇಕು ಅಂತ ಹೇಳ್ತಾ ಇಷ್ಟು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತರ್ತಾ ಇಂದಿನ ಉಪನ್ಯಾಸವನ್ನ ಮುಗಿಸ್ತಾ ಶಾಂತಲಾ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪರೀಕ್ಷೆಗಳ ಟೈಮ್ ಟೇಬಲ್ ಬಂದ ತಕ್ಷಣ ಮಕ್ಕಳಿಗಿಂತಾನೂ ಪೇರೆಂಟ್ಸ್ಗೆ ಟೆನ್ಷನ್ ಜಾಸ್ತಿ ಆಗಿರೋದ್ರಿಂದ ನೀವು ಮೊದಲಿಗೆ, ಅದರಲ್ಲೂ ತಾಯಂದ್ರು ಸಮಾಧಾನವಾಗಿ ನೀವು ಅಡಿಗೆ ಮಾಡೋದು, ಸಮಾಧಾನವಾಗಿ ಮಕ್ಕಳ ಜೊತೆ ಮಾತಾಡೋದು, ಇಟ್ ಈಸ್ ವೆರಿ ಫ್ರೂಟ್ಫುಲ್. ಖಂಡಿತ ಮಕ್ಕಳಿಗೆ ಸಹಾಯ ಆಗತ್ತೆ ಅದರಿಂದ. ಹಾಗಾಗಿ ಒಂದು 10 ನಿಮಿಷ ಧ್ಯಾನ ಮಾಡೋಣ. ಮಕ್ಕಳಿಗೆ ಎಲ್ರಿಗೂ ನಾವು ವಿದ್ಯಾಭ್ಯಾಸ ಹೇಗ್ ಮಾಡ್ಬೇಕು, ಸಿದ್ಧತೆ ಹೇಗೆ ಅನ್ನೋದ್ರಲ್ಲೂ ಧ್ಯಾನ ಮಾಡಿ ಮಕ್ಳಿಗೆ ಹೇಳಿದೀವಿ. ನನ್ನ ಅನುಭವದಲ್ಲಿ ಮಕ್ಕಳು ಧ್ಯಾನ ಮಾಡ್ತಾ ಕೂತಿದ್ರೆ ತಾಯಿರ್ ಬಂದು ಏನ್ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ಯಾ ನಿದ್ದೆ ಮಾಡ್ತಾ ಅಂತ ಧ್ಯಾನದಿಂದ ಎಪ್ಸೋಂತ ತಾಯಿರನ್ನ ನೋಡಿದೀನಿ ನಾನು. ನೀವು ಧ್ಯಾನ ಮಾಡಿ ನಿಮ್ ಮಕ್ಕಳನ್ನು ಪ್ರತಿದಿನ ಅವರ ವಿದ್ಯಾಭ್ಯಾಸ ಕೂತ್ಕೊಳ್ಳುವಾಗ ಜೊತೆಲಿ ಕೂತ್ಕೊಂಡು 10 ನಿಮಿಷ ಧ್ಯಾನ ಮಾಡಿದ್ರೆ ನೀವು ಸಮಾಧಾನ ಸ್ಥಿತಿಯಲ್ಲಿ ಇರ್ತೀರಾ, ಮಕ್ಕಳನ್ನು ಸಮಾಧಾನ ಸ್ಥಿತಿಯಲ್ಲಿ ಇರಕ್ ಬಿಡ್ತೀರಾ. ಇಲ್ದಿದ್ರೆ ನಿಮ್ಮ ಟೆನ್ಷನ್ಗೆ ಆ ಮಕ್ಕಳನ್ನ ಗೋಳು ಇಟ್ಕೊಂಡು ಕಿರ್ಚಿ ಗಲಾಟೆ ಮಾಡಿ ನೀವು ಮಕ್ಕಳಿಗೆ ಟೆನ್ಷನ್ ಮಾಡೋ ಬದ್ಲಿಗೆ ದಯವಿಟ್ಟು ನೀವು ಧ್ಯಾನ ಮಾಡಿ. ಮಕ್ಕಳು ಯಾವ ತರ ಧ್ಯಾನ ಮಾಡ್ತಾರೆ ಅಂತ ನೀವ್ ಕಲ್ತ್ಕೊಂಡ್ರೆ ನೀವು ಅದೇ ಸಮಾಧಾನ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಉಪನ್ಯಾಸವನ್ನ ಇವತ್ತು ಮುಗಿಸ್ತಾ ಇದ್ದೀನಿ. ಈ ಖಂಡಿತವಾಗ್ಲೂ ಇದ್ರಲ್ಲಿ ನಾವು ಡಿಸ್ಕಸ್ ಮಾಡಿರೋ ವಿಚಾರ ಎಲ್ಲ ನೀವು ತಗೊಂಡಿದ್ದೆ ಆದ್ರೆ ನಿಮ್ ಆತಂಕ ಕಡಿಮೆ ಆಗತ್ತೆ. ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ, ಸಹಕಾರ ಕೊಡಿ. ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಮುಂದೆ ಇವತ್ತರ ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳೇ ಆಗ್ಲಿ ಅಂತ ಆಶಿಸ್ತೀನಿ ನಾನು. ಸದ್ಗುರುವೇ ಶರಣಂ. ನಮಸ್ತೆ. ಥ್ಯಾಂಕ್ ಯು. ಈಗ ಧ್ಯಾನ ಮಾಡೋಣ. ಕನ್ನಡಕಗಳು ಹಾಕಿರೋರು ಕನ್ನಡಕಗಳನ್ನ ತೆಗೀರಿ. ಕೈ ಬೆಟ್ಟುಗಳನ್ನ ಈ ತರ ಕ್ರಾಸ್ ಮಾಡ್ಕೊಳ್ಳಿ. ಕಾಲನ್ನ ಕುರ್ಚಿ ಮೇಲೆ ಕೂತಿರೋರು ಈ ತರ ಕ್ರಾಸ್ ಮಾಡ್ಕೊಳ್ಳಿ. ಚಕ್ಕಂಬಟ್ಲೆ ಹಾಕೊಂಡು ಕೂತಿರೋರು ಅದು ಕಾಲ್ ಕ್ರಾಸ್ ಆಗಿ ಇರುತ್ತೆ. ಬೆನ್ನು ನೇರವಾಗಿರ್ಲಿ. ಸಹಜವಾದ ಉಸಿರಾಟ. ಒತ್ತಡದಲ್ಲಿದ್ದಾಗ, ಆತಂಕದಲ್ಲಿದ್ದಾಗ ನಮಗ್ ಗೊತ್ತಿಲ್ದೇನೆ ಹುಬ್ಬುಗಂಟು ಹಾಕೊಂಡಿರ್ತೀವಿ, ಹಲ್ಲಿನ ದವಡೆಗಳನ್ನ ಕಚ್ಕೊಂಡಿರ್ತೀವಿ, ಕುತ್ತಿಗೆನ ಬಿಗಿಯಾಗಿಟ್ಕೊಂಡಿರ್ತೀವಿ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವಾಗ, ಬರೆಯುವಾಗ, ಪರೀಕ್ಷೆ ಬರೆಯುವಾಗ, ಓದುವಾಗ ಈ ಬಿಗಿತ ಇಲ್ದ ಹಾಗೆ ದೇಹ ನೋಡ್ಕೊಂಡಿದ್ದೆ ಆದ್ರೆ ನಾವೇನು ವಿದ್ಯಾಭ್ಯಾಸ ಮಾಡಿ ನೆನಪಿನ ಶಕ್ತಿ ಅಂತ ಬ್ರೈನಿಗೆ ಕಳಿಸಿರ್ತೀವೋ ಅದನ್ನ ಹೊರತೆಗೆಯಕ್ಕೆ ಕೂಡ ಸುಲಭವಾಗಿ ಸಾಧ್ಯ ಆಗುತ್ತೆ. ಸೊ ಫಸ್ಟ್ ಬಾಡಿ ರಿಲ್ಯಾಕ್ಸೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ರೀತಿಯ ಒತ್ತಡಗಳಿಂದ ಆಚೆ ಬರಕ್ಕೆ ರಿಲ್ಯಾಕ್ಸ್ ಯುವರ್ ಫೋರ್ ಹೆಡ್.
ಹಣೆಯ ಭಾಗವನ್ನ ಸಡ್ಲ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಯುವರ್ ಐಬ್ರೋಸ್. ಹುಬ್ಬುಗಳನ್ನ ಸಡ್ಲ ಮಾಡ್ಕೊಳ್ಳಿ, ಸುಕ್ಕಿರಬಾರ್ದು. ಕಣ್ಣಿನ ರೆಪ್ಪೆ ಆರಾಮವಾಗಿ ಮುಚ್ಚಿರ್ಲಿ. ತಲೆಯ ಭಾಗವನ್ನ ಸಡ್ಲ ಮಾಡ್ಕೊಳ್ಳಿ. ಕಣ್ಣಿನ ಹಿಂಭಾಗ, ತಲೆಯ ಹಿಂಭಾಗವನ್ನ ಸಡ್ಲ ಮಾಡ್ಕೊಳ್ಳಿ. ಕುತ್ತಿಗೆಯ ಭಾಗವನ್ನ ಸಡ್ಲ ಮಾಡ್ಕೊಳ್ಳಿ. ಎರಡೂ ಭುಜಗಳು ಬಿಗಿತ ಬೇಡ. ಎರಡೂ ತೋಳುಗಳನ್ನ ಸಡ್ಲ ಮಾಡ್ಕೊಳ್ಳಿ. ಬೋತ್ ಯುವರ್ ಹ್ಯಾಂಡ್ಸ್ ಆರ್ ರಿಲ್ಯಾಕ್ಸ್ಡ್. ಬೆನ್ನಿನ ಮೇಲ್ಭಾಗ ಸಡ್ಲ ಮಾಡ್ಕೊಳ್ಳಿ. ಈ ತರ ಸಡ್ಲ ಮಾಡ್ತಾ ಬರುವಾಗ ದೇಹದ ಯಾವ ಭಾಗದಲ್ಲಿ ಜಾಸ್ತಿ ನೋವಿದೆಯೋ, ಬಿಗ್ತಾ ಇದೆಯೋ, ತೊಂದರೆ ಇದೆಯೋ ಆ ಭಾಗವನ್ನ ಜಾಸ್ತಿ ಹೊತ್ತು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಅಂದ್ರೆ ಸಡ್ಲ ಮಾಡ್ತಾ ಬನ್ನಿ. ಬೆನ್ನಿನ ಮಧ್ಯಭಾಗ, ಕೆಳಬೆನ್ನು, ಹಾಗೆ ಇದೆ ಮುಂಭಾಗ, ಹೊಟ್ಟೆ. ಉಸಿರಾಟ ಸಹಜವಾಗಿರ್ಲಿ. ನಿಮ್ಮ ಪ್ರಯತ್ನವಿಲ್ಲದೆ ನಿಮ್ ದೇಹದಲ್ಲಿ ನಡೆಯುವ ಉಸಿರಾಟವನ್ನ ಮಾತ್ರ ಗಮನಿಸ್ತಾ ಇದ್ದೀರಾ. ಎರಡೂ ತೊಡೆಗಳನ್ನ ಸಡ್ಲ ಮಾಡ್ಕೊಡಿ. ಕೂತ್ಕೊಳ್ಳುವಂತಹ ಆಸನ ಸ್ಥಿರ ಸುಖ ಆಸನ. ಎರಡೂ ಮಂಡಿಗಳನ್ನ ಸಡ್ಲ ಮಾಡ್ಕೊಡಿ. ನಿಮ್ಮ ಸ್ವಭಾವ ರಿಜಿಡ್ ಆಗಿದ್ರೆ ಮಂಡಿಗಳ ನೋವು, ಜಾಯಿಂಟ್ ಪೇನ್ಸ್ ಬರುತ್ತೆ. ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಸ್ವಭಾವಗಳಲ್ಲಿ ಬದಲಾವಣೆ ತಂದ್ಕೊಳ್ಳಿ. ಫಿಸಿಕಲ್ ಆಗಿ, ಭೌತಿಕವಾಗಿ ದೇಹವನ್ನ ಸಡ್ಲ ಮಾಡ್ಕೊಳ್ಳಿ. ಎರಡೂ ಕಾಲುಗಳನ್ನ, ಎರಡು ಮೀನ್ ಕಂಠಗಳನ್ನ ಸಡ್ಲ ಮಾಡ್ಕೊಳ್ಳಿ. ಎರಡು ಕಾಲುಗಳು, ಪಾದ, ಬೆರಳುಗಳು, ಇಡೀ ದೇಹ ರಿಲ್ಯಾಕ್ಸ್ ಆಗಿದೆ. ಮೈ ಬಾಡಿ ಇಸ್ ರಿಲ್ಯಾಕ್ಸ್ಡ್ ಅಂತ ಒಂದು ಥಾಟ್ ಕೊಟ್ಕೊಳ್ಳಿ. ದೇಹದ ಮೇಲೆ ಪ್ರಜ್ಞೆ ಬೇಡ, ಅರಿವು ಬೇಡ. ಈಗ ಮನಸ್ಸಿನ ಕಡೆಗೆ ಹೋಗೋಣ. ಏನೇನೋ ಯೋಚನೆ, ಆಲೋಚನೆಗಳು ಬರ್ತಾ ಇದೆ. ಕಟ್ ಆಲ್ ದ ಥಾಟ್ಸ್, ಎಂಪ್ಟಿ ಯುವರ್ ಮೈಂಡ್, ಬಿಕಮ್ ಟೋಟಲಿ ಬ್ಲ್ಯಾಂಕ್. ಯಾವುದೇ ಆಲೋಚನೆ ಬಂದ್ರು ಮತ್ತೆ ಉಸಿರಿನ ಕಡೆಗೆ ಬನ್ನಿ. ಮೂಗಿನ ಭಾಗದಿಂದ ದೇಹದ ಒಳಗೆ ಹೋಗೋ ಉಸಿರನ್ನ, ದೇಹದ ಒಳಗಿನಿಂದ ಮೂಗಿನ ಭಾಗದಲ್ಲಿ ಉಸಿರು ಆಚೆ ಬರ್ತಾ ಇರೋದನ್ನ ಗಮನಿಸ್ತಾ ಇರಿ. ಯಾವ ಆಲೋಚನೆನೂ ಬೇಡ, ಚಿಂತೆ ಬೇಡ, ಯೋಚನೆ ಬೇಡ. ಮನಸ್ಸು ಪ್ರಶಾಂತವಾಗಿರ್ಲಿ. ಆಲೋಚನೆಗಳು ಇಲ್ಲದ ಸ್ಥಿತಿನ ತಲುಪಬೇಕು. ಆಗ ಪ್ರಕೃತಿಯಲ್ಲಿರುವಂತಹ ವಿಶ್ವಶಕ್ತಿ ಚೈತನ್ಯ ನಮ್ಮ ಸಹಸ್ರಾರ ಚಕ್ರದ ಮೂಲಕ, ಅಂದ್ರೆ ನಮ್ಮ ನೆತ್ತಿಯ ಮೂಲಕ ದೇಹದೊಳಗೆಲ್ಲ ಪ್ರವಹಿಸುತ್ತೆ. ನಮ್ಮ ಬೇಡದ ಆತಂಕಗಳು ಕಡಿಮೆ ಆಗುತ್ತೆ. ಮಾಡೋ ಕೆಲಸದಲ್ಲಿ ಪರಿಣಿತಿ ಇರುತ್ತೆ. ಸ್ವಭಾವಗಳು ಬದಲಾವಣೆ ಆಗುತ್ತೆ. ನಕಾರಾತ್ಮಕತೆ ಹೋಗುತ್ತೆ. ಮಾಡೋ ಕೆಲಸನ ಪ್ರೀತಿಯಿಂದ ಮಾಡುವಂತ ಒಂದು ಉತ್ಸಾಹ ನಮ್ಮಲ್ಲಿರುತ್ತೆ. Enjoy the body relaxation. Enjoy the mind relaxation. ಈಗ ಯೋಚನೆಗಳಿಲ್ಲದೆ ಇರೋ, ಆಲೋಚನೆಗಳಿಲ್ಲದೆ ಇರೋ ಸ್ಥಿತಿಲಿ ಇದ್ದಾಗ ಎನರ್ಜಿ ಬಂದ್ ದೇಹದಲ್ಲೆಲ್ಲ ಹರಿಯುತ್ತಲ್ಲ,
ಎಂಜಾಯ್ ದ ಎನರ್ಜಿ ಸರ್ಕ್ಯುಲೇಷನ್. ದೇಹದಲ್ಲಿ ಏನೇ ಅನುಭವ ಆಗ್ತಿದ್ರು ಯಾವ ಕಾರಣಕ್ಕೂ ಕಣ್ ತೆಗಿಬೇಡಿ, ಕೈ ಬಿಡಿಸ್ಕೋಬೇಡಿ, ಕಾಲ ಅಲ್ಲಾಡಿಸ್ಬೇಡಿ, ದೇಹ ಅಲ್ಲಾಡಿಸ್ಬೇಡಿ. ಬಿ ವಿತ್ ದ ಎಕ್ಸ್ಪೀರಿಯನ್ಸ್. ವ್ಯಕ್ತಿ ಉತ್ತಮ ವ್ಯಕ್ತಿ ಆಗಕ್ಕೆ, ಉತ್ತಮ ಗುಣವಂತರಾಗಕ್ಕೆ, ಉತ್ತಮ ಸ್ವಭಾವದವರಾಗಕ್ಕೆ, ಒಳ್ಳೆಯ ವ್ಯಕ್ತಿತ್ವವನ್ನ ಬೆಳೆಸ್ಕೊಳಕ್ಕೆ ಇದೇ ಆನಾಪಾನಸತಿ ಧ್ಯಾನ ಬಹಳ ಸಹಾಯ ಮಾಡುತ್ತೆ. ಮಕ್ಕಳಿಗೆ ನಾವು ಧೈರ್ಯ ಹೇಳ್ಬೇಕಾಗಿರೋ ತಾಯಿ ತಂದೆ, ನಾವು ಧ್ಯಾನ ಮಾಡಿ ನಮ್ಮ ಮಕ್ಕಳನ್ನೂ ಧ್ಯಾನದಲ್ಲಿ ತೊಡಗಿಸಿದ್ದೆ ಆದ್ರೆ ಇಬ್ರು ನಿರಾತಂಕದಿಂದ ನಿಮ್ಮ ಯಶಸ್ಸಿನ ಹಾದಿಯನ್ನ ಸುಗಮಗೊಳಿಸ್ಕೊಳಕ್ಕೆ ಸಾಧ್ಯ. ಎಂಜಾಯ್ ದ ಬಾಡಿ ರಿಲ್ಯಾಕ್ಸೇಷನ್, ಎಂಜಾಯ್ ದ ಮೈಂಡ್ ರಿಲ್ಯಾಕ್ಸೇಷನ್, ಎಂಜಾಯ್ ದ ಎನರ್ಜಿ ಸರ್ಕ್ಯುಲೇಷನ್. ಬಿ ವಿತ್ ಯುವರ್ ಬ್ರೆತ್.
ಎರಡು ಕೈಗಳನ್ನು ಬಿಡಿಸಿ ಕಣ್ಮೇಲೆ ಇಟ್ಕೊಳ್ಳಿ. ಓಕೆ, ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಅದ್ಭುತವಾಗಿ ಇವತ್ತು ತಿಳಿಸ್ಕೊಟ್ರಿ. ಪೇರೆಂಟ್ಸ್ ಏನೇನು, ಎಲ್ಲೆಲ್ಲಿ, ಯಾವ ಫೀಲ್ಡ್ ಅಲ್ಲಿ, ಯಾವ ಏರಿಯಾದಲ್ಲಿ ಯಾವ ತರ ಅವರ ಪಾತ್ರ ಇದೆ ಅನ್ನೋದು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಮಾಸ್ಟರ್ಸ್, ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಏನೇ ನಿಮ್ಮ ಡೌಟ್ಸ್ ಇದ್ರು ಕೇಳ್ಬೋದು ಮಾಸ್ಟರ್ಸ್. ಸೊ ಯಾರು ಏನು ಡೌಟ್ಸ್ ಇಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಏನು ಡೌಟ್ಸ್ ಇಲ್ಲ ಮೇಡಮ್ ಯಾರಿಗೂ. ಸೊ ಥ್ಯಾಂಕ್ ಯು ಮೇಡಮ್. ಪರ್ಫೆಕ್ಟ್ ಪೇರೆಂಟ್ಸ್ ಅಂತ. ಶೈಲಜಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ತಂದೆ ತಾಯಿರು ದೊಡ್ಡವರಾದ್ರೂ ಬಿಡಂಗಿಲ್ಲ, ಬೈಯೋದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ದೊಡ್ಡವರಾದ್ರೂ ನಾವೆಲ್ಲ ಅದ್ರಾಗ ಸಬಲತೆ ಇದ್ರು ಬೈಯೋದು ಬಿಡಂಗೇ ಇಲ್ಲ. ಹಂಗೆ ಹಿಂಗೆ ಅಂತ ಅಂತಿರ್ತಾರೆ. ಅದನ್ನ ಅವಾಯ್ಡ್ ಮಾಡಕ್ ಆಗಂಗೇ ಇಲ್ಲ. ಹಿರಿಯರ್ ಅಂತಂದು ಅದನ್ನ ಅನುಭವಿಸ್ಕೊಂತಾನೆ ಹೋಗೋದ ಆಗಿದೆ. ಹೌದಿಲ್ರಿ? ಅಲ್ಲ, ಅದು ತಿಳುವಳಿಕೆ ಹೇಳಕ್ಕೆ ಅಂತ ಹೇಳಿ ನಾವ್ ಮಾಡಿರೋ ತಪ್ಪು ಆಗ್ಬಾರ್ದು, ಮುಂದೆ ನಮ್ಮಿಂದ ತಪ್ಪು ಆಗ್ಬಾರ್ದು ಅಂತ ತಿಳುವಳಿಕೆ ಮಾತನ್ನ ಬೈಯೋ ತರ ಹೇಳೋದ್ರಿಂದ ಅದು ಬೈಗಳ ಅಂತ ಅನ್ಸುತ್ತೆ ನಮ್ಗಷ್ಟೇನೆ. ಅದ್ರಲ್ಲಿ ಪ್ರೀತಿ ಅಡಗಿರುತ್ತೆ. ಅದನ್ನ ನಾವ್ ಅರ್ಥ ಮಾಡ್ಕೊಂಡ್ರೆ ನಾವು ಬೈಗಳ ಅಂತಲ್ಲ. ಆದ್ರೆ ಅವರು ಒಮ್ಮೊಮ್ಮೆ ಅವ್ರಿಗೆ ಅದ ಈ ಪರಿಸ್ಥಿತಿಗೆ, ನಾವು ಇರೋ ಪರಿಸ್ಥಿತಿಗೆ ಅವ್ರಿಗೆ ಅರ್ಥ ಆಗಂಗಿಲ್ರಿ. ಅದು ನಾವು ಅದಕ್ಕೆ ಹೆಂಗ್ ಮಾಡ್ಬೇಕನ್ನೋದು ಗೊತ್ತಿರ್ತೈತಿ. ಅವ್ರು ಅದನ್ನ ತಿಳ್ಕೊಳಂಗಿಲ್ಲ. ನಾವು ಅವ್ರ ಹಿತಾನು ಬಯಸಿರ್ತೇವಿ, ಗೊತ್ತಿರ್ತೈತಿ. ಆದ್ರೆ ಅವ್ರು ಮತ್ತು ಬೈಯೋದೊಂದು ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಅದೇ ಅಷ್ಟೇ. ಅದು ನಾವು ರೂಢಿ ಮಾಡ್ಕೊಂಡಿದಾರೆ ಅಂತ ಅನ್ಕೊಂಡ್ಬಿಟ್ರೆ ಅವಾಗ ಒಪ್ಕೊಂಡ್ಬಿಡ್ತೀವಿ ಅಷ್ಟೇ, ಏನ್ ತೊಂದ್ರೆ ಇಲ್ಲ. ಅದೇ ತೊಂದ್ರೆ ಇಲ್ಲ. ಆತಂಕ ಇರೋದ್ರಿಂದಾನೇ ಅವ್ರ ಹಂಗ ಹೇಳೋದು. ಅವ್ರು ಹಿಂದಿಲ್ದು ಮಾತಾಡ್ತಾರ್ರಿ. ಈಗಿನ ದುನಿಯಾ ಸುಧಾರಿಸೈತಿ, ಅದನ್ನ ತಿಳ್ಕೊಳಂಗಿಲ್ಲ. ಅದೇ ಹೇಳಿ, ಜನರೇಷನ್ ಗ್ಯಾಪ್ ಮೇಡಮ್. ಅದು ಜನರೇಷನ್ ಗ್ಯಾಪ್. ಮತ್ತೆ ಸ್ಥಿತಿಗತಿಗಳು ಬಹಳ ಬದಲಾಗಿದೆ ಇವಾಗ. ಈಗ ಬದಲಾಗಬೇಕು ಅನ್ನೋದು ಇಲ್ಲ. ಅಪ್ಡೇಟ್ ಆಗ್ಬೇಕು, ಎಲ್ಲರೂ ಅಪ್ಡೇಟ್ ಆಗ್ಬೇಕು. ಕರೆಕ್ಟ್. ಹಿರಿಯರ ಆಗಲ್ರಿ, ಅವ್ರು ವಯಸ್ಸ 80-90 ವರ್ಷ ಆದವ್ರು ಆಗಲ್ಲ. ಹೌದೌದು. ಈಗ ಮೇಡಮ್ ಹೇಳ್ದಾಗ ಆಗ್ಲೇ ಅದೇ ಅನ್ಕೊಂಡೆ. ಪೇರೆಂಟ್ಸ್ ಟಿವಿ ನೋಡ್ತಾರೆ, ಮಕ್ಳಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಪಾಯಿಂಟ್ ಹೇಳಿದ್ರು. ಆದ್ರೆ ಕೆಲವೊಂದ್ ಸನ್ನಿವೇಶನಲ್ಲಿ ನಮ್ಮನೇನು ಸೇರ್ಸಿ, ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಅವರಿಗೆ ಏಜ್ ಆದವ್ರಿಗೆ ಟೈಮ್ ಪಾಸ್ ಏನು ಇರಲ್ಲ. ನಾವ್ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ನನ್ ಮಗಳು 9th 10th ಅಲ್ಲಿ ಅಷ್ಟು ಕಷ್ಟ ಅನುಭವಿಸಿದಾಳೆ ಟಿವಿಯಿಂದ. ಪಾಪ ನಾನ್ ರೂಮಿಗೆ ಟಿವಿ ಹಾಕ್ಸಿರ್ಲಿಲ್ಲ, ಅವಳಿಗೆ ತೊಂದ್ರೆ ಆಗುತ್ತೆ ಅಂತಾನೆ ಫಸ್ಟ್ ಇಂದಾನು ಹಾಕ್ಸಿರ್ಲಿಲ್ಲ. ಅಂತದು ಗ್ರ್ಯಾಂಡ್ ಪೇರೆಂಟ್ಸ್ ಕೋಪರೇಟ್ ಮಾಡ್ಲೇ ಇಲ್ಲ. ಅವ್ರಿಗೆ ಟೈಮ್ ಪಾಸ್ ಇಲ್ಲ ಅಲ್ಲ, ಕಿವಿ ಕೇಳಲ್ಲ, ಜೋರಾಗಿ ಸೌಂಡ್ ಹಾಕೊಂಡು ಹಾಕೊಂಡ್ಬಿಡೋದು ಟಿವಿ. ಏನ್ ಹೇಳಿದ್ರು ಅರ್ಥ ಮಾಡ್ಕೊಂತಿರ್ಲಿಲ್ಲ. ಏನ್ ಮಾಡಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡು ಹಾಗೆ ಇದ್ಲ ಅಷ್ಟೇನೆ. ಅದು ಎಲ್ಲಾರ್ ಕಡೆಯಿಂದ ಎಲ್ಲಾರು ಒಂದೇ ತರ ಅನ್ನೋತಿರಲ್ಲ. ಸಿಚುವೇಶನ್ಸ್, ಒಂದೊಂದು ಮನೆ ಸನ್ನಿವೇಶ ಒಂದೊಂದ್ ತರ ಇರುತ್ತೆ. ಕೆಲವರಿಗೆ ಪೇರೆಂಟ್ಸ್ ಇಂದ ತೊಂದರೆ ಆಗ್ತಿರುತ್ತೆ, ಕೆಲವ್ರಿಗೆ ಗ್ರ್ಯಾಂಡ್ ಪೇರೆಂಟ್ಸ್ ಇಂದ ತೊಂದರೆ ಆಗ್ತಾ ಇರುತ್ತೆ. ಎಲ್ಲಾ ತರದವರು ಇರ್ತಾರೆ. ಎಷ್ಟೋ ಒಂದು ಈ ಜಾಯಿಂಟ್ ಫ್ಯಾಮಿಲಿ ಆಕ್ಚುಲಿ ನಾನು ಆಸೆ ಪಡ್ತಾ ಇದ್ದೆ. ಯಾಕೆಂದ್ರೆ ಮಕ್ಳಿಗೆ ಒಂದು ಅಜ್ಜಿ ತಾತನ ಪ್ರೀತಿ ಸಿಗುತ್ತೆ, ಈ ತರ ಎಲ್ಲ ನನ್ನ ಭಾವನೆಗಳಿತ್ತು ಆಕ್ಚುಲಿ. ಆದ್ರೆ ಅದು ಬೇರೆನೆ ಆಗೋಯ್ತು. ಹೆಂಗೆ ಅಂದ್ರೆ ಇಲ್ಲಿ ಅಜ್ಜಿ ತಾತ ಫುಲ್ ಬ್ಯುಸಿ, ಮೊಮ್ಮಕ್ಳ ಜೊತೆ ಅವ್ರಿಗೆ ಟೈಮ್ ಸ್ಪೇರ್ ಮಾಡಕ್ಕೂ ಇರ್ಲಿಲ್ಲ ಟೈಮ್. ಆ ತರ ಬ್ಯುಸಿ, ಅವ್ರದೇ ಆಗಿದ್ದ ಕೆಲವು ಹಾಬೀಸು, ಅವ್ರದೇ ಆಗಿದ್ದ ಪ್ರಾಕ್ಟೀಸಸ್, ಆ ತರ ಇದ್ದು ಮೊಮ್ಮಗಳ ಜೊತೆ ಅವ್ರಿಗೆ ಟೈಮ್ ಸ್ಪೇರ್ ಮಾಡಕ್ಕೂ ಅವಾಗ ಇರ್ಲಿಲ್ಲ. ಈಗ ಅವಳಿಲ್ಲ, ಹಾಸ್ಟೆಲ್ಗೆ ಹೋಗಿದ್ದಾಳೆ, ಈಗ ಇವ್ರು ಫ್ರೀ ಆಗಿದ್ದಾರೆ, ಈಗ ಇಲ್ಲಿ ಈ ತರ ಆಗೋಗುತ್ತೆ. ಅಲ್ಲಿದ್ದಾಗ ಕಡ್ಲೆ ಇಲ್ಲ, ಕಡ್ಲೆ ಇದ್ದಾಗ ಅಲ್ಲಿಲ್ಲ ಅನ್ನೋ ತರ. ಒಂದ್ ಟೈಮಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ಒಂದ್ ಟೈಮಲ್ಲಿ ಇವ್ರು ಬ್ಯುಸಿ ಇರ್ತಾರೆ. ಅದನ್ನ ನಾವು ತಿಳ್ಕೊಂಡು ಟೈಮ್ ಟು ಟೈಮ್ ನಾವು ಅಪ್ಡೇಟ್ ಆಗ್ತಾ ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡು ನಮಗ್ ನಾವು ಸಮಯ ಕೊಟ್ಕೊಂಡು ಕಳಿಬೇಕು ಅಷ್ಟೇ ಫ್ಯಾಮಿಲಿಲಿ. ಅದು ಎಲ್ಲರೂ ಮೆಂಟಾಲಿಟಿನೂ ಒಂದೇ ತರ ಇದ್ದಾಗ ಆಗುತ್ತೆ ಅಂತ ಅನ್ಸುತ್ತೆ. ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದ್ ತರ, ಒಂದೊಂದು ಯೋಚನೆ ಮಾಡೋ ರೀತಿ ಒಂದೊಂದ್ ತರ ಇರುತ್ತೆ. ಸೊ ಹಾಗಾಗಿ ಎಲ್ರು ಕರೆಕ್ಷನ್ಸ್ ಮಾಡ್ಕೊಳ್ಳೋಣ. ನಾವು ಕಲಿಯೋದು ತುಂಬಾನೇ ಇರುತ್ತೆ, ಕಲಿತಾ ಇರೋಣ, ಮಾಡ್ಕೊಳ್ಳೋಣ. ಅಕ್ಷತಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಅಕ್ಷತಾ. ನಮಸ್ತೆ ಮ್ಯಾಮ್.
ನನ್ ನಮಸ್ತೆ. ಮಗಳು ಇವಾಗ ಧ್ಯಾನ ಕುತ್ಕೊಂಡಿದ್ಲು, ಮೇಡಮ್ ಕೂಡಿಸ್ದಾಗ ಅವಳು ತನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾಳಂತೆ. ಇವತ್ತು ಹ್ಮ್. ಪೇರೆಂಟ್ಸ್ ತಿಳ್ಕೊಳ್ಳೋದು ಸಿಕ್ಕಾಪಟ್ಟೆ ಇತ್ತು ಮೇಡಮ್. ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು, ಮನೋರಮಾ ಮೇಡಮ್ಗೂ ಥ್ಯಾಂಕ್ ಯು. ಒಳ್ಳೆ ಸೆಷನ್ ಇತ್ತು. ಯಾಕಂದ್ರೆ ಇವಾಗ ಎಕ್ಸಾಮ್ಸ್ ನಿಯರ್ ಬರ್ತಿದೆ ಅಲ್ವಾ, ಸೊ ನಿಮ್ಮ ನಾವ್ ಫ್ರೆಂಡ್ಸ್ ಎಲ್ಲ ಕಳಿಸಿ, ನಿಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದ್ರು ಎಲ್ರಿಗೂ ಇದನ್ನ ಯೂಟ್ಯೂಬ್ ಅನ್ನ ಫಾರ್ವರ್ಡ್ ಮಾಡಿ ಎಲ್ರು ಮನ್ಸ್ಕೋಗ್ಲಿ. ಯಾಕಂದ್ರೆ ಎಷ್ಟೊಂದು ಸಮಸ್ಯೆಗಳು ಹೇಳಕ್ಕಾಗಲ್ಲ, ಅನುಭವಿಸಕ್ಕಾಗಲ್ಲ, ಆ ತರ ಇರುತ್ತೆ. ಇದು ಸಿಚುವೇಶನ್ ಚೇಂಜ್ ಆಗಿದೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ನಾವು ಕೋಆಪರೇಟ್ ಮಾಡ್ತೀವಿ. ಓಕೆ ಮ್ಯಾಮ್, ಓಕೆ ಮಾಡ್ತೀನಿ ಮ್ಯಾಮ್, ಶೇರ್ ಮಾಡ್ತೀನಿ. ನನ್ ಮಗಳು ಅವಳ ಎಕ್ಸ್ಪೀರಿಯನ್ಸ್ ಶೇರ್ ಹೇಳಿ ಮಾಡ್ತಾಳೆ. ಹೇಳಿ ಸ್ಟ್ಯಾಂಡರ್ಡ್ ಹೇಳಿ. ಮೇಡಮ್ ಮಗ. ಎಷ್ಟು? 4th ಸ್ಟ್ಯಾಂಡರ್ಡ್? ಫೋರ್ತ್ ಸ್ಟ್ಯಾಂಡರ್ಡ್ ಮೇಡಮ್, ಫೋರ್ತ್ ಸ್ಟ್ಯಾಂಡರ್ಡ್. ಗುಡ್ ಈವ್ನಿಂಗ್. ವಿಡಿಯೋ Good ಆನ್ evening. ಮಾಡ್ತೀಯ ಮರಿ? ಹಾ ಮ್ಯಾಮ್, 1 ಸೆಕೆಂಡ್ ಮ್ಯಾಮ್. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ Good evening. ಈವ್ನಿಂಗ್. ಮ್ಯಾಮ್, ನಾನು ಧ್ಯಾನ ಕುತ್ಕೊಂಡಿದ್ದಾಗ ಹಾ. ನಾನೊಬ್ಳೆ ಮಿಡಲ್ ಕುತ್ಕೊಂಡಿದೀನಿ. ಫುಲ್ ಬ್ಯಾಕ್ ಎಲ್ಲ ಬ್ಲ್ಯಾಕ್ ಇತ್ತು. ಆಮೇಲೆ ಒಂದ್ ಲೇಯರ್ ಬಂತು ವೈಟ್ ಕಲರ್ದು. ಹಾ. ಆಮೇಲೆ ಮ್ಯಾಮ್ ಹೇಳಿದ್ರಲ್ಲ ಕೈ ಕಣ್ಮೇಲೆ ಇಟ್ಕೊಳ್ರಿ ಅಂತ. ಅವಾಗ ಹಾ. ಕೈ ಫುಲ್ ಲಾಕ್ ಆಗೋಗಿತ್ತು ಮ್ಯಾಮ್. ಒಂಥರ ರಿಲ್ಯಾಕ್ಸ್ ಫೀಲ್ ಮಾಡ್ತಿದೀನಿ ಅಂತ ಹೇಳ್ತಿದ್ಲು ಮೇಡಮ್ ಅವಳು. ಎಸ್ ಮ್ಯಾಮ್. ಚೆನ್ನಾಗಿರುತ್ತೆ ಪುಟ್ಟ, ನೀನು ಧ್ಯಾನ ಮಾಡ್ಬಿಟ್ಟು ವಿದ್ಯಾಭ್ಯಾಸ ಮಾಡು, ಪಾಠ ಓದೋದು ಬರೆಯೋದು ಎಲ್ಲ. ನೀವ್ ಕ್ಲಾಸಿಗೆ ಫಸ್ಟ್ ಬರ್ತೀಯ, ಈಸಿಯಾಗಿ ಅರ್ಥ ಆಗುತ್ತೆ, ನೆನ್ಪಲ್ಲಿ ಇರುತ್ತೆ. ಯು ವಿಲ್ ಬಿ ಎ ವೆರಿ ಗುಡ್ ಸ್ಟೂಡೆಂಟ್, ಯು ವಿಲ್ ಬಿ ಸಕ್ಸಸ್ಫುಲ್ ಎವ್ರಿವೇರ್. ಓಕೆ, ಆಲ್ ದ ಬೆಸ್ಟ್. ಮಾಡು ಚಿನ್ನ. ನಿಂಗೆ ಎಷ್ಟು ವರ್ಷ? ಮೇಡಮ್ ನಿಂಗೆ ಎಷ್ಟು ಏಜು? 10 years ಮ್ಯಾಮ್. ಮಾಡ್ತೀಯ ಫಿನಿಶ್ ಮಾಡಿದ್ರೆ ಸಾಕು ಧ್ಯಾನ. ಮಾಡ್ತಾಳೆ ಮೇಡಮ್, ಡೈಲಿ ಮಾಡ್ತಾಳೆ ರೀ. ಅಮ್ಮನಿಂದ ಅಂದ್ರೆ ನಮ್ಮ ಅಮ್ಮನಿಂದ ಅವಳಿಗೆ ಧ್ಯಾನ ಹೇಳ್ಕೊಟ್ಟಿದ್ದಾಳೆ ಅಮ್ಮ. ಮಾಲ್ತಿ ಅಂತ, ಇವ್ರಿಗೆ ಗೊತ್ತಿರುತ್ತೆ ಮೇಡಮ್ಗೆ. ಮಾಲ್ತಿ ಗೊತ್ತು. ಅವ್ರ ಮಗಳು ನಾನು, ಅವ್ರ ಮೊಮ್ಮಗಳು. ಅವ್ರು ಮಾಡ್ತಾಳೆ ಮೇಡಮ್, ಡೈಲಿ ಮಾಡ್ತಾಳೆ. ಖಂಡಿತ ಒಳ್ಳೆ. ಎಲ್ಲರ ಜೊತೆಲಿ ಕುತ್ಕೊಂಡು ಧ್ಯಾನ ಮಾಡಿ, ಅದು ಇನ್ನೂ ಇಫೆಕ್ಟಿವ್ ಆಗಿರುತ್ತೆ. ಮನೆ ವಾತಾವರಣನೇ ಚೇಂಜ್ ಆಗುತ್ತೆ. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಮತ್ತೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಬೇಗ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಸೆಷನ್ ಎಂಡ್ ಮಾಡ್ಬೇಡ ಮಾಸ್ಟರ್, ಸಾಕ ಸಮಯ ಆಗಿದೆ. ಸೊ ಯಾವುದೇ ಟೈಮಲ್ಲಿ ನಿಮಗೆ ಯಾವುದೇ ರೀತಿ ಕ್ಲಾರಿಫಿಕೇಶನ್ ಬೇಕಾದ್ರೂ ಮೆಸೇಜ್ ಮಾಡಬಹುದು, ನಾವು ಅದನ್ನ ಕ್ಲಾರಿಫೈ ಮಾಡ್ತೀವಿ. ಪದ್ಮಾ ಮೇಡಮ್ ಮಾತಾಡ್ಬೇಕಾ? ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಮೇಡಮ್, ನಮಸ್ತೆ. ಹೇಳಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಾ? ನಾನು ಟೆಲಿಪತಿ ಮಾಡ್ತಾ ಇದ್ದೀನಿ. ಕೂತ್ಕೋತೀನಿ 2:30 ಎದ್ರೆ 2:30 ಕೂತ್ಕೋತೀನಿ, 3:30 ಎದ್ರು 3:30 ಕೂತ್ಕೋತೀನಿ. 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ, 6 ಗಂಟೆಯಿಂದ 7 ಗಂಟೆ ಇಷ್ಟೊತ್ತು ಧ್ಯಾನ ಮಾಡ್ತೀನಿ ಮೇಡಮ್. ಆಕ್ಟಿವ್ ಆಗಿರ್ತೀನಿ, ಎಲ್ಲ ಕೆಲಸ ಮಾಡ್ಕೊತೀನಿ. ಆದ್ರೆ ಧ್ಯಾನ ಕೂತ್ಕೊಂಡಾಗ ನಾಲಿಗೆಗೆ ಒಂಥರ ಮುಳ್ಳು ಚುಚ್ಚುತ್ತಾ ಇರುತ್ತೆ. ಅಂತನ್ನ ರೀತಿಯಲ್ಲಿ ಚುಚ್ಚುತ್ತೆ ಮೇಡಮ್. ಧ್ಯಾನ ಇರೋದಾಗ ಏನಿಲ್ಲ, ಧ್ಯಾನ ಏನಿಲ್ಲ. ಏನಕ್ಕೆ ಹಂಗಾಗತ್ತ ಅಂತ ಗೊತ್ತಿಲ್ಲ. ನೀವ್ ನಾಲ್ಗೆ ಏನಾದ್ರೂ ಅಂಗ್ಲಿಗೆ ಇಟ್ಕೊಂಡಿರ್ತೀರಾ? ಮುಂದೆನೆ ಈ ಸೈಡು ಏನ್ ತೊಂದ್ರೆ ಇಲ್ಲ, ವರಿ ಮಾಡೋಂಥದ್ದೇನು ಇಲ್ಲ. ಐ ಆಮ್ ಕಂಫರ್ಟಬಲ್ ಅಂತ ಹೇಳ್ಕೊಂಡು ಕೂತ್ಕೊಳ್ಳಿ ಅಷ್ಟೇನೆ. ನನ್ ನಾಲ್ಗೆ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಕೊಳ್ಳಿ ಒಂದ್ಸಲ. ಆತರ ಚುಚ್ಚಕ್ ಶುರುವಾದಾಗ ಎನರ್ಜಿ ಸರ್ಕ್ಯುಲೇಷನ್ ಆಗ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಸರಿ ಹೋಗುತ್ತೆ. ಅದು ಕಾಯಾನುಪಾಸನ ಕೆಳಗ್ ಬರುತ್ತಾ ಅಂತ? ಏನಿಲ್ಲ, ಚುಚ್ಚದಂಗ ಆಗುತ್ತೆ, ಮುಳ್ಳು ಚುಚ್ಚದಂಗೆ ಅಂತ ಇರ್ತೀನಿ ಧ್ಯಾನದಲ್ಲೇ. ಆಮೇಲೆ ಕಣ್ ಬಿಟ್ಮೇಲೆ ಮುಗಿದ್ಮೇಲೆ ಏನು ಇಲ್ಲ, ಚೆನ್ನಾಗಿರುತ್ತೆ. ಅದು ಎನರ್ಜಿ ಸರ್ಕ್ಯುಲೇಟ್ ಆಗುವಾಗ ಆತರ ಅನ್ಸ್ಬೋದು. ಅದು ನಮ್ಗೂ ಹೊಸ ಅನುಭವ ಹೇಳ್ತಾ ಇರೋದು. ಒಂದ್ಸಲ ಒಂದ್ ತೊಟ್ಟು ಏನಾದ್ರು ಇದ್ದು ನಿಮ್ಗೆ ಎಚ್ಚರ ಸ್ಥಿತಿಲೇ ಇದ್ರೆ ಒಂದ್ ತೊಟ್ಟು ನೀರ್ ಕುಡೀರಿ. ಇಲ್ದೆ ಇದ್ರೆ ಬಾಯಿನಲ್ಲಿ ನಾಲ್ಗೆ 1-2 ಚೂರು ಅಲ್ಲಾಡ್ಸಿದ್ರೆ ನೀರ್ ಉತ್ಪತ್ತಿ ಆಗುತ್ತಲ್ಲ, ಮೇ ಬಿ ನೀರ್ ಕಡಿಮೆ ಆದಾಗ್ಲೂ ಹಾಗಾಗ್ತಾ ಇರ್ಬೋದು. ಒಂದ್ಸಲ ಒಳಗಡೆನೆ ಕಂಡ್ಬಿಡ್ದೇನೆ ನಾಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಲ್ಗೆ ಜೊಲ್ ಬಂದ ತಕ್ಷಣ ವಾಟರ್ ಬರುತ್ತಲ್ಲ, ಸರಿ ಹೋಗ್ಬೋದು. ಟ್ರೈ ಮಾಡಿಮ್ಮ. ಹಾಗೆ ಅಂತ ಅನ್ಬಿಡ್ತೀನಿ, ಆಗ ಹೊಟ್ಟೋಗ್ಬಿಡುತ್ತೆ ನೋವೆಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್, ಚೆನ್ನಾಗಿತ್ತು. ಆದ್ರೆ ಮೊಮ್ಮಕ್ಳಿಲ್ಲ ಹೇಳ್ಕೊಡೋದಕ್ಕೆ. ಅಲ್ಲಿ ಹೇಳಿದ್ರೆ ಅದು ಬಾರಿ ರೆಸ್ಪಾನ್ಸಿಬಿಲಿಟಿ ಬಂದಾಗ ಅವ್ರವ್ರ ಮಕ್ಳನ್ನ ಓದ್ಸೋ ಜವಾಬ್ದಾರಿ ಅವ್ರನ್ನ. ಈಗ ನಿಮ್ಮ ಮಕ್ಳನ್ನ ನೀವ್ ಹೇಗ್ ಬೆಳೆಸಿದ್ರೋ ಅವ್ರಿಗೂ ಏನೋ ಇರುತ್ತೆ, ಅವ್ರ ಮಕ್ಳನ್ನ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಮಾಡ್ಲಿ ಬಿಡಿ, ಬಿಟ್ಬಿಡೋಣ ಅವ್ರಿಗೊಂದ್ ಚಾನ್ಸ್ ಕೊಡೋಣ ಅದಷ್ಟೇ. ಕೊಟ್ಬಿಡೋಣ.
ಅಷ್ಟೇ, ಅಜ್ಜಿ ತಾತನ ಇಂಪಾರ್ಟೆನ್ಸ್ ಗೊತ್ತಾದಾಗ ಬರ್ತಾರೆ ಮೇಡಮ್. ಅಷ್ಟೇ, ನೋ ಕಂಪ್ಲೇಂಟ್ಸ್ ಅಷ್ಟೇ. ಇಲ್ಲಿ ಕಂಪ್ಲೇಂಟ್ ಗಳು ಬೇಡ, ಎಲ್ಲರಿಗೂ ಅವ್ರದೇ ಆದ ಒಂದು ವಿಲ್ ಇರುತ್ತೆ. ಈಗ ಮಾಡ್ಲಿ ನಾವೇನ್ ಅದು. ತಪ್ಪು ಮಾಡ್ತಿದೀವೋ ಅದನ್ನ ಕಲ್ತ್ಕೊಂಡು ತಿದ್ದುಕೊಳ್ಳೋದು ಅಷ್ಟೇ ನಮ್ ಕೆಲಸ. ಅಷ್ಟೇ ಅಷ್ಟೇ ಎಲ್ಲರಿಗೂ ಫ್ರೀ ವಿಲ್ ಇದೆ ಮೇಡಮ್, ಮಾಡ್ಲಿ ಬಿಡಿ. ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೆಂಗೋ ಅದನ್ನ ಮಾಡ್ತಾ ಇರ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೀಣಾ ಅವರೇ ಅನ್ಮ್ಯೂಟ್ ಮಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಅದು ನನಗೆ ಒಂದ್ ಸಿಟ್ಟಿಂಗ್ ಅಲ್ಲಿ ಮೂರ್ ಅವರ್ ಧ್ಯಾನ ಮಾಡೋದು ಬಹಳ ನನ್ ಚಾಲೆಂಜಸ್ಗೆ ಅದು ಬಹಳ ಅನುಕೂಲ ಐತ್ರಿ ಮೇಡಮ್. ಈ 2 ಮಂಡಲ ಮಾಡಿದೀನ್ರಿ ಮೇಡಮ್. ಫುಲ್ ಎಲ್ಲದ್ರೊಳಗೆ ಎಲ್ಲಾ ಚಾಲೆಂಜಸ್ ಇದನ್ ಮಾಡ್ತಿದ್ದೀನ್ರಿ ಮೇಡಮ್. ಈ ಶಾಂತಲಾ ಮೇಡಮ್ ಅವ್ರ ಮುಂದೆ ಹೇಳಿದೀನ್ರಿ, ಅವ್ರು ಫುಲ್ ಧೈರ್ಯ ಕೊಟ್ರಿ. ಆದ್ರೂ ನನಗ ನಮ್ಮ ಅತ್ತಿಯರು ಡೆತ್ ಆಗಿ ಈಗ 1.5 ಮಂತ್ ಆತ್ರಿ ಮೇಡಮ್. ಅವ್ರು ಧ್ಯಾನದಾಗ ಬಂದು ಒಂದ್ಸರಿ ಫುಲ್ ಎಲ್ಲಾ ಹೆದರಿಸ್ದಂಗ ಆತ್ರಿ ಮೇಡಮ್. ಮತ್ತೆ ಕನಸಿನೊಳಗು 2-3 ಸರಿ ಬಂದಾರಿ ಮೇಡಮ್. ನಾನು ಧ್ಯಾನಕ್ಕೆ ಕುತ್ಕೊಳಕ್ ಬಹಳ ಭಯ ಆಗತ್ರಿ ಮೇಡಮ್. ಮತ್ತೆ ಇಲ್ಲಿ ಮೊನ್ನೆ ಬೆಳಿಗ್ಗೆ ರೀ ಧ್ಯಾನಕ್ ಕುಂತಾಗ್ರಿ 5 ಗಂಟೆಗೆ ಧ್ಯಾನಕ್ ಕೂತೀನ್ರಿ. ಕುಂತ ಹೊತ್ನ್ಯಾಗ ಒಬ್ರು ಡೆತ್ ಆದ್ರಂತ ಬಂತ್ರಿ ಇಲ್ಲಿ ನಮ್ಮ ಊರಾಗ್ರಿ. ಆಕ್ಸಿಡೆಂಟ್ ಆತು ಸತ್ರ ಅಂತ ಬಂತ್ರಿ. ಅದ್ರೊಳಗ್ ಮಾತಾಡ್ತಿದ್ರಿ, ಇಲ್ಲ ಅವ್ರ ಸತ್ತಾರಲ್ಲ ಅಮ್ಮರು, ಅವ್ರ ಹಿಂಗಾಗಿ ಅವ್ರಿಗೆ ಸತ್ರ, ಅವ್ರಲ್ಲಿದ್ರನ ತೊಂದ್ರೆ ಆತು ಅಂತೇಳಿ ನನಗ್ ಧ್ಯಾನದ ಬಂದ್ಬಿಡ್ತ್ರಿ. ನಮ್ಮ ಅತ್ತಿಯರ್ಲಿದ್ರ ತೊಂದ್ರೆ ಆಗೈತಿ ಅದಕ್ಕ ಸತ್ತಾರ ಅವ್ರು ಅಂತೇಳಿ ಸ್ವಲ್ಪ ಧೈರ್ಯ ಬಂದಿತ್ರಿ ಮೇಡಮ್ ಅವ್ರ ಹೇಳಿಂದ, ಶಾಂತಲಿ ಮೇಡಮ್ ಅವ್ರ ಹೇಳಿಂದ. ವಾಪಸ್ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವ್ರು ಹೇಳಿದ್ರು, ಹಿಂಗ ಅವ್ರ ಡೆತ್ ಆದ್ರು, ಹಿಂಗ ತರ ಆಗಿತ್ತ, ಆಕ್ಸಿಡೆಂಟ್ ಆಗೈತಿ ಅಂತ ಹೇಳಿದ್ರಿ ಮೇಡಮ್. ಈಗಂತೂ ಫುಲ್ ಭಯ ಆಗ್ಬಿಟ್ಟೈತ್ರಿ ಮೇಡಮ್. ನಂಗೆ ಧ್ಯಾನಕ್ ಕುಂದ್ರಕ್ರಿ ಹೆದರಿಕೆ ಅಂತ ನಾ ಧ್ಯಾನ ಮಾಡ್ತೀನ್ರಿ, ಆದ್ರ ಕಣ್ಣಂತ್ರು ತೆಗಿಯಲ್ರಿ. ಹೆದರಿಕೆ ಅಂತ 1 ಅವರ್ ಧ್ಯಾನ ಮಾಡ್ತೀನ್ರಿ ಮೇಡಮ್. 3ಕ್ಕೆ ಎದ್ರ ಎಲ್ಲಿ ಬಂದ್ ಇದನ್ ಮಾಡ್ತಾರಂತ ಭಯ ರೀ ಮೇಡಮ್. ಏನ್ರ ನನ್ಗ ಒಂದ್ ಥಾಟ್ಸ್ ಕೊಡ್ರಿ ಮೇಡಮ್ ಪ್ಲೀಸ್. ನೀವು ಧ್ಯಾನಕ್ಕೆ ಕೂತ್ಕೊಳ್ಳೋದು ಎಷ್ಟೊತ್ತಿಗೆ ಹೇಳ್ತೀನಿ ಅಂದ್ರಿ? 3 ಗಂಟೆಲಿದ್ರ 6 ಗಂಟೆಗೆ ಮೇಡಮ್. ನನಗ್ ಬೇಕೇ ಬೇಕ್ರಿ. ಯಾಕೆಂದ್ರೆ 12ರಿಂದ 3ವರೆಗೂ ಪ್ರೇತಯಾಮ, 3ರಿಂದ 6ವರೆಗೂನು ಬ್ರಹ್ಮ ಮುಹೂರ್ತ. ಸೊ ನೀವ್ ಹೇಳೋದೇ 3 ಗಂಟೆ ಮೇಲೆ ಎದ್ದು ಧ್ಯಾನ ಕೂತ್ಕೊಳ್ಳಿ. ಯಾಕೆಂದ್ರೆ ಆ ಪ್ರೇತಯಾಮದ ಕಳೆದೋದ್ಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೊಳ್ಳಿ. ಮತ್ತೆ ಯಾವ್ದು ಭಯಗೆ ಏನು ಇಟ್ಕೋಬಿಡಿ, ಯಾರು ಏನು ನಿಮಗ್ ಮಾಡಕ್ಕಾಗಲ್ಲ, ಎಂತದೂ ಇಲ್ಲ. ನಿಮ್ಮ ಮನಸ್ಸಲ್ಲಿರೋ ಅನ್ಸಿಕೆನ್ ಬಿಟ್ಟಾಕಿ ಅವ್ರ ಪಾಡಿಗೆ ಅವ್ರ ಊರ್ದು ಲೋಕಕ್ಕೆ ಪ್ರಯಾಣ ಮಾಡ್ಕೋತಾ ಇದಾರೆ ಅಂತ ಕೊಟ್ಬಿಟ್ಟು ಕೂತ್ಕೊಳ್ಳಿ ನೀವ್ ಅಷ್ಟೇ. ಅದು ಮೇಡಮ್ ಅವ್ರಿಗೆ ಹೇಳ್ಯಾರಿ, ಎಲ್ಲ ಏನ್ ಸರಿ ಏನೋ ಆಗೋದಿಲ್ಲ, ಅವ್ರ ಏನೋ ಮಾಡೋದಿಲ್ಲ, ಏನು ಮಾಡಕ್ಕಾಗಲ್ಲ, ಯಾರು ಏನು ಮಾಡೋದು ಇಲ್ಲ. ಹಾ ರೀ ಮೇಡಮ್. ನಾನ್ ಕಣ್ ಮುಚ್ಚಿದ ಹೊತ್ತಿನೊಳಗರಿ ಬಂದ್ ಬಿಡ್ತಾರ, ಒಂಥರ ಹಲ್ಲೆಲ್ಲ ಹೊರಗ್ ತೆಗದ್ರಿ ಫುಲ್ ನಿಮ್ ಭಯ. ಮನಸ್ಸಲ್ಲಿ ಏನೋ ಭಯ ನೀವ್ ಇಟ್ಕೊಂಡಿದೀರ, ಫಸ್ಟ್ ಅದನ್ನ ತೆಗ್ದಾಕಿ ಅಷ್ಟೇ. ಫಸ್ಟ್ ಹೌದ್ರಿ ಮೇಡಮ್, ಅದು ಕರೆಕ್ಟ್ ರೀ. ಅದು ಇನ್ನ ಅದು ಎಷ್ಟೈತೆ ಬಿಟ್ಟೈತೆ ಗೊತ್ತಿಲ್ರಿ, ಆದ್ರ ಅದ ಜಾಸ್ತಿ ಐತ್ರಿ ಮೇಡಮ್. ಅದಕ್ಕ ಏನ್ರ ಒಂದ್ ಥಾಟ್ ಕೊಡ್ರಿ ನೀವ್ ಮೇಡಮ್. ಭಯ ಮಾಡ್ತು ಅಂದ್ರೆ ಇನ್ವೈಟ್ ಮಾಡ್ದಂಗ ಆಗುತ್ತೆ ಸೋಲ್ಸ್ನ. ನೀವ್ ಭಯ ಬಿಡ, ನಿರ್ಭಯತೆಯಿಂದ ನೀವ್ ಧ್ಯಾನ ಮಾಡಿ ಅಷ್ಟೇನೆ. ಹಾ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮಾ. ನಮಸ್ತೆ. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಅದ್ಭುತವಾಗಿ ನಮ್ಮ ಈ ವೇದಿಕೆಗೆ ಬಂದು ನಿಮ್ಮ ಒಂದು ಅಂದ್ರೆ ಲಾಸ್ಟ್ ವೀಕು ಸ್ಟೂಡೆಂಟ್ಸ್ಗೆ ಕೊಟ್ರಿ ಟಿಪ್ಸ್ ಅನ್ನ, ಈಗ ಪೇರೆಂಟ್ಸ್ಗೆ ಟಿಪ್ಸ್ ಕೊಟ್ಟಿದ್ದೀರಾ. ತುಂಬಾ ಅದ್ಭುತವಾಗಿತ್ತು ಸೆಷನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಯಾರೆಲ್ಲ ಇವತ್ತು ಝೂಮ್ ಅಲ್ಲಿ ಜಾಯಿನ್ ಆಗಿರೋರಿಗೆ, ಯೂಟ್ಯೂಬ್ ಅಲ್ಲಿ ನೋಡೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸೆಷನ್ ಎಂಡ್ ಮಾಡ್ತಾ ಇದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ನಮಸ್ತೆ.